ನಮ್ಮ ಶಂಕರ ಮಠದಲ್ಲಿ ಶಂಕರ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು 2ನೇ ದಿನ. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಪಾತ್ರರು, ತುಂಬ ವಾಗ್ಮಿಗಳು, ಪ್ರವಚನಕಾರರು ಹಾಗೂ ನಮಗೆ ತುಂಬ ಆತ್ಮೀಯರು ವೇದ ಬ್ರಹ್ಮಶ್ರೀ ಶ್ರೀ ಗಣೇಶ್ ಭಟ್ ಅವರಿಂದ ಪ್ರವಚನ ಕಾರ್ಯಕ್ರಮ. ಅವರ ಬಗ್ಗೆ ಎಲ್ಲರಿಗೂ ತಿಳಿದಿರೋದರಿಂದಲೇ ತುಂಬ ಉತ್ತಮವಾದಂಥ ಒಂದು ಜ್ಞಾನವನ್ನು ಪಡೆದಿರುವಂಥ ಮಹಾನುಭಾವರು ಅವರು ಈ ದಿನ ನಮ್ಮ ಈ ಒಂದು ಶಂಕರ ಜಯಂತಿ ಕಾರ್ಯಕ್ರಮಕ್ಕೆ ಪ್ರವಚನವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅದು ನಮಗೆಲ್ಲ ತುಂಬ ಕಷ್ಟದಾಯಕ ವಿಚಾರ. ಅದರಂತೆ ಅವರು ಈ ಒಂದು ಪ್ರವಚನ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಂಕರ ಸೇವಾ ಸಮಿತಿ ಹಾಗೂ ನಮ್ಮ ಎಲ್ಲರ ಪರವಾಗಿ ಅನಂತ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ಭಕ್ತರು, ಸಂಖ್ಯೆ ಕಡಿಮೆ ಇರ್ಬೋದು, ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಆ ಸಂಖ್ಯೆಯಲ್ಲಿ ಒಳ್ಳೆಯ ಆಲಿಸುವಂಥ ಒಂದು ಮನೋಭಾವ ಇರುವಂಥ ಮಾತ್ರ ಬಂದಿರ್ತಾರೆ ಅಷ್ಟೇ. ಸೊ ಅದರಿಂದ ನಾವು ಅವರ ಪ್ರವಚನವನ್ನು ಆಲಿಸೋಣ, ಅವರ ಒಂದು ಸವಿಯನ್ನು ಅನುಭವಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಗೆ ಮತ್ತೊಮ್ಮೆ ಸ್ವಾಗತವನ್ನು ಅಂತ ಅವರನ್ನು ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಎಂದು ಪ್ರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಅಂತರಾಯಾತ್ರಿ ಸಂಭೇದ ವಜ್ರಾಯುಧಂ ಚಿಂತಿತಾರ್ಥೌಕಸಂಧಾನ ಕಲ್ಪದ್ರುಮಂ ಪ್ರತ್ನಸನ್ಯಾಸಿ ಶ್ರೀಶಂಕರಾಚಾರ್ಯಾಕೃತಂ ರತ್ನಗರ್ಭಂ ಗಣಾಧ್ಯಕ್ಷಮಭ್ಯರ್ಥಯೇ ಚಕ್ರರಾಜಾಲಯಾ ರತ್ನಭೂಷೋಜ್ವಲಾ ಸಾರಸಂಚಾಕ್ಷಮಾಲಾಸುಕಂ ಪುಸ್ತಕಂ ವಿಭ್ರತಿಃ ಸದ್ಗತಿಃ ಸರ್ವವಿದ್ಯಾಪ್ರದಾ ಸಾಸ್ತು ಮೇ ಸರ್ವದಾ ಸಂಗಿಣೀ ಶಾರದಾ ಜಯತು ಜಗದ್ಗುರುರಾಜಃ ಜಯತು ಶ್ರೀರತ್ನಗರ್ಭಗಣನಾಥಃ ಜಯತು ಶ್ರೀ ಸುವೇಣಿ ವಾಣಿ ಜಯತು ಶ್ರೀ ಶೃಂಗಶೈಲಶಶಿಮೌಳಿಃ ಶ್ರೀಶಭಾಗೀಶದೇವೇಶಮುಖ್ಯಾಸುರಾಯಪದಾಬ್ಜಾಸನೆ ತತ್ಪರಾಃ ಸತ್ವರಂ ಶಂಕರಾರ್ಯಾದಿಭಿರ್ಯೋಗಿಭಿರ್ವಂದಿತಂ ಶೃಂಗಶೈಲಾದಿಕಂ ಚಂದ್ರಮೌಳಿಂ ಭಜೆ. ನಮಃ ಸಮಾಪ್ಯಃ. ಕ್ಷೇತ್ರ ದೇವತೆಗಳಾದಂತಹ ಮಹಾಗಣಪತಿ, ಚಂದ್ರಮೌಳೀಶ್ವರ, ಶಾರದಾ ಮಾತೆ, ಗಾಯತ್ರಿ ದೇವಿ, ಈ ದೇವತಾ ಗಣಗಳಿಗೆ ಮೊದಲು ನಮಸ್ಕಾರ ಮಾಡ್ತಾ, ನಂತರ ಇಲ್ಲಿ ಪ್ರತಿಷ್ಠಿತರಾಗಿರ್ತಕ್ಕಂತಹ ಜಗದ್ಧಾಮ ಮಾಡ್ಕೋಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥ ಧ್ಯೇಯ. ಇದರಲ್ಲಿ ನಮಗೆ ಈ ಸದ್ಯಕ್ಕೆ ನನ್ನ ಬುದ್ಧಿಯೇ ಭಗವಂತನು ಏನು ಸ್ಫುರಣೆ ಕೊಡ್ತಾನೋ ಆ ವಿಷಯವನ್ನು ಸಭೆಯ ಮುಂದಿಡತಕ್ಕಂಥ ಪ್ರಯತ್ನ ಮಾಡ್ತೀನಿ. ಇನ್ನೇನಿಲ್ಲ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶು ಚ ಪ್ರಹಿಣೋತಿ ತಸ್ಮೈ ತಗುಂಹದೇವಮಾತ್ಮಬುದ್ಧಿಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀ ಶಂಕರ ಭಗವತ್ಪಾದರ ಜಯಂತಿ ಮಹೋತ್ಸವ, ಇದನ್ನು ನಾವು ನಮ್ಮ ರಾಷ್ಟ್ರೀಯ ಹಬ್ಬವನ್ನಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ, ತತ್ವಜ್ಞಾನಿಗಳ ದಿನ ಅಂತ. ತತ್ವಜ್ಞಾನಿ ಅನ್ನೋ ಪದದಲ್ಲಿ ತುಂಬ ದೊಡ್ಡ ಅರ್ಥ ಇದೆ. ಅದನ್ನು ಮುಂದೆ ಉಪನ್ಯಾಸದಲ್ಲಿ ನಾನು ವಿವರಣೆ ಮಾಡ್ತೀನಿ. ನಾವು ಶ್ರೀರಾಮನವಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇವು ಹೇಗೆ ನಮ್ಮ ವೈದಿಕ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಹಬ್ಬಗಳು. ನಾವು ಗೌರಿ ಗಣೇಶ, ಆನಂದ ಪದ್ಮನಾಭ ಇವೆಲ್ಲ ಕಲ್ಪೋಕ್ತವಾಗಿರ್ತಕ್ಕಂಥ ಕೋರಿಕೆಗಳಿಗೋಸ್ಕರ ಮಾಡತಕ್ಕಂತಹ ಹಬ್ಬಗಳು. ಆದರೆ ಶ್ರೀರಾಮನವಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಭಗವಂತನ ಅನುಗ್ರಹ ಪಡೆಯಲಿಕ್ಕೆ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥ ಟೀಮರಿಗೆ ಇದು ನಮ್ಮ ಕರ್ತವ್ಯಗಳು. ಹಾಗೆ ಶಂಕರ ಜಯಂತಿ ಕೂಡ ಭಗವಂತ ಯಾರು, ಹೇಗಿದ್ದಾನೆ, ಹೇಗಿದ್ದರೆ ಅವನು ಭಗವಂತ ಅನ್ನಬೇಕು ನಮಗೆ ಗೊತ್ತಿಲ್ಲ. ಅದನ್ನು ತಿಳಿಸ್ತಕ್ಕಂಥ ಶಾಸ್ತ್ರಗಳೇ ವೇದಗಳು, ಉಪನಿಷತ್ತುಗಳು,
ವೈದಿಕ ಪರಂಪರೆಯಲ್ಲಿ ಇರ್ತಕ್ಕಂಥ ಒಂದು ಪುಣ್ಯ ಶ್ಲೋಕವನ್ನು ಸ್ಮರಣೆ ಮಾಡತಕ್ಕಂಥ ದಿನ ಈ ಶಂಕರದೇವಿ. ಶಂಕರಾಚಾರ್ಯರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಜ್ಞಾನವನ್ನು ಪಡೆದರು. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿನ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗ. 8 ವರ್ಷದಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡಿದರು. 12 ವರ್ಷಕ್ಕೆ ವೇದಾಂತಗಳನ್ನು, ಸಕಲ ಪುರಾಣಗಳನ್ನು, ಶಾಸ್ತ್ರಗಳನ್ನು, ಮಹಾಭಾರತವನ್ನು, ಸರಸ್ವಜಾತೀಯಕ್ಕೆ ಅರ್ಥವನ್ನು, ವಿಷ್ಣು ಸಹಸ್ರನಾಮ ಭಾಷ್ಯವನ್ನು ಇತ್ಯಾದಿ ಪ್ರಕರಣ ಗ್ರಂಥಗಳ ಸಹಿತವಾಗಿ ಸಮಸ್ತ ವೇದವಾಂಗ್ಮಯ, ಸನಾತನ ವೈದಿಕ ವಾಂಗ್ಮಯಕ್ಕೆ ಅರ್ಥವನ್ನು ಬರೆದಿಟ್ಟು 16ನೇ ವಯಸ್ಸಿಗೆ ಸನ್ಯಾಸ ತಗೊಂಡು, ಷೋಡಶೇ ಕೃತವಾನ್ ಭಾಷ್ಯಂ ಸನ್ಯಾಸ ತಗೊಂಡು 8 ವರ್ಷಕ್ಕೆ ಸನ್ಯಾಸಿಗಳಾಗೋಗಿದ್ದರು. ಆದರೆ ನಾನು 16ನೇ ವಯಸ್ಸಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜ್ಞಾನತಃ ಸನ್ಯಾಸಿಗಳು ಅಂದರೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದವರು. ಎಲ್ಲಿ ಬರೆದಿದ್ದು ಅಂದರೆ ಕಾಶ್ಮೀರದಲ್ಲಿ ಶಾರದಾ ಪೀಠದಲ್ಲಿ ಕೂತ್ಕೊಂಡು ಬರೆದರು. ಇನ್ನು 14 ವರ್ಷನೇ ಅವರಿದ್ದೆ, 32 ವರ್ಷ. 32 ಮುನಿರಭ್ಯಗ. ಅಷ್ಟು ಎರಡಾವರ್ತಿ ಪಾದಯಾತ್ರೆ ಮಾಡಿ ಇಡೀ ಭಾರತ ದೇಶವನ್ನು ಸಂಚಾರ ಮಾಡಿ ಚತುರಾಮನಾಯಿ ಪೀಠಗಳು ಜೊತೆಗೆ ಕಂಚಿ ಕಾಮಕೋರಿ ಪೀಠ ಇದನ್ನು ಸ್ಥಾಪನೆ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಧರ್ಮ ರಕ್ಷಣೆ. ಧರ್ಮ ರಕ್ಷಣೆ ಹೇಗಾಗುತ್ತೆ? ಧರ್ಮ ಅನ್ನೋದು ಎಲ್ಲಿ ತಿಳಿದು ಬರುತ್ತೆ ಅಂದರೆ ವೇದಗಳಲ್ಲಿ, ಆಗಮಗಳಲ್ಲಿ ಮೊದಲು ತಿಳಿಸೋದೇನು ಅಂದರೆ ವಿಷ್ಣು ಸಹಸ್ರನಾಮದೆಲ್ಲ ಪಾರಾಯಣ ಮಾಡ್ತೀವಿ. ಸರ್ವಾಗಮನಾಮಾಚಾರಂ ಪ್ರಥಮ ವೈಕಲ್ಪ್ಯತೆ. ಆಚಾರವನ್ನು ಮೊದಲು ಶುದ್ಧಿ ಮಾಡ್ಕೊಳ್ತಾ ಹೇಳುತ್ತೆ ವೇದಗಳು. ಆಚಾರ ಅಂದರೆ ಏನು? ಕಾಯ ವಾಚ ಮನಸ ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ? ಅಂದರೆ ಶಾರೀರಿಕವಾದ್ದು, ವಾಚ ಅಂದರೆ ಮಾನಸಿಕವಾದ್ದು, ವಾಚ ಅಂದರೆ ವಾಗ್ರೂಪವಾಗಿರ್ತಕ್ಕಂಥದ್ದು, ಭಜನೆಗಳು, ಕೀರ್ತನೆಗಳು ಈ ತರಹ. ಮನಸ ಅಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇನೆ ಉಪನಿಷತ್ತುಗಳಲ್ಲಿ ವೇದದ ಕೊನೆ ಭಾಗ, ಅಂತ್ಯ ಭಾಗ ಆದ್ದರಿಂದ ವೇದಾಂತಗಳು ಅಂತ ಕರೆದರಲ್ಲಿ. ಶಂಕರಾಚಾರ್ಯರು ಶಿವಗುರು ಆರ್ಯಾಮೆ ಪುತ್ರರಾಗಿ ಹುಟ್ಟಿ ಒಂದು ಮೊಸಳೆ ಕಾಡಿಟ್ಕೊಂಡು ಪೂರ್ಣ ನದಿಯಲ್ಲಿ ಅದೊಂದು ನೆಪ ಆಯಿತು. ಮನುಷ್ಯನಿಗೆ ಯಾವುದೋ ಒಂದು ಕಾರಣ ಬರಬೇಕಾಗುತ್ತೆ. ಕೃಷ್ಣ ಪರಮಾತ್ಮನ ಒಂದು ಬಾಣ ಬಿಟ್ಕೊಂಡಿದ್ದ ನೆಪ ಅಂತ ವೇದವ್ಯಾಸರು ನೆಪ ಮಾಡಿಕೊಂಡ ಅಂತ ಶರೀರವನ್ನು ಬಿಡೋದಕ್ಕೆ ಒಂದು ನೆಪ ಮಾಡಿಕೊಂಡ. ಹಾಗೆ ಅವರು ಮೊಸಳೆ ಹಿಡ್ಕೊಂಡಿದ್ದು ಬಿಡಿಸ್ಕೋಬೋದಾಗಿತ್ತು, ಯಾರೋ ಬಿಡಿಸೋರು. ಆದರೆ ಇದೇನು ಅಂತ ಹೇಳಿದ್ರೆ ಅವರು ಲೋಕಕ್ಕೆ ಅನುಗ್ರಹ ಮಾಡಬೇಕಾಗಿತ್ತು. ಈಗ ಶೃಂಗೇರಿ ಸ್ವಾಮಿಗಳು ಬಾಗೇಪಲ್ಲಿಗೆ ಬಂದಿತ್ತು. ಎಲ್ಲ ಜನಗಳು ಅಂದ್ಕೊಂಡ್ರು ಯಾರೋ ಒಬ್ಬ ರೈತರು ಕರೆದ್ರೆ ಬರ್ತಾರಾ ಜಗದ್ಗುರುಗಳು, ಅಷ್ಟು ದೊಡ್ಡ ಪೀಠಾಧಿಪತಿಗಳಿಗೆ ಬರ್ತಾರಾ ಅನ್ನೋ ಅನುಮಾನವಿತ್ತು. ಆದರೆ ಅವ್ರು ಬಂದು ಕೂತ್ಕೊಂಡು ಹೇಳಿದ್ದು ಇದ್ದೇನೆ ಏನಂದರೆ ಮನುಷ್ಯನ ಮನೋಕಲ್ಪನೆಯಲ್ಲಿ ಇದು ದೊಡ್ಡದು ಅದು ಚಿಕ್ಕದು ಅನ್ನೋ ಭಾವನೆ ಇರುತ್ತೆ ನಿಮಗೆ. ಯಾವುದೂ ದೊಡ್ಡದಲ್ಲ, ಲೆಕ್ಕದಲ್ಲಿ ಯಾವುದೂ ಚಿಕ್ಕದಲ್ಲ. ಅವರವರ ಸಂದರ್ಭಕ್ಕೆ ಸರಿಯಾದ ಅವರವ್ರ ಮನಸ್ಸು ಅಳತೆ ಮಾಡ್ಕೊತಾ ಇರುತ್ತೆ ಅಂತ ಹೇಳೋದು ಜಗತ್ತು. ಯಾಕಂದರೆ ಬಾಗೇಪಲ್ಲಿಗೆ ಬಂದಿರೋ ಉದ್ದೇಶನ ಬೇರೊಂದು ಪ್ರಕಾರವಾಗಿ ಅವರು ಪ್ರಕಟ ಮಾಡೋದು. ಇದನ್ನೇ ಭಾಷ್ಯಕಾರರು ಅಂದರೆ ಶಂಕರಾಚಾರ್ಯರು ಶ್ರೀಕೃಷ್ಣನ ಅವತಾರದ ಬಗ್ಗೆ, ಏಕೆ ಭಗವಂತ ಅವತಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತಾ ಒಂದು ಮಾತು ಬಂದಿದ್ದಾರೆ. ದೇವಕಿ ಗರ್ಭದಲ್ಲಿ ವಸುದೇವನ ಅಂಶದಿಂದ ಎಲ್ಲೋ ಜೈಲಿನಲ್ಲಿ ಅಷ್ಟು ಕಷ್ಟಪಟ್ಟು ಅಲ್ಲಿ ಅವತಾರ ಮಾಡಬೇಕಾಗಿದ್ದ ಭಗವಂತ. ಅಂದರೆ ಭಗವಂತನೇ ಬಂಧನದಲ್ಲಿದ್ದಾನೆ ಅಂದರೆ ಯಾತಕ್ಕೆ ಅಂದರೆ ನಮ್ಮನ್ನು ಬಂಧನದಿಂದ ಬಿಡಿಸೋದಿಕ್ಕೆ. ಮಮ ಮಾಯ ಅಂತ ಹೇಳಿದ್ದಾನೆ, ತನ್ನದೇ ಆದಂಥ ಮಾಯೆ ಇದೆ ಅವನಿಗೆ. ಈಗ ಭಗವಂತನ ಅವತಾರ ಯಾತಕ್ಕೆ ಮಾಡ್ತಾನೆ ಅನ್ನೋದನ್ನು, ಮಹಾತ್ಮರು ಯಾತಕ್ಕೆ ಅವತಾರ ಮಾಡ್ತಾರೆ ಅನ್ನೋದು ಎರಡು ಸಮಾನವಾಗಿದೆ. ಏನು ಹೇಳಿದ್ದಾರೆ ಆಚಾರ್ಯರಲ್ಲಿ ಗೀತಾ ಭಾಷ್ಯದಲ್ಲಿ ಅಂದರೆ 700 ಶ್ಲೋಕಕ್ಕೂ ಅರ್ಥ ಬರೆದಿದ್ದಾರೆ ಶಂಕರಾಚಾರ್ಯ. ಅರ್ಥ ಅಂದರೆ ಹೇಗೆ ಬರೆದಿದ್ದಾರೆ ಅಂತಂದರೆ, ಒಂದು ಶ್ಲೋಕ ಆಗ್ತದೆ, ಮತ್ತೊಂದು ಶ್ಲೋಕ ಯಾತಕ್ಕೆ ಬರ್ತಾ ಇದೆ ಅಂತ ಸಂಬಂಧವನ್ನು ಹೇಳ್ಕೊಂಡು ಹೋಗಿದ್ದಾರೆ. ಸಂಬಂಧ ಭಾಷೆ ಬಹಳ ಮುಖ್ಯ, ಇದು ಬೋಧನಾ ಪದ್ಧತಿ. ಅದನ್ನು ಹೇಳ್ಕೊಂಡು ಹೋಗಿದ್ದಾರೆ. ತುಂಬ ದೊಡ್ಡ ವಿಚಾರ ಇದು. ಅಲ್ಲಿ ಆಚಾರ್ಯರು ಏನು ಬರೆದಿದ್ದಾರೆ ಶಂಕರಾಚಾರ್ಯ ಅಂದರೆ, ನಾವು ಮನುಷ್ಯ ಯಾವುದೇ ಕರ್ಮ ಮಾಡಬೇಕಾಗಲಿ ಏನು ಅಂದರೆ ಇದಕ್ಕೇನು ಫಲ, ನನಗೆ ಸಂಬಳ ಎಷ್ಟು ಕೊಡ್ತಾರೆ, ನನಗೆ ಸಂಭಾವನೆ ಏನು ಕೊಡ್ತಾರೆ, ಇದರಿಂದ ಲಾಭ ಏನಿದೆ ಅಂತ ಮನಸ್ಸಲ್ಲಿ ಇಟ್ಕೊಂಡೇ ಏನೆಲ್ಲ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಭಗವಂತ 10 ಅವತಾರಗಳೆತ್ತಿದಾನ, ಏನು ಪ್ರಯೋಜನ ಇದೆ, ಗೋಲೋಕಕ್ಕೆ ಬಂದು ಏನು ಮಾಡಬೇಕಾಗಿತ್ತು ಅಂದರೆ, ಅಲ್ಲಿ ಆಚಾರ್ಯರು ಏನು ಬರೆದಿದ್ದಾರೆ ಅಂದರೆ,
ಸ್ವಪ್ರಯೋಜನ ಅಭಾವೇಪಿ, ತನಗೆ ಯಾವುದೇ ಪ್ರಯೋಜನ ಬೇಕಿಲ್ಲ. ಆತನಿಗೆ ಅವತಾರ ಮಾಡೋದ್ರಿಂದ ಆಗಲಿ, ಗುರುಗಳ ಸ್ವರೂಪದಿಂದ ಕಾಣಿಸ್ಕೊಳ್ಳೋದ್ರಿಂದ ಆಗಲಿ ಯಾವುದೇ ಪ್ರಯೋಜನ ಬೇಕಾಗಿಲ್ಲ. ಮತ್ತು ಯಾತಕ್ಕೆ ಅವತಾರ ಮಾಡ್ದ? ಲೋಕಾನುಗ್ರಹಂ ಕುರ್ವನ್, ಲೋಕಕ್ಕೆ ಅನುಗ್ರಹ ಮಾಡಲಿಕ್ಕಾಗಿ, ಲೋಕದ ಜನರನ್ನು ಬಂಧನದಿಂದ ಬಿಡುಗಡೆ ಮಾಡಲಿಕ್ಕಾಗಿ ಆತನ ಅವತಾರ ಮಾಡಿದ್ದಾನೆ. ಸ್ವಪ್ರಯೋಜನ ಅಭಾವೇಪಿ ಲೋಕಾನುಗ್ರಹಂ ಕುರ್ವನ್, ಕೃಷ್ಣನಂತೆ ತೋರಿಕೊಂಡ ಅಂತ ಬರ್ತಿದ್ದಾರೆ. ರಾಮನಂತೆ ತೋರಿಕೊಂಡ. ಯಾಕೆಂದರೆ ನಮ್ಮ ಶರೀರ ನೋಡುತ್ತೆ, ಇಂದ್ರಿಯಗಳನ್ನು ನೋಡುತ್ತೆ. ಜ್ಞಾನಿಗಳಿಗೆ ಕೃಷ್ಣನಲ್ಲಿರ್ತಕ್ಕಂಥ ಜ್ಞಾನವನ್ನು ನೋಡ್ತಾರೆ. ಆದ್ದರಿಂದ ಈ ಕಾರಣವನ್ನು ನಾವು ಶಂಕರಾಚಾರ್ಯರಿಗೂ ಹೇಳ್ಬೋದು. ಏನಂದರೆ ಅವ್ರಿಗೆ ಸನ್ಯಾಸ ತಗೊಂಡು ಬ್ರಹ್ಮಾನಂದವನ್ನು ಹೊಂದಿಬಿಟ್ಟು ಆತ್ಮಾನಂದವಾಗಿ ಹಾಯಾಗಿ ಬಿಡ್ಬೋದಾಗಿತ್ತು. ಯಾತಕ್ಕೆ ಪ್ರಸ್ಥಾನತ್ರಯ ಭಾಷ್ಯಗಳು ಬರೆದರು? ಪ್ರಸ್ಥಾನತ್ರಯ ಅಂದರೆ ಈಗ ನಮ್ಮ ಊರಲ್ಲಿರ್ತಕ್ಕಂಥ ರಸ್ತೆಯನ್ನು ಈ ಸ್ಟೇಟ್ ಹೈವೇ ಅಥವಾ ಊರಿನಲ್ಲಿ ರಸ್ತೆ ಅಂತ ಕರೀತೀವಿ. ಆದರೆ ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇ, ಇದಕ್ಕೆ ಪ್ರಸ್ಥಾನ, ಮಹಾಪ್ರಸ್ಥಾನಗಳು ಅಂತ. ಅಂದರೆ ಏನಂದರೆ ಭಗವಂತನನ್ನು ನೇರವಾಗಿ ತಿಳಿಸ್ತಕ್ಕಂಥ ವಿಧಾನಗಳು. ಇದು ಎಲ್ಲಿ ಅಂದರೆ ಮೊದಲು ವೈದಿಕ ವಾಂಗ್ಮಯ, ವೇದ ವಾಂಗ್ಮಯ. ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ಈ ವೇದ ವಾಂಗ್ಮಯವನ್ನು ಪ್ರಭು ಸಂಹಿತೆ ಅಂತ ಕರೆದು. ಪ್ರಭು ಸಂಹಿತೆ ಅಂದರೆ ಅಲ್ಲಿ ನ್ಯಾಯ ಇದೆ. ಏವಂ ಉಪಾಸಿತವ್ಯಂ, ಏವಂ ಚೈತದುಪಾಸ್ಯಂ, ಏತದನುಶಾಸನಂ, ಇದು ಹೀಗೆ ಮಾಡಬೇಕು ನೀನಷ್ಟೇ. ಇದರ ಮೇಲೆ ಅಪೀಲು ಹೋಗೋ ಹಾಗಿಲ್ಲ. ಏಕೆ ಹೇಳಿದ ಪ್ರಶ್ನೆ ಕೇಳೋ ಹಾಗಿಲ್ಲ. ಯಾಕೆಂದರೆ ಋಷಿಗಳು ತಪೋಭೂಮಿಯಲ್ಲಿ ಕೂತಾಗ ಅವರ ಮನಸ್ಸಲ್ಲಿ ಸ್ಫುರಣೆಗೆ ಬಂದಂಥದ್ದನ್ನು ನಾವು ಸಾಮಾನ್ಯರು ಪ್ರಶ್ನೆ ಕೇಳೋ ಹಾಗಿಲ್ಲ. ಅದನ್ನು ಆರ್ಷ ದರ್ಶನ ಅಂತ ಕರೀತೀವಿ. ಈ ಥರ ಇದೆ ವೇದವಾಂಗ್ಮಯ. ಎರಡನೇದು ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ. ವೇದವಾಂಗ್ಮಯ ನಮಗೆ ಅರ್ಥವಾಗೋ ಕಷ್ಟ. ಸೂತ್ರ ಪ್ರಾಯ ಸಣ್ಣ ಸಣ್ಣ ವಿಚಾರಗಳು, ವಾಕ್ಯಗಳು ಚಿಕ್ಕದಾಗಿರ್ತದೆ, ಪದಗಳು ಚಿಕ್ಕದಾಗಿರ್ತದೆ, ಬೇರೆ ಸಂಸ್ಕೃತ ಅರ್ಥ ಆಗೋದು ಕಷ್ಟ. ಆದ್ದರಿಂದ ಭಗವಂತರಾದಂಥ ವೇದವ್ಯಾಸ ಮಹರ್ಷಿಗಳು ಕೃಷ್ಣಾರ್ಜುನರಿಗೆ ಏನು ಸಂವಾದ ನಡೀತೋ ಅದನ್ನು 700 ಶ್ಲೋಕಗಳಾಗಿ ವಿಂಗಡಿಸಿ ಶುರು ಮಾಡಿ ಬರೋದು. ಅಂದರೆ ಸಾಧನೆ ಏನು ಮಾಡಿದ್ರೆ ಅದನ್ನು ಪ್ರಾಪ್ತಿ ಮಾಡ್ಕೋಬೋದು. ಉಪನಿಷತ್ತಲ್ಲಿರುವ ಜ್ಞಾನವನ್ನು ನಾವು ನಿತ್ಯ ಜೀವಿತದಲ್ಲಿ ಏನನ್ನು ಅನುಭವಿಸಿದ್ರೆ ತಾನೇ ನಮಗೆ ಗೊತ್ತಾಗೋದು. ಸ್ವಾಮಿ ನೀವೇನೋ ಹೇಳ್ತಾ ಇದ್ದೀರಿ, ಆದರೆ ನನ್ನ ಸ್ಥಿತಿ ಕೇಳಿ ಅಂತಾರೆ ಕೇಳೋನು. ಅಂದರೆ ಏನರ್ಥ? ಅಂದರೆ ಹೇಳೋರು ಹೇಳ್ಬೋದು, ಅವ್ರು ಅರ್ಥವಾಗಿದೆ, ಜ್ಞಾನಿಗಳು ಹೇಳ್ತಾರೆ. ನಮ್ಮ ಮಟ್ಟಕ್ಕೆ ನಮ್ಮ ಜೀವನದಲ್ಲಿ ಅದು ಅನುಭವ ಗೋಚರವಾದರೆ ತಾನೇ ಯಾವುದೇ ಆಗಲಿ ಬೆಂಕಿ ಬಿಸಿಯಾಗಿದೆ ಅನ್ನೋದು ಮಗುಗೆ ಅರ್ಥವಾಗಬೇಕಾದ್ರೆ ಒಂದಿನ ಎಲ್ಲೋ ಒಂದಿನ ಅವ್ನು ಊರು ಕಟ್ಟಿನೋ ಒಂಚೂರು ಬೆಂಕಿನೋ ತಾಕಿರಬೇಕು, ಆವಾಗ ತಂದೆ ಹೋಗೋದಿಲ್ಲ. ಆದರೆ ಮೊದಲು ಕರ್ಮ, ವೇದಗಳಲ್ಲಿರ್ತಕ್ಕಂಥದ್ದು, ಆಮೇಲೆ ಉಪಾಸನೆ, ಆಮೇಲೆ ಜ್ಞಾನ. ಈ 3 ವಿಧದಲ್ಲಿ ಪ್ರಯೋಗ ಮಾಡಿಕೊಂಡು ಅರ್ಥವನ್ನು ಹೇಳ್ಕೊಂಡು. ಯಾಕೆ ಮೊದಲು ಕರ್ಮವನ್ನು ಹೇಳಿದರು ಅಂತ ಹೇಳಿದ್ರೆ, ನಮಗೆ ಹಾಲು ಕಾಯಬೇಕು ಅಲ್ವಾ? ಆದರೆ ಹಾಲನ್ನೇ ಎತ್ಕೊಂಡಾಗ ನಾವು ನೇರವಾಗಿ ಸ್ಟವ್ ಮೇಲೆ ಇಡೋ ಹಾಗಿಲ್ಲ. ಏನು ಮಾಡ್ತೀವಿ? ಒಂದು ಪಾತ್ರೆ ಒಳಗೆ ಹಾಕ್ತೀವಿ. ಹಾಕಿ ಆ ಪಾತ್ರೆಯನ್ನು ನಾವು ಸ್ಟವ್ ಮೇಲೆ ಇಡ್ತೀವಿ. ಈಗ ಮೊದಲು ಕಾಯೋದು ಯಾವುದು ಹೇಳಿ? ಪಾತ್ರೆ. ಆದರೆ ನಮ್ಮ ಪಾತ್ರೆ ಕಾಯೋದೇನು ಬೇಕಿಲ್ಲ. ನಮಗೆ ಕಾಯಬೇಕಾದ ಯಾವುದು? ಹಾಲು. ಹಾಲು ಕಾಯಬೇಕಾದ್ರೆ ಪಾತ್ರೆನ ಕಾಯಿಸ್ತಾ ಇದ್ದೀವಿ, ಹೌದಾ? ಹಾಗೆ ಒಳಗಡೆ ಇರತಕ್ಕಂಥ ಬುದ್ಧಿ, ಮನಸ್ಸು, ಅಂತಃಕರಣ ಸರಿ ಹೋಗಬೇಕಾದ್ರೆ ನಾವು ಬಾಹ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕರ್ಮಗಳು, ಶರೀರದಿಂದ ಮಾಡಬೇಕಾಗಿರ್ತಕ್ಕಂಥ ಆಚಾರ ವಿಚಾರಗಳು ಮೊದಲು ಶುದ್ಧಿ ಮಾಡ್ಕೋಬೇಕು. ಸಬಾಹ್ಯ ಅಭ್ಯಂತರ ಶುಚಿ ಅಂತ ಹೇಳ್ತಾನೆ. ಏನಕ್ಕೆ ಹೇಳಿದಾರೆ ಅದನ್ನು? ಕರ್ಮ ಅನ್ನೋದು ಬಾಹ್ಯ ಶುದ್ಧಿ ಆಗಬೇಕು. ಬಾಹ್ಯ ಶುದ್ಧಿ ಆದಾಗ ಒಬ್ಬರು ನಾವು ತುಂಬ ಡಿಸಿಪ್ಲಿನ್ ಆಗಿರ್ತಕ್ಕಂಥವರು, ತುಂಬ ಡಿಗ್ನಿಫೈಡ್ ಆಗಿರ್ತಕ್ಕಂಥವ್ರು, ನಿಯಮ ಪಾಲನೆ ಮಾಡೋರಿದ್ದಾರೆ ಅನೇಕ ಲೋಕದಲ್ಲಿ. ಅವ್ರನ್ನ ನೋಡಿದ್ರೆ ನಮಗೆ ಸಂತೋಷವಾಗೋದು. ಯಾಕಂದರೆ ಆತ ಬಿಡಿ ತುಂಬ ನಿಯಮಬದ್ಧವಾಗಿರ್ತಾರೆ ಅಂತ ಅವ್ರನ್ನ ಹೆಸರು ಹೇಳ್ಬಿಡ್ತೀವಿ ನಾವು. ಮೊದಲು ಆಚಾರ ಪ್ರಥಮೋ ಧರ್ಮೋ ಧರ್ಮಸ್ಯ ಪ್ರವರಚ್ಯುತ, ಅದು ಸರಿ ಹೋಗ್ಬೇಕು. ಅದು ಸರಿ ಹೋದ್ರೆ ಏನಾಗುತ್ತೆ ಅಂದರೆ ಮನಸ್ಸಿನ ಕಾಲುಷ್ಯ ಹೋಗಿ ಮನಸ್ಸು ಶುದ್ಧಿ ಆಗುತ್ತೆ. ದೇವಸ್ಥಾನಕ್ಕೆ ಬಂದ ತಕ್ಷಣ ನಾವೇನು ಮಾಡ್ತೀವಿ? ಎಲ್ಲ ಕಸ ಎಲ್ಲ ತೆಗೆದು ಮೊದಲು ಧೂಪ ದೀಪ ಎಲ್ಲ ಬೆಳಗಿಸ್ತೀವಲ್ಲ. ಯಾಕೆಂದರೆ ವಾತಾವರಣ ಶುದ್ಧಿ ಆಗಬೇಕು. ಆಗ ಭಕ್ತರ ಭಾವನೆ ಕೇಂದ್ರೀಕೃತವಾಗುತ್ತೆ ಭಗವಂತನ ಮೇಲೆ. ಉಪಾಸನೆ ಅಂದ್ರೇನು? ಅನನ್ಯ ಭಕ್ತಿಯಿಂದ ಶರಣಾಗತಿ. ಇನ್ನು ಕರ್ಮದಲ್ಲಿ ಎಲ್ಲಿದೆ ಅಂದರೆ ಸ್ವಲ್ಪ ಅಹಂಕಾರ ಇರ್ತದೆ.
ನಾನು ಮಾಡೋಣ ಒಂದು ಕರ್ತೃತ್ವ ಭಾವನೆ ಇರ್ತದೆ. ಆದರೆ ಭಗವಂತ ಅದನ್ನೇನು ಮಾಡ್ದ ಭಗವದ್ಗೀತೆಯಲ್ಲಿ ಅಂತ ಹೇಳಿದ್ರೆ ಕರ್ಮ ಯೋಗ ಮಾಡಿದ. ಕರ್ಮ ಯೋಗ ಅನ್ನೋದು ನಿಮಗೆ ಉಪನಿಷತ್ತುಗಳಲ್ಲಿ ಸಿಗಲ್ಲ ಪದ, ಬ್ರಹ್ಮಸೂತ್ರಗಳ ಸಿಗೋದಿಲ್ಲ, ಭಗವದ್ಗೀತೆಯಲ್ಲಿ ಮಾತ್ರವೇ ನಮಗೆ ಸಿಗೋದು. ಏನು ಕರ್ಮಯೋಗ ಅಂದರೆ ನೀನು ಇದುವರೆಗೂ ಫಲಾಪೇಕ್ಷೆ ಇಟ್ಕೊಂಡು ಕರ್ಮಗಳು ಮಾಡ್ತಾ ಇದ್ದಪ್ಪ, ಎಲ್ಲ ಬಂದಿದೆಯಾ? ಇಲ್ಲ. ಏನೋ ಒಂದು ಲೋಪವನ್ನು ಹೇಳ್ತೀವಲ್ಲ ನಾವು, ಅದನ್ನು ನಾವು ಮಂತ್ರಗಳಲ್ಲಿ ಕರ್ಮಲೋಪ, ಸ್ವರಲೋಪ, ಪವನಲೋಪ, ಪ್ರಾಯಶ್ಚಿತ್ತ ಎಲ್ಲ ಹೇಳ್ತೀವಿ. ಅದಕ್ಕೆ ಭಗವಂತ ಏನು ಹೇಳ್ದ, ನೀನು ಕರ್ಮ ಮಾಡೋದಕ್ಕೆ ಮಾತ್ರ ನಿಮಗೆ ಅಧಿಕಾರ ಇದೆ, ಕರ್ಮ ಫಲವನ್ನು ಕೊಡ್ತಕ್ಕಂಥವನು ಬೇರೆ ಇದ್ದಾನಲ್ಲ. ಯಾಕೆಂದರೆ ನೀನು ಶರೀರ ಸಂಘಾತ ಸೇರ್ಕೊಂಡ್ಬಿಟ್ಟಿದೀಯ, ಶರೀರದಲ್ಲಿ ಸೇರ್ಕೊಂಡಿರ್ತಕ್ಕಂಥ ತತ್ವ ಆಗ್ಬಿಟ್ಟಿದೆಯಾ. ನಿನಗೆ ಕರ್ಮ ಫಲನ ಕೊಡ್ತಕ್ಕಂಥ ತಗೊಳ್ತಕ್ಕಂಥ ಅಧಿಕಾರ ಇಲ್ಲ. ನೀನು ಶರೀರ ಪ್ರಾಪ್ತಿ ಆದಮೇಲೆ ನಿನಗೆ ಏನೇನಾಗುತ್ತೋ ನನಗೇನಾಗುತ್ತಾ ಇದೆ ಅಂತ ಅನುಭವಿಸ್ಕೊಳ್ಳೋದಷ್ಟೇ ನಿನ್ನ ಕರ್ಮ. ಆದರೆ ಈ ಶರೀರ ಸಂಬಂಧ ಬಿಟ್ಟಿರ್ತಕ್ಕಂಥ ಜ್ಞಾನಿಗಳು ಪರಮಾತ್ಮ ಯಾವಾಗಲೂ ಅಶರೀರ ತತ್ವ, ಆತನಿಗೆ ಕರ್ಮ ಫಲವನ್ನು ಕೊಡ್ತಕ್ಕಂಥ ಅಧಿಕಾರ. ಇದಕ್ಕೆ ಉಪಾಸನೆ ಅಂದರೆ ಸಂಪೂರ್ಣ ಶರಣಾಗತಿ. ಇನ್ನು ಅಹಂಕಾರ ಕರ್ಮದಲ್ಲಿತ್ತಲ್ಲ ಅದು ಹೊರಟೋಗುತ್ತೆ, ಕರ್ಮ ಯೋಗವಾಗುತ್ತೆ ಮತ್ತು ಬಾಹ್ಯ ಶುದ್ಧಿಯಾಗಿದೆ. ಆಂತರಿಕ ಶುದ್ಧಿಯಾಗಿ ಒಬ್ಬರೇ ಕೂತ್ಕೊಂಡು ಯಾವುದೂ ಖರ್ಚಿಲ್ಲ. ಉಪಾಸನೆ ಮಾಡೋದಕ್ಕೆ ಊರು ಕಟ್ಟಿ ಬೇಕಾಗಿಲ್ಲ, ಅಡ್ಡಪಾತ್ರೆ ಬೇಕಾಗಿಲ್ಲ, ಪಂಚಪಾತ್ರೆ ಬೇಕಾಗಿಲ್ಲ, ಅವನೊಬ್ಬನೇ ಕುತ್ಕೊಂಡಿರ್ತಾನೆ ಅಷ್ಟೇ. ಮಾನಸಿಕ ಧ್ಯಾನ, ತೈಲದಾರ ಅಭಿಚಿನ್ನ ಪ್ರತ್ಯಯಂ, ಒಂದು ಎಣ್ಣೆ ಧಾರೆ ಹಾಕಿದ್ರೆ ಹೇಗೆ ಕಡಿ ನೀರ ಬೀಳ್ತಾ ಇರ್ತ ಹಾಗೆ ಭಗವಂತನ ಕಡೆ ಮನಸ್ಸನ್ನು ಹರಿಸ್ತಕ್ಕಂಥ ವಿಧಾನ. ಈಗ ನಮ್ಮ ಮನಸ್ಸಲ್ಲಿದೆ ಹೇಳಿ, ಹೆಂಡತಿ, ಮಕ್ಕಳು, ಸಂಸಾರ, ಗಂಡ, ದುಡ್ಡು, ಬ್ಯಾಂಕ್ ಅಕೌಂಟ್ಗಳು, ಆಸ್ತಿ ಪಾಸ್ತಿಗಳು, ಒಡವೆಗಳು, ನಂದು 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 ಅನ್ನೋದೆಲ್ಲ ತುಂಬಿಬಿಟ್ಟಿದೆ. ಭಗವತ್ಪಾದ ಸನ್ಯಾಸಿಗಳು ಬಂದಿದ್ದರು, ಗೀತಾ ಬಂದಿದ್ದರು. ಅವ್ರು ಹೇಳಿದ್ರು, ಭಗವಂತನನ್ನು ನೀವೇನು ಕೇಳದೆ ಹೋದರೆ ತನ್ನ ಸ್ವರೂಪವನ್ನೇ ಕೊಡುತ್ತಿದ್ದಾನೆ. ನೀವು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಬೇಕೂಪಗಳಾಗಿದ್ದೀರಿ ಅಂತ. ನೀವು ಬೇಕೂಪಗಳಾಗಿರೋದಕ್ಕೆ ನಿಮ್ಗೆ ಏನು ಕೇಳ್ತೀರೋ ಅದನ್ನು ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಕೊಡ್ತಾ ಇದ್ದಾನೆ. ಏನು ಕೇಳಬೇಡಿ, ಅವ್ನಿಗೆ ಗೊತ್ತು ನಿಮ್ಗೇನು ಕೊಡಬೇಕು ಅಂತ. ಅಲ್ಲೇ ರೆಡಿ ಮಾಡಿರೋ ನಿಮ್ಗೆ ಕಳಿಸಿರೋದು ಇಲ್ಲಿಗೆ, ಇಂಥವ್ರಿಗೆ ನಿಮ್ಮ ಮಗನ ಹುಟ್ಟಬೇಕು, ಇಂಥ ತಾಯಿ ತಂದೆಗೆ ಹುಟ್ಟಬೇಕು, ಇಂಥ ಮನೆಯೇ ಹುಟ್ಟಬೇಕು, ನಿನಗೆ ಇಷ್ಟೇ ಅನುಭವಕ್ಕೆ ಬರಬೇಕು, ನೇಮ ಆಗೋಗಿದೆ, ಅದನ್ನು ಬದಲಿಸೋದಕ್ಕಾಗೋದಿಲ್ಲ. ಮತ್ತು ನಾನು ಯಾಕೆ ಗೋಗರಿಬೇಕು ಭಗವಂತನ ಹತ್ರ? ಈ ಲೌಕಿಕವಾಗಿ ಕೇಳ್ಕೊಳಕ್ಕೆ ಹೋಗಬಾರ್ದು. ನನ್ನ ಕರ್ತವ್ಯ ಏನು ಅಂದರೆ ಭಗವಂತನ ಚಿಂತನೆ ಮಾಡೋದು, ಧ್ಯಾನ ಮಾಡೋದಷ್ಟೇ. ಅದನ್ನು ಸ್ವತ್ವತ್ಯಾಗ ಅಂತ, ಅಂದರೆ ನಾನು ಅನ್ನೋದನ್ನು ಬಿಟ್ಬಿಡ್ತಕ್ಕಂಥ ವಿಧಾನ. ಅಹಂಕಾರ ತ್ಯಾಗದಿಂದ ಭಗವಂತನ ಆರಾಧನೆ ಮಾಡೋ ವಿಧಾನ ಉಪಾಸನೆ. ಇನ್ನು ಈ ಉಪಾಸನೆ ಅಂದರೆ ಅಂತರ್ಮುಖವಾಗೋಯ್ತು ಮನಸ್ಸು. ಬಾಹ್ಯವಾಗಿದ್ದಂಥ ಮನಸ್ಸು ಅಂತರ್ಮುಖವಾಗೋಯ್ತು. ಅಂತರ್ಮುಖವಾಗೋದ ಮೇಲಕ್ಕೆ ಭಗವಂತನ ಯಥಾರ್ಥ ತತ್ವ ಅಂತ ಹೇಳ್ಕೊಳ್ಳೋದು. ಅವನು ಲೋಕಾನುಗ್ರಹ ಮಾಡುವಾಗ ಶರೀರ ತಗೊಂಡು ದೇವಕಿ ಮಗನಾಗೋ ಕೌಸಲ್ಯ ಮಗನಾಗೋ ಬಂದಿರೋ ವಿಚಾರ ಬೇರೆ. ಇಲ್ಲಪ್ಪ ಏನು ಕರ್ತವ್ಯ ಇದೆ, ಸುಮ್ಮನೆ ಇದ್ದಾನಲ್ಲಿ ಭಗವಂತ. ಯಾಕೆ ರಾಮನಾಗಿ ಬಂದಾಗಲೂ ಕೃಷ್ಣನಾಗಿ ಬಂದಾಗಲೂ ಪರಮಾತ್ಮನಾಗಿ ಒಂದು ಕಡೆ ಇದ್ದಾನಲ್ವ, ಎಲ್ಲೋ ಒಂದು ಕಡೆ. ಇಲ್ಲಿ ನಾಟಕ ಮಾಡ್ತಾ ಇದ್ದಾನೆ ಎನ್ ಟಿ ರಾಮರಾವು. ಅವನು ಡ್ರಾಮಾ ಮಾಡಿದಾಗ ದುರ್ಯೋಧನ ಪಾರ್ಟು ಕೃಷ್ಣನ ಪಾರ್ಟ್ ಹಾಕ್ತಾನೆ. ನಾನು ಎನ್ ಟಿ ರಾಮರಾವ್ ಅಂತ ಅವ್ನಿಗೆ ಗೊತ್ತಿಲ್ವಾ? ಗೊತ್ತಿದೆ. ಆ ಭಗವಂತನಿಗೆ ಇಲ್ಲಿ ಬಂದು ಈ ಒಂದು ದುಷ್ಟ ಶಿಕ್ಷಣ ಶಿಷ್ಟ ಸಂರಕ್ಷಣೆ ಮಾಡೋವಾಗ್ಲೂ ನಾನು ಇದೇ ನನ್ನ ಪರಮಾರ್ಥವಲ್ಲ ಅಂತ ಗೊತ್ತಿದೆ. ಆ ತತ್ವ ಗೊತ್ತಿರ್ತಕ್ಕಂಥ ತತ್ವವನ್ನು ನಾನು ಹೇಗಿದ್ದಾನೋ ಹಾಗೆ ತಿಳ್ಕೊಳ್ತಕ್ಕಂಥದ್ದು ಬೇರೆ. ಗೊತ್ತಾಯ್ತಾ? ಶರೀರದಲ್ಲಿ ಬಂದು ಮಾತ್ರೆಗಳು ಕೆಲಸ ಮಾಡುವಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ರಾಸಾಯನಿಕಗಳ ಜೊತೆ ಸೇರ್ಕೊಳ್ಳುತ್ತೆ. ಅದಲ್ಲ, ಅವನು ಟೆಕ್ನಿಕಲ್ ಪಾಯಿಂಟ್ ತಿಳಿದಿರ್ತಕ್ಕಂಥವ್ರಿಗೆ ಬರೀ ಮಾತ್ರೆ ಏನಿದೆಯೋ ಶರೀರಗಳು ಹೋಗೋಕ್ಕಿಂತ ಮುಂಚೆ ಅದರೊಳಗೆ ಏನಿದೆಯೋ ಅವನಿಗೆ ಗೊತ್ತಿರುತ್ತೆ ತತ್ವ. ಹೀಗೆ ಭಗವಂತನ ಯಥಾರ್ಥ ಸ್ವರೂಪ ಇದು ಜ್ಞಾನದ ಮುಖಾಂತರ ಗೊತ್ತಾಗುತ್ತೆ. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ 3 ಮಹಾಸಾಧನೆಗಳನ್ನ ಶಂಕರಾಚಾರ್ಯರು ಅವರ ಭಾಷ್ಯಗಳಲ್ಲಿ ಹೇಳ್ತಾರೆ. 555 ಬ್ರಹ್ಮಸೂತ್ರಗಳು, 700 ಶ್ಲೋಕಗಳು ಭಗವದ್ಗೀತೆ, 10 ಉಪನಿಷತ್ತುಗಳು, ಈಶಾನ್ಯ, ಕಟ, ಮುಂಡಕ, ಮಾಂಡುಕ್ಯ, ತೈತರಿಯ, ಐತರಿಯ, ಛಾಂದೋಗ್ಯ, ಬೃಹದಾರಣ್ಯಕ, ಆಮೇಲೆ ಶ್ವೇತಾಸ್ಪೃತ, ಆಮೇಲೆ ಕೈವಲ್ಯ ಉಪನಿಷತ್ತು. ಇಷ್ಟು ಉಪನಿಷತ್ತುಗಳನ್ನ ಮಹಾಭಾರತದ ಶಾಂತಿ ಪರ್ವ. ಇದನ್ನು ವಿಪರೀತವಾಗಿ ಆಮೇಲೆ ವಿಷ್ಣು ಪುರಾಣ ಅವರು ಉದಾಹರಿಸಿರ್ತಕ್ಕಂಥ ಅವ್ರ ಭಾಷೆಗಳಲ್ಲಿ ತಗೊಂಡಿರ್ತಕ್ಕಂಥ ಭಾಗಗಳು, ಮೋಕ್ಷ ಧರ್ಮ ಪರ್ವ, ಉತ್ತರ ಗೀತೆ, ಉದ್ಧವ ಗೀತೆ, ಇವನ್ನೆಲ್ಲ ತಗೊಂಡಿದ್ದಾರೆ. ತಗೊಂಡು ಸನಸ್ಸುಜಾತಿಯನ್ನು ತಗೊಂಡಿದ್ದಾರೆ. ತಗೊಂಡು ನಮಗೆ ಏನು ಬೇಕೋ, ಯಾವ ಜ್ಞಾನ ಸಾಮಗ್ರಿ ಬೇಕೋ ಮನುಷ್ಯನಿಗೆ ಎಲ್ಲವನ್ನು ಅಷ್ಟೇ ಅಲ್ಲಿಲ್ಲ, ಸಾಮಾನ್ಯ ಮನುಷ್ಯರಿಗೋಸ್ಕರ, ಭಕ್ತರಿಗೋಸ್ಕರ ಅನೇಕ ದೇವತಾ ಸ್ತೋತ್ರಗಳನ್ನು ಬರೆದು
ಏನು ಕೇಳಿದ್ರು ಭಗವಂತ? ನಾವು ಅಷ್ಟು ದೊಡ್ಡ ಆಚಾರ್ಯರು, ಚತುರಾಮಾಯಿ ಪೀಠಗಳ ಸ್ಥಾಪನೆ ಮಾಡೋರು ಏನು ಕೇಳಿದ್ರು ಗೊತ್ತಾ? ಅವಿನಯಮಪನಯ ವಿಷ್ಣು ಶಮಯ ಮನಃ ಗಮಯ ಸಂಸಾರ ಸಾಗರ ವಿಷಯ ಮೃಗತೃಷ್ಣಾಂ ಬಹುತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಅವಿನಯಮಪನಯ ವಿಷ್ಣು, ನನ್ನಲ್ಲಿ ಎತ್ತಿಂಚಿದ ಅವಿನಯ ಅನ್ನತಕ್ಕಂಥದ್ದು, ಗರ್ವ ಅಂತಕ್ಕಂಥದ್ದು, ಅಹಂಕಾರ ಅಂತಕ್ಕಂಥದ್ದು ನಿಮಗೆ ಸಂವಿಧಾನಕ್ಕೆ ಬಂದಾಗ, ಭಗವಂತ ವಿಚಾರ ಹೇಳಕ್ಕೆ ಬಂದಾಗ ಏನನ್ನು ನಾನು ಪಂಡಿತ, ನಾನು ಜ್ಞಾನಿನ ತೋರ್ಕೊಂಡಿದ್ದೆ ಅಂದರೆ ಅಪನಯ, ಅದನ್ನು ಕಳೆದುಬಿಡು ಸ್ವಾಮಿ. ಶಮಯ ಮನಃ, ಶಮ ಅಂದರೆ ಮನಸ್ಸಿನ ಸಮಾಧಾನ. ದಮಯ, ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದನ್ನು ದಮ ಅಂತ ಕರೀತಾರೆ. ಸಂಸಾರ ಸಾಗರ ವಿಷಯ ಮೃಗತೃಷ್ಣಾಂ, ಸಂಸಾರ ಸಾಗರ ಅನ್ನೋದು ದೊಡ್ಡ ಘೋರವಾಗಿರ್ತಕ್ಕಂಥ ಮಹಾರಣ್ಯ ಇದು. ಇದರಿಂದ ಹೊರಗೆ ಬಿದ್ದವರು ಬಹಳ ಕಷ್ಟ. ವಿಶ್ವಾಮಿತ್ರನಂತವನೇ ಗಾಯತ್ರಿ ಮಹಾಮಂತ್ರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ದೇವತೆಗಳು ಮೋಸ ಮಾಡಿ ಮೇನ್ಕೆಯನ್ನು ಕಳಿಸೋಷ್ಟೊತ್ತಿಗೆ ಶರೀರದ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟ ಅಂತ ನಮಗೆ ಪುರಾಣಗಳು ಹೇಳ್ತಾರೆ. ಯಾಕೆ ವಿಶ್ವಾಮಿತ್ರ ಅಷ್ಟು ದೊಡ್ಡ ಮಾನಸಿಕತೆ ಹೇಳಿದ್ದಾರೆ ಅಂದರೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ಅಪಿಕರ್ಷತಿ. ಇಂದ್ರಿಯಗಳ ಹತೋಟಿ ಇರಲ್ಲ, ಮನಸ್ಸಿನ ಮೇಲೆ ಹತೋಟಿ ಇರಲ್ಲ, ಅವು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಭಗವತ್ಪಾದ ಹೇಳೋರು, ಉಪನಿಷತ್ತುಗಳು ಹೇಳ್ತಾ ಇದೆ, ನೀನು ಪರಮಾತ್ಮ ಸ್ವರೂಪ ತತ್ವಮಸಿ, ನೀನು ತತ್ವದ ಅರ್ಥವಾಗಿರ್ತಕ್ಕಂಥ ಬ್ರಹ್ಮವಸ್ತು ಅಂತ ಹೇಳ್ತಾ ಇದ್ದರೆ, ನಾನು ಹೆಂಗಸು, ನಾನು ಗಂಡಸು, ನಾನು ಶೂದ್ರ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ ಅಂತ ಎಲ್ಬೂ ತಗೊಂಬಂದು ಕೂತ್ಕೊಂಡಿದ್ದೀರಿ ಅನ್ನೋರು. ಅಂದರೆ ಏನರ್ಥ? ಪರಮಾತ್ಮ ತತ್ವ ಎಲ್ಲೋ ಇದೆ. ಇದಕ್ಕೆ ಆಚಾರ್ಯರು ನಮಗೆ ಲೋಕಕ್ಕೆ ಅನುಗ್ರಹ ಮಾಡಬೇಕು, ತಿಳಿಸ್ಬೇಕು ಅಂತ ಇವೆಲ್ಲವನ್ನು ಕೂಡ ನಿರೂಪಣೆ ಮಾಡಿಕೊಂಡು ಬರ್ಕೊಂಡು ಬಂದಿದ್ದಾರೆ ಎಲ್ಲ. ಭಗವದ್ಗೀತೆಗೆ ಅರ್ಥ ಇಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ ಗ್ರಂಥರಾಶಿ. ಅದರಲ್ಲಿ ಛಾಂದೋಗ್ಯ ಬೃಹದಾರಣ್ಯಕ ಭಾಷ್ಯಗಳು ತುಂಬ ದೊಡ್ಡವು. ಸುಮಾರು ಬೃಹದಾರಣ್ಯಕ ಭಾಷ್ಯ ಬಂದ್ಬಿಟ್ಟು ಒಂದು 1500 ಪುಟ ಆಗುತ್ತೆ. ಒಂದು ಛಾಂದೋಗ್ಯ ಭಾಷ್ಯ ಒಂದು 400 ಪುಟ ಆಗುತ್ತದೆ. ಬ್ರಹ್ಮಸೂತ್ರ ಭಾಷ್ಯ ಒಂದು 1500 ಪುಟ ಆಗುತ್ತೆ. ಇದನ್ನು ಆಚಾರ್ಯರು ಬರೀ ಉಪನಿಷತ್ತು ಭಾಷ್ಯಗಳೇ ಇಷ್ಟು ಬಂದರು. ಇನ್ನು 700 ಶ್ಲೋಕ ಭಗವದ್ಗೀತೆ, ಅದೊಂದು 600 ಪುಟ ಆಗುತ್ತೆ. ಅದು ಕನ್ನಡಕ್ಕೆ ಮಾಡೋದ್ರಿಂದ ಜಾಸ್ತಿ ಆಗೋಗುತ್ತೆ. ಬೇರೆ ಭಾಷೆಗಳು ಮಾಡೋದು ಸಂಸ್ಕೃತದಲ್ಲಿರೋದು ಆಗಿದೆ. ಬ್ರಹ್ಮಸೂತ್ರ ಭಾಷೆ ವಿಪರೀತವಾಗಿದೆ. ಇಷ್ಟು ಮಾಡಿ ಉಪದೇಶ ಸಾಹಸ್ರಿ ಅಂತ 2 ಪುಸ್ತಕ ಬರೀತಾರೆ. ಅಂದರೆ ಎಲ್ಲವನ್ನ ಬರೆದುಬಿಟ್ಟು ತಾವು ಯಾವ ತತ್ವನ, ಯಾವ ಆನಂದವನ್ನು ತಮಗೆ ಪ್ರಾಪ್ತವಾಯಿತೋ, ಯಾವ ಈ ಸಾಧನೆಗಳಿಂದ ಪರಿಪಕ್ವತೆ ಏನು ಅನುಭವಿಸ್ತಾ ಇದ್ದಾರೋ ಅದನ್ನು ತಿಳಿಸ್ಬೇಕು ಅಂತ ಉಪದೇಶ ಸಾಹಸ್ರಿ ಗದ್ಯ ಪ್ರಬಂಧ ಅಂತ ಒಂದು ಪುಸ್ತಕ, ಪದ್ಯ ಪ್ರಬಂಧ ಅಂತ ಒಂದು ಪುಸ್ತಕ. ಪದ್ಯ ಪ್ರಬಂಧ ದೊಡ್ಡದಾಗಿದೆ, ಗದ್ಯ ಪ್ರಬಂಧ ಅರ್ಥವಾಗಿದೆ. ಇಷ್ಟು ಗ್ರಂಥಗಳನ್ನು ಅವರು ರಚನೆ ಮಾಡ್ತಾರೆ. ಸುಮ್ಮನೆ ಬರುತ್ತಾ ಮೋಕ್ಷ ಮನುಷ್ಯನಿಗೆ? ಎಷ್ಟು ಕಷ್ಟ ಇದೆ. ಎಲ್ಲಿ ಕೂತ್ಕೊಂಡಿದ್ರು ನಮಗೆ ಮನೇಲಿ ಯಾರಿದ್ದಾರೋ ಏನಿಲ್ವೋ, ನಮ್ಮ ತಂದೆಯವರು ಹೇಳ್ತಾ ಇರೋರು, ದೇವ್ರ ಪೂಜೆ ಮಾಡ್ತಾ ಇರೋರು ಕೂತ್ಕೊಂಡು. ತಮಾಷೆಗೆ ನಮ್ಗೆ ಹೇಳೋದಕ್ಕೆ ಅವ್ರು ಮಾಡೋರು ಏನಂದರೆ, ಕುಕ್ಕರ್ಗೆ ಹೋಗೋದು ಎಲ್ಲೋದ್ರಪ್ಪ ಹೆಂಗಸರು ಅನ್ನೋರು ಮಧ್ಯದಲ್ಲಿ. ಅಂದರೆ ಅಲ್ಲೇ ಅಡುಗೆ ಮನೆ ದೇವ್ರು ನಿಂತ್ಕೊಂಡಿದ್ವಿ ನಾವು ಅವಾಗ. ಆಗ ಹೇಳೋರು, ಸ್ವಲ್ಪ ಹೊತ್ತಾಯ್ತು 2-3 ಸಲ ವಿಚಾರ ಆಗ್ತದೆ, ನೀನು ಎಗರೋಗ್ಬಿಡುತ್ತೆ ಅನ್ನೋ ಭಯ. ಅದಕ್ಕೆ ಎಲ್ಲೋದ್ರಪ್ಪ ಕುಕ್ಕರ್ ನೋಡ, ದೇವ್ರ ಪೂಜೆ ಹೋಯ್ತಿಲ್ಲಿ. ಹಾಗೆ ಆಗ್ತಾ ಇರುತ್ತೆ ಮನುಷ್ಯನ ಪರಿಸ್ಥಿತಿ. ನಾವೆಲ್ಲಿದ್ರೂ ನಮ್ಮ ಮನಸ್ಸು ಹೇಗೆ ನೊಣಗಳು ಬಂದು ಗಾಯವಾಗಿರೋ ಜಾಗದ ಮೇಲೇ ಕೂತ್ಕೊಳ್ತೋ, ಆಗ ಮನಸ್ಸು ಯಾವುದು ಬೇಡವೋ ಅಥವಾ ಉಪನಿಷತ್ತುಗಳು ಏನು ಹೇಳುತ್ತೋ ಅಲ್ಲೇ ಹೋಗಿ ಕೂತ್ಕೊಳ್ತು. ಏನಂದರೆ ಒಂದು ಭಾಳ ದೊಡ್ಡ ನಮಗೆ ಸಮಸ್ಯೆ ಆಗಿರೋದು ಎಲ್ಲಿ ಅಂದರೆ, ಯಾವುದು ಲೋಕಾಸಕ್ತಿನೋ ಅದಕ್ಕೆ ಶಾಸ್ತ್ರಕ್ಕೆ ವಿರೋಧ. ಶಾಸ್ತ್ರ ಏನು ಹೇಳುತ್ತೋ ಅದು ಲೋಕ ಜನರಿಗೆ ಬೇಕಾಗಿದೆ. ಇದು ಸಮಸ್ಯೆ. ಇದು ಸಮಸ್ಯೆಯನ್ನು ಕಂಡುಹಿಡಿಯಬೇಕು. ಒಂದು ಡಾಕ್ಟರ್ ಏನು ಮಾಡ್ತಾನೆ, ಪೇಷಂಟ್ ಹೋದ ತಕ್ಷಣ ಇಂಜೆಕ್ಷನ್ ಕೊಟ್ಬಿಡಲ್ಲ. ಏನೇನಾಗುತ್ತಪ್ಪ ನಿಮಗೆ ಅಂದರೆ ರೋಗ ಲಕ್ಷಣಗಳನ್ನ ಮೊದಲು ತಿಳ್ಕೊತಾನೆ. ರೋಗ ಲಕ್ಷಣಗಳು ತಿಳ್ಕೊಂಡ್ರೆ ಚಿಕಿತ್ಸೆ ಯಾವ ಪಾಯಿಂಟ್ ಕೊಡಬೇಕು ನಿಮಗೆ, ಈ ಚಿಕಿತ್ಸಾ ವಿಧಾನವನ್ನು ಶಂಕರಾಚಾರ್ಯ ಮಾಡೋದು. ಅದನ್ನು ಮುಂದೆ ಹೇಳ್ತೀನಿ, ಮುಂದಲ್ಲೇ ಏನು ನಡೀತು. ತುಂಬ ದೊಡ್ಡ ವಿಚಾರ ಇದೆ. ಮೋಕ್ಷ ಬೇಕು ಅಂತಕ್ಕಂಥದ್ದು ಎಲ್ರಿಗೂ ಇದೆ. ಯಾಕಂದರೆ ನಾವೆಲ್ಲ ಸಂಕಲ್ಪದಲ್ಲೂ ದಿನಾಂಕೂ ಹೇಳ್ತಾನೆ ಇದ್ದೀವಿ, ಮದುವೆ ಮಾಡಲಿ, ಮುಂದೆ ಮಾಡಲಿ, ಗೋಷ್ಠಿ ಮಾಡಲಿ, ವ್ರತ ಮಾಡಲಿ, ಧರ್ಮ ಮೋಕ್ಷ ಸಿದ್ಧಾರ್ಥಂ ಅಂತ. ಆದರೆ ನಮ್ಮ ಅನುಭವಕ್ಕೆ ಬರ್ತಾ ಇರೋದು ಅರ್ಥ ಕಾಮ ಎರಡೇ. ಧರ್ಮವೂ ನಮ್ಗೆ ಅರ್ಥವಾಗಿಲ್ಲ, ಮೋಕ್ಷವಂತೂ ಇಲ್ಲವೇ ಇಲ್ಲ. ನಮ್ಮೆಲ್ಲರಿಗೂ ಅನುಭವದಲ್ಲಿರೋದೇನೆಂದರೆ ಹಣ, ಕೋರಿಕೆ.
ಇದೆರಡು ಎಲ್ಲರೂ ಸಾಮಾನ್ಯ ಮನುಷ್ಯರಿಗೆ ಅನುಭವಕ್ಕೆ ಬಂದ್ಬಿಡೋ ವಿಚಾರ. ಅನುಭವಕ್ಕೆ ಬರದೇ ಇರೋದು ಯಾವುದು ಅಂದರೆ ಧರ್ಮದಿಂದ ಸಿಗ್ತಕ್ಕಂಥ ಉತ್ತಮ ಗತಿ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಮೋಕ್ಷವನ್ನು ಮಹಾತ್ಮರು ತಿಳಿಸ್ತಾರಲ್ಲ ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ. ಬಹಳ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ವಿಚಾರ. ನಾವೇನೋ ಹೇಳ್ತಾ ಇದ್ದೀವಿ, ರಮಣ ಮಹರ್ಷಿಗಳು ವೈರಾಗ್ಯವನ್ನು ಹೊಂದಿ ಬಟ್ಟೆ ಎಲ್ಲ ತೆಗೆದು ಬರೀ ಕೋಪಿನ ದಾರಿಗ ಅರುಣಾಚಲಕ್ಕೆ ಹೋದವರು. ಅರುಣಾಚಲೇಶ್ವರನ ಹೋದ ತಕ್ಷಣವೇ ದೇವಸ್ಥಾನದಲ್ಲಿ ಯಾರೂ ಇಲ್ಲ, ತುಂಬ ಕೂದಲು ಬೆಳೆದ್ಬಿಟ್ಟಿತ್ತು ಅವರಿಗೆ. ಯಾರೋ ಕರ್ಕೊಂಡೋಗಿ ಕ್ಷೌರಗ್ರಹ ಕರ್ಕೊಂಡೋಗಿ ಮುಂಡನ ಮಾಡಿಸ್ಬಿಟ್ರು. ಆಚೆ ಕಡೆ ಬರೋಷ್ಟು ಮಳೆ ಬರ್ತಾಯಿದೆ, ನೆಂದೋದು. ಸರಿ, ಅರುಣಾಚಲನ ಸನ್ನಿಧಿಗೆ ಸುಮ್ಮನೆ ಹೋದರು. ಹೋಗಿ ದೇವರ ಮುಂದೆ ನಿಂತ್ಕೊಂಡ್ರು. ಗರ್ಭಗುಡಿಗೆ ಹೊರಟೋಗ್ಬಿಟ್ಟು ಗರ್ಭಗುಡಿಗೆ ಹೊರಟೋಗಿ ಅಲ್ಲಿ ನಿಂತ್ಕೊಂಡಿದ್ರು. ದೇವ್ರ ದರ್ಶನ ಮಾಡಿಕೊಂಡ್ರು. ಅಷ್ಟೇ, ಒಂದೇ ಸಲನೇ ಅವ್ರು ಹೋಗಿದ್ದು ಅರುಣಾಚಲೇಶ್ವರ ದರ್ಶನ. ಅವರ 16ನೇ ವಯಸ್ಸಿನಲ್ಲಿ ಯಾವಾಗ ಹೋದರೂ ಒಂದು ದಿನವೇ ಅವ್ರು ಹೋಗಿದ್ರು. ಯಾಕಂದರೆ ಭಗವಂತನ ಸ್ವರೂಪ ಆಗೋದ್ರ ಅವರು. ಜ್ಞಾನಿಗಳಿಗೆ ಒಂದು ಸಲ ಸಾಕು. ನಮಗೆ ಎಷ್ಟು ಸಲ ಹೇಳಿದ್ರು, ಹೇಳಿದ್ದೇ ಹೇಳ್ತಾ ಇದ್ರು, ಮರು ಬರ್ಬಿಡು. ಅಜ್ಞಾನ ತೆರೆ ಮುಚ್ಕೊಂಡಾಗಿದ್ದೆ. ತ್ಯಾಗರಾಜರು ಏನು ಮಾಡಿದ್ರು, ತಿರುಪತಿಗೆ ಹೋಗಿದ್ರು ದರ್ಶನ ಮಾಡ್ಕೋಬೇಕು ಅಂತ. ಅವ್ರು ಹೋಗುವಾಗ ಸರಿಯಾಗಿ ಗ್ರಾಚಾರಕ್ಕೆ ನೈವೇದ್ಯ ಟೈಮು ತೆರೆ ಗಂಟೆ ಬಿಡ್ತಾ ಇರ್ತಾರೆ. 1-2 ಗಂಟೆ ಬಿಡಲ್ಲ. 1 ಗಂಟೆ ಕಾಲ ತೆರೆನೇ ತೆಗೆಯಲ್ಲ ತ್ಯಾಗರಾಜರು. ತೆರತೀಯಗರಾಗ ಲೋನಿ ತೆರತೀಯಗರಾಗ. ನನ್ನ ಒಳಗಡೆ ಒಂದು ತೆರೆ ಇದೆ, ಅಜ್ಞಾನ ಅನ್ನೋ ತೆರೆ. ಇದನ್ನು ತೆಗೆದಿರ ಈ ಗರ್ಭಗುಡಿಗೆ ಹಾಕಿರೋ ತೆರೆ ನಾನು ಎಷ್ಟೋ ತಿಳ್ಕೊಳ್ಳಪ್ಪ. ಲೋನಿ ಲೋಗ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ತೆರೆ ತೆಗೆದ್ರೆ ಗೊತ್ತಾಗುತ್ತೆ ಪರಮಾತ್ಮ ಏನು. ತ್ಯಾಗರಾಜ ಹೇಳ್ತಾರೆ, ಯಾಕಂದರೆ ಮೋಕ್ಷ ಬೇಕು, ಇದರಿಂದ ಬಿಡುಗಡೆ ಆಗಬೇಕು ಅನ್ನೋದು ಯಾವತ್ತೋ ಒಂದು ದಿನ ಅವನು ಕಷ್ಟ ಬಂದಾಗಲೋ, ಸಂಕಟ ಬಂದಾಗಲೋ, ಬೇಸರ ಆದಾಗಲೋ, ದುರುಪಚಾರ ಆದಾಗಲೋ ಅನಿಸುತ್ತೆ. ಆದರೆ ಶಾಶ್ವತವಾಗಿ ಅನಿಸೋದಿಲ್ಲ. ತಕ್ಷಣ ಮನೆ ಬರ್ತಾ ಇರ್ತದೆ. ಸುಮ್ಮನೆ ಬಾರದು ಮುಖಿ, ಸುಮ್ಮನೆ ಬಾರದು ಮುಖಿ. ಶರೀರದ ಆಸೆಯನ್ನು ಬಿಡಬೇಕು. ಈ ಶರೀರ ತನ್ನದಲ್ಲವೆಂತೆನ್ನಲು ಬೇಕು. ದುಷ್ಟರ ಸಂಗವ ಬಿಡಬೇಕು, ಸಿಟ್ಟರ ಸಂಗವ ಮಾಡಲು ಬೇಕು. ಸುಮ್ಮನೆ ಬಾರದು ಮುಕ್ತಿ. ಏನು ಹೇಳ್ತಾರೆ ಪುರಂದರದಾಸರು? ಸುಮ್ಮನೆ ಬಂದ್ಬಿಡುತ್ತಾ ಮುಕ್ತಿ? ಎಷ್ಟು ಸಾಧನೆ ಮಾಡಬೇಕು, ಎಷ್ಟು ಮನಸ್ಸನ್ನು ನಿಗ್ರಹ ಮಾಡಬೇಕು. ನಮಗೆ ಕೋರಿಕೆಗಳಿದೆ. ಆಗಾಗ ಬಂದಿದೆ ಕಮಲಾನಾಭನದೋ, ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ಕಮಲಾನಾಭನದೋ, ಹೆಣ್ಣಿನಾಸೆಯ ಬೀಡಿರೆಂಬೋ ಕಾಗದ ಬಂದಿದೆ. ಹೊನ್ನಿನಾಸೆಯ ಬೀಡಿರೆಂಬೋ ಕಾಗದ ಬಂದಿದೆ. ಮಣ್ಣಿನಾಸೆಯ ಬೀಡಿರೆಂಬೋ ಕಾಗದ ಬಂದಿದೆ. ನಮ್ಮ ಕಮಲಾನಾಭನು ತಾನೇ ಬರೆದ ಕಾಗದ ಬಂದಿದೆ. ಕಾಗದ ಬಂದಿದೆ ಕಮಲಾನಾಭನದೋ. ಎಲ್ಲ ವೇದಗಳಲ್ಲಿ ಏನಿದೆಯೋ ಸಾರ ತಿಳಿಯಾಗಿ ನಮ್ಗೆ ಅರ್ಥವಾಗೋ ಭಾಷೆಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ವಚನಕಾರರು, ದಾಸರು. ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಜೀವನ ಬಹಳ ದುರ್ಲಭ. ದುರ್ಲಭಂ ತ್ರಯಮೇವೈತಂತ ಶಂಕರಾಚಾರ್ಯ ವಿವೇಕ ಚೂಡಾಮಣಿ. ಏನು ಮನುಷ್ಯತ್ವಂ, ಮುಮುಕ್ಷತ್ವಂ, ಮಹಾಪುರುಷ ಸಂಶ್ರಯ. ಮೊದಲನೇ ಮನುಷ್ಯರಾಗಿ ಹುಟ್ಟಿದ್ದೀವಿ. ಯಾಕೆ ಇದು ಹೆಚ್ಚುಗಾರಿಕೆ? ಏನು ಯಾವುದೇ ಪ್ರಾಣಿಗಳಿಗೆ ದೇವರು ಅನ್ನೋದು ಗೊತ್ತಿಲ್ಲ, ದೈವ ಅನ್ನೋ ಭಾವನೆ ಇಲ್ಲ, ಆಚರಣೆ ಅನ್ನೋದು ಗೊತ್ತಿರಲ್ಲ, ತಾಯಿ ಯಾರು, ಅಕ್ಕ ಯಾರು, ತಂಗಿ ಯಾರು ಗೊತ್ತಿರಲ್ಲ. ಹೌದಾ? ಅವು ಹೇಗಂದ್ರೆ ಬರೀ ಜೀವನ ಮಾಡುತ್ತೆ, ಸಂತಾನ ಮಾಡುತ್ತೆ, ಸತ್ತೋಗುತ್ತೆ ಅಷ್ಟೇ. ಹೀಗಾಗಬಾರ್ದು ಜೀವನ. ಆಮೇಲೆ ಎಷ್ಟು ಬೇಗ ದಿನ ಮುಗಿದುತ್ತದೆ ನೋಡಿ. ನೀವೇನೋ ಮನೆ ಕೆಲಸ ಮಾಡ್ಕೊತ ಇರ್ತೀರಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿದೆ, ಅವಾಗ ಕಾಫಿ ಮಾಡಿಕೊಟ್ಟೆ ಯಜಮಾನ್ರಿಗೆ, ಸ್ವಲ್ಪ ಹೊತ್ತಾಯ್ತು ತಿಂಡಿ ಮಾಡಕ್ಕೆ ಹೋದೆ, ದೇವ್ರ ದೀಪ ಮುಗಿಸಿ ಎಲ್ಲ ಮಾಡಿ ತಿಂಡಿ ಕೊಟ್ಟಿರ್ತೀವಿ, ಮಧ್ಯಾಹ್ನ ಆಗೋದು, ಅಡುಗೆ ರೆಡಿ ಮಾಡಬೇಕು.
ಬಿಡುವೇ ಇಲ್ಲ ನಮಗೆ. ಅಡುಗೆ ಮಾಡಿದ್ರೆ ಸ್ವಲ್ಪ ಸುಸ್ತಾಗ್ತದೆ, ಸ್ವಲ್ಪ ನಿದ್ದೆ ಮಾಡೋದಕ್ಕೆ ಕಾಫಿ ಮಾಡಬೇಕು. ಮತ್ತೆ ಕಾಫಿ ಮಾಡಿ ಒಂದು ಇಬ್ಬರು ಕೈ ಮಾತಾಡೋದಕ್ಕೆ ರಾತ್ರಿಗೆ ಇದೇನೆ ಅನ್ನ ಕಮ್ಮಿ ಇದೆಯೋ, ಸಾರು ಕಮ್ಮಿ ಇದೆಯೋ, ತಿಂಡಿ ಮಾಡಬೇಕು ನೋಡ್ಬೋದು. ದಿನಮುಪ್ಪಿರಜನಿ ಸಾಯಂ ಪ್ರಾತಃ ಶಿಶಿರವಸಂತೋ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತಿ ಆಶಾವಾಯುಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. 80 ವರ್ಷ ಮುದುಕ ಅವನು ಕೂತ್ಕೊಂಡು ದಾರಿಲಿ ಡುಕ್ರೈಕರಣೆ ಅನ್ನೋದು ಒಂದು ವ್ಯಾಕರಣ ಸೂತ್ರ, ಪಾಣಿನಿ ಬರೆದಿರ್ತಕ್ಕಂಥ ವ್ಯಾಕರಣ ಸೂತ್ರ ಡೆಟ್ ಮಾಡ್ತಾ ಇದ್ದಾನೆ. ಏನು ಅನ್ಸುತ್ತೆ ಹೇಳಿ? ಏನು ಪ್ರಯೋಜನ ಇದೆ ಈ ವಿಸ್ತಾರದಲ್ಲಿ ಬೆಟ್ ಮಾಡಿ? ಆ ವ್ಯಾಕರಣ ಓದಿ ಏನು ಪ್ರಯೋಜನ ಮಾಡಿದೆ? 60 ವರ್ಷ ಬರ್ತಾ ಇದ್ದೀವಿ ಅಂದ್ರೇನೆ ನಾವು ಕಲಿಯೋದೇನು ಇಲ್ಲ, ಕಲಿಯೋಕ್ಕಾಗೋದಿಲ್ಲ. ಆ ಶ್ರದ್ಧೆ ಅದೆಲ್ಲ ನೈಸರ್ಗಿಕವಾಗಿ ನಮಗೆ ಕಮ್ಮಿ ಆಗ್ತದೆ. ಇನ್ನೇನಾದರೂ ಭಗವಂತನ ಧ್ಯಾನಕ್ಕೆ ಮೀಸಲಿಡಬೇಕು ಸಮಯವನ್ನು. ದಿನಪಿ ರಜನಿ ಸಾಯಂ ಪ್ರಾತಃ ಶಿಶಿರವಸಂತೋ ಪುನರಾಯಾತ. ಶಿಶಿರಋತು ಹೋಯ್ತು, ಪಾಲ್ಗುಣ ಮಾಸ 4 ಮಾಸದಲ್ಲಿ. ವಸಂತ ಋತು ಚೈತ್ರ ಮಾಸ ಮತ್ತೆ ನೋಡಿ ಪ್ರಾರಂಭ. 6 ಷಡ್ಋತು ಋತುಚಕ್ರ ತಿರುಗ್ತಾ ಇದೆ, ಹೌದಾ? ಹಗಲಾಯಿತು, ರಾತ್ರಿ ಆಯಿತು, ಉತ್ತರಾಯಣ ಆಯಿತು, ದಕ್ಷಿಣಾಯಣ ಆಯಿತು. ಕೂದಲು ಚೆನ್ನಾಗಿದೆ, ಕಪ್ಪಗಿದೆ ಅಂದ್ಕೊಂಡ್ವಿ, ಬೆಳ್ಳಗಾಯಿತು. ಹಲ್ಲುಗಳು ಗಟ್ಟಿಯಾಗಿದೆ ಅಂತ ಚಕ್ಲಿ ಕೋಡ್ಪಾಡೆ ನಿಂತ್ಕೊಂಡು ತಿಂತಾ ಇದ್ವಿ, ಉದುರೋಗಕ್ಕೆ ಶುರು ಆಯ್ತು. ಅವೇನೇನೆ ಕಿವಿ ಕೇಳಿಸ್ತಾ ಇದೆ, ಕೇಳದಿರ ಆಯಿತು. ಕಣ್ಣು ಕಾಣಿಸ್ತಾ ಇದೆ, ಕಾಣದಿರೋ ಹೋಯಿತು. ಟಿವಿ ನೋಡಿ ನೋಡಿ ನೋಡಿ, ಮೊಬೈಲ್ ನೋಡಿ ನೋಡಿ ಕಣ್ಣೇ ಹೋಯಿತು. ಯಾಕೆ? ಭೋಗಾನ ಭುಕ್ತಾಹ ವಯಮೇವ ಭುಕ್ತಾಹ ತೃಷ್ಣಾನ ಜೀರ್ಣಾ ವಯಮೇವ ಜೀರ್ಣಾಹ. ಟಿವಿ ಕೆಡಲಿಲ್ಲ, ಕಣ್ಣು ಕೆಟ್ಟಾಯ್ತು. ಮೊಬೈಲ್ ಕೆಡಲಿಲ್ಲ, ಕಣ್ಣು ಹೋಯ್ತು. ಅಂದ್ರೆ ಭೋಗ ಪದಾರ್ಥಗಳು ಯಾವತ್ತೂ ನಾಶ ಆಗಲ್ಲ ಜಗತ್ತಿನಲ್ಲಿ, ಅವು ಇದ್ದೇ ಇರ್ತದೆ. ಇನ್ನೂ ಜನ ಹುಟ್ಟೋರಿದ್ದಾರೆ, ಅವ್ರಿಗೋಸ್ಕರ ಭಗವಂತ ಬೇಕಾದಷ್ಟು ವಿಸ್ತಾರವಾದ ಭೂಮಿ ಮಾಡಿಬಿಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ ಭೂಮಂಡಲ. ಅನ್ನಂ ಬಹುಗುರ್ವೀತ ಉಪನಿಷತ್ತು ಹೇಳ್ತಾ ಇದೆ, ದೊಡ್ಡ ಅನ್ನ ಮಾಡಿಟ್ಟಿದ್ದಾನೆ ದೇವರು. ಯಾರು ಎಲ್ಲಿ ಬೇಕಾದ್ರೂ ಬದುಕೋದು. 84 ಲಕ್ಷ ಜೀವರಾಶಿಗೆ ಬದುಕಿದ್ರು ನೀರಿನಲ್ಲೂ ಬದುಕೊಳ್ಳೋಕೆ ಏರ್ಪಾಡು ಮಾಡಿದ್ದಾನೆ. ಆಕಾಶದಲ್ಲಿ ಬದುಕೊಳ್ಳೋಕೆ ಏರ್ಪಾಡು ಮಾಡಿದ್ದಾನೆ. ನೆಲದ ಮೇಲೆ ಬದುಕೊಳ್ಳೋಕೆ ಏರ್ಪಾಡು ಮಾಡಿದ್ದಾನೆ. ಎಷ್ಟು ದೊಡ್ಡ ಭೂಮಿ ಅನ್ನವನ್ನು ಮಾಡಿದ್ರೆ ನಾವು ಒಂದು ಸ್ವಲ್ಪ ಅನ್ನ ಮಾಡಿ ಒಂದಿಬ್ರು ಊಟ ಹಾಕಿ 4 ಜನ ಊಟ ಹಾಕಿ ಅನ್ನದಾನ ಮಾಡಿದೆ ಅಂತ ಭಗವಂತ ಮಾಡಿರೋ ಅನ್ನ ನೋಡಿ. ಯಾರೋ ಹೇಳ್ತಾ ಇದ್ದಾರೆ ಸಂಸ್ಥೆಗಳು, ನಮ್ದು ಈ ಭೂಮಿ, ನಮ್ದು ಆ ಭೂಮಿ, ಇದೆಲ್ಲ ನಮ್ಮ ಸಂಸ್ಥೆಗೆ ಸೇರೋದು, ನಮ್ಮ ಸಂಸ್ಥೆಗೆ ಸೇರೋದು ಅಂತ ಸರ್ಕಾರದೊಡನೆ ಹೋರಾಡ್ತಾ ಇದ್ದಾರೆ. ಒಬ್ಬರು ಯಾರೋ ಹೇಳಿದ್ರು ಮಹಾತ್ಮರು, ಯಾವತ್ತೇ ವಾಮನಾವತಾರ ಎತ್ತದಾಗ ಒಂದು ಪಾದ ಆಕಾಶಕ್ಕೆ, ಒಂದು ಪಾದ ಭೂಮಿಯಲ್ಲಿ ನಂದು ಇದು ಭೂಮಿ ಅಂತ ವಾಮನಾವತಾರದಲ್ಲಿ ಹೇಳ್ಬಿಟ್ಟು ಹೋಗಿದ್ದಾನೆ ಪರಮಾತ್ಮ. ನೀವು ನಂದು ನನ್ನದು ನಿಮ್ಮ ಸಂಸ್ಥೆಗಳು ಅಂತ ಹೇಳ್ತಾ ಇದ್ದೀರಲ್ಲ, ನಾವು ಹೇಳ್ತಾ ಇದ್ದೀವಿ ನಮ್ಮ ಭಗವಂತಂದು ಈ ಭೂಮಿ, ಯಾರ್ದು ಅಲ್ಲ. ನಿಮ್ಮ ಮತ್ತೋರ್ದು ಅಲ್ಲ, ನನ್ನ ಮತ್ತೋರ್ದು ಅಲ್ಲ, ನಿಮ್ಮ ಸಂಸ್ಥೆಯದು ಅಲ್ಲ, ನಮ್ಮ ಸಂಸ್ಥೆಯದು ಅಲ್ಲ. ವಾಮನ ಹೇಳ್ಬಿಟ್ಟಿದ್ದಾನೆ, ಪಾದ ಇಡೀ ಭೂಮಂಡಲ ನಂದು, ಇಡೀ ಆಕಾಶ ನಂದು, ಇನ್ನೊಂದು ಪಾದ ಎಲ್ಲಿಡ್ಲಿ ಅಂತ ಕೇಳ್ತಾ ಬಲಿತ. ಹೌದಾ? ನನ್ನ ತಲೆ ಮೇಲೆ ಅಂದರೆ ಮೋಕ್ಷವಾಗೋಗಿ ನಿಮಗೆ ಶರೀರ ನನ್ನ ಸಂಪರ್ಕ ಬೇಡ. ಇದು ತತ್ವ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ತತ್ವ. ಇಂಥದ್ದನ್ನೆಲ್ಲ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ, ಚಿಕ್ಕ ಚಿಕ್ಕ ಪದಗಳಲ್ಲಿ ಶಂಕರಾಚಾರ್ಯ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ಶಂಕರರು ಚಿಕಿತ್ಸೆ ಮಾಡಿದ್ರು. ಏನು ಮಾಡಿದ್ರು? ಮನುಷ್ಯನಿಗೆ ದೊಡ್ಡ ಬಿಡಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಗಂಟೆ ಏನಂದರೆ ಅಜ್ಞಾನ. ಅಜ್ಞಾನ ಅನ್ನೋದೊಂದು ಲೋಕದಲ್ಲಿ ಇದೆಯಾ ಅಂತ ಪ್ರಶ್ನೆ. ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ. ಈಗ ನಾವು ಬುದ್ಧಿವಂತರಾಗಬೇಕಾದ್ರೆ ಅಥವಾ ನಮ್ಮ ಮಗ ಬುದ್ಧಿವಂತನಾಗಬೇಕಾದ್ರೆ ಸಾಮಗ್ರಿ ಇದೆ, ಪುಸ್ತಕಗಳಿದೆ, ಗುರುಗಳಿದ್ದಾರೆ, ಬೇಕಾದಷ್ಟು ವಿದ್ಯಾಲಯಗಳಿದೆ, ವಿದ್ಯಾವಂತರಿದ್ದಾರೆ. ಹೌದಾ? ವಿದ್ಯೆ ಅನ್ನೋದು ಭಾವರೂಪದಲ್ಲಿ ಇರುತ್ತೆ ಲೋಕದಲ್ಲಿ. ಅಜ್ಞಾನ ಅನ್ನೋದಕ್ಕೆ, ಅಜ್ಞಾನ ನಮ್ಗೆ ಗೊತ್ತಿದ್ದೀರೇ ಇದ್ಬಿಟ್ಟಿದೆ. ಈಗ ನಿಮ್ಮ ಮಗ ಒಂದು PhD ಮಾಡಿದ್ದಾನೆ, ಒಂದು ಇಂಜಿನಿಯರ್ ಕೋರ್ಸ್ ಮಾಡಿದ್ದಾನೆ, ಡಾಕ್ಟರ್ ಮಾಡಿದ್ದಾನೆ, ಎಲ್ಲಿ ಮಾಡ್ದ ಹೇಳ್ತೀವಿ. ಈ ಕಾಲೇಜು, ಆ ಕಾಲೇಜು, ಇಂಥ ಗುರುಗಳು, ಅಂಥ ಪ್ರೊಫೆಸರ್ಸ್ ಎಲ್ಲ ಹೇಳ್ತೀವಿ. ನಮ್ಮ ಹುಡುಗ 2-3ನೇ ಓದಿದಾನಪ್ಪ, ಇಲ್ಲ ನಮ್ಮ ಅಣ್ಣನ ಮಗ ಇದ್ದಾನಪ್ಪ, ಏನು ಓದಲೇ ಇಲ್ಲಪ್ಪ, ತುಂಬ ದಡ್ಡ ಆಗಲ್ಲ. ಆ ದಡ್ಡ ಆಗಕ್ಕೆ ಏನು ಮಾಡ್ತಾನೆ ಹುಡುಗ? ಯಾರು ಬೇಡ. ಬುದ್ಧಿವಂತ ನಾನ್ಬೇಕಾದ್ರೆ ಏನು ಮಾಡ್ತಾ ಅಂತ ಕೇಳಕ್ಕೆ ದಾರಿ ಇದೆಯಾಗಲಿ, ಹೇಳಕ್ಕೂ ಅವಕಾಶ ಇದೆಯಾಗಲಿ, ಅಜ್ಞಾನವನ್ನು ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ. ಯಾಕೆ? ಅದು ಸ್ವಾಭಾವಿಕ. ನೈಸರ್ಗಿಕೋಯಂ ಲೋಕವ್ಯವಹಾರ. ಶಂಕರಾಚಾರ್ಯ ಲೋಕವ್ಯವಹಾರ ಸ್ವಾಭಾವಿಕವಾಗಿದೆಯಪ್ಪ, ಅದಕ್ಕೆ ಅರ್ಥ ಮೂಲ ಇಲ್ಲ. ಬೆಳಕು ಹೇಗೆ ಉಂಟಾಗಬೇಕು, ಬೆಳಕಿನಿಂದ ಉಪಯೋಗ ಏನು ಬೇಕು, ಬೆಳಕು ಅಂದರೆ ಏನು ವಿಶ್ಲೇಷಣೆ ಮಾಡ್ಬೋದು. ಕತ್ಲು ಅಂದರೆ ಏನು? ಬೆಳಕು ಇಲ್ಲದೆ ಇರೋದೇ ಕತ್ಲು ಅಂತ ಹೇಳ್ಬೇಕಲ್ಲ.
ಕತ್ಲು ನಾನು ತಗೊಂಡ್ಬಂದು ಕೊಡೋಣ ಅಂದರೆ ನೋಡ್ಸೋಣ ಅಂದರೆ ಬೆಳಗ್ಗೆ ಇಟ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಇಟ್ಕೊಂಡು ಹೋಗ್ತಾ ಇದ್ದಂಗೆ ಅದು ಕಾಣೋದೇ ಇಲ್ಲ, ಹೌದಾ? ಆದರೆ ಮನುಷ್ಯನಿಗೆ ಬೆಳಕಲ್ಲಿ ಎಲ್ಲ ಕಾಣಬೇಕಲ್ವ, ಬೆಳಕಲ್ಲೆಲ್ಲ ವಿಭಕ್ತವಾಗಿ ಕಾಣಬೇಕಲ್ವ, ಕತ್ಲು ಬಂದರೆ ಏನೂ ಕಾಣಬಾರ್ದಲ್ವ? ಆಗಲ್ಲ. ಅದಕ್ಕೆ ವಿರುದ್ಧವಾಗಿದೆ ಶಾಸ್ತ್ರದಲ್ಲಿ ಹೇಳೋದು. ಒಂದು ನಮ್ಮ ಆಚರಣೆ ಇರೋದ್ರಿಂದ ನಮ್ಗೆ ಅಜ್ಞಾನ ಕತ್ತಲಿದ್ದಾಗ ಎಲ್ಲ ಭೇದ ಕಾಣಿಸ್ತಾ ಇದೆ. ಜ್ಞಾನ ಅನ್ನೋದು ಬಂದರೆ ಏನು ಕಾಣೋದೇ ಇಲ್ಲ. ಅದನ್ನೇ ಶೃಂಗೇರಿ ಸ್ವಾಮಿ ಬಂದಾಗ ನಾನು ಶ್ಲೋಕಾನ ಉತ್ತರಿಸಿ ಅಲ್ಲಿ ಹೇಳಿದ್ದು ಏನಂದ್ರೆ, ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತ ಸಂಯಮಿ ಅಂತ ಹೇಳಿದಾನಲ್ಲ, ಅದನ್ನು ಸದಾಶಿವ ಬ್ರಹ್ಮೇಂದ್ರರು ಅವರ ಅದ್ವೈತ ತಾರಾವಳಿಯಲ್ಲಿ ಮತ್ತೊಂದು ವಿಧಾನ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಸತಿ ತಮಸಿ ಮೋಹ ರೂಪೇ ವಿಶ್ವಮಪಶ್ಯಂ ತದೇದಂ ವಿಹಿತಂ. ಅಂದರೆ ಕತ್ತಿರುವಾಗ ಏನು ಕಾಣಬಾರ್ದು, ಆದರೆ ಮೋಹ ಅಜ್ಞಾನ ಅಂತಕ್ಕಂಥ ಕತ್ತಲಿರುವಾಗಿ ನನಗೆಲ್ಲ ಬೇರೆ ಬೇರೆಯಾಗಿ ಕಾಣಿಸ್ತಾರೆ. ಇವ್ರು ನನ್ನವರು, ಇವ್ರು ನನ್ನವರಲ್ಲ, ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು, ಇವ್ರಿಂದ ನನಗೆ ಉಪಯೋಗ ಇದೆ, ಇವರಿಂದ ಉಪಯೋಗ ಇಲ್ಲ, ಹೀಗೆಲ್ಲ ಬೇರೆ ಬುದ್ಧಿ ಇದ್ದು ನನಗೆ ಅಜ್ಞಾನ ಇದ್ದಾಗ ಉದಯತಿ ಘೋರ ಆದಿತ್ಯೇ, ಜ್ಞಾನ ಅಂತಕ್ಕಂಥ ಆದಿತ್ಯ ಸೂರ್ಯ ಹುಟ್ಟದ ಕಿಮಪಿ ನ ಪಶ್ಯಾಮಿ, ಏನು ಕಾಣ್ತಾ ಹೋಗ್ತದೆ, ಎಂಬಿದಂ ಚಿತ್ರಂ, ಏನು ಆಶ್ಚರ್ಯ ಆಗ್ತದೆ. ಜ್ಞಾನ ಅನ್ನೋ ಸೂರ್ಯ ಹುಟ್ಟಿದಾಗ ಭೇದವೇ ಕಾಣ್ತಾ ಇಲ್ಲ, ನನಗೆಲ್ಲ ಭೇದ. ಕಾಶಿಗೆ ಹೋದ್ರು ಚಂದ್ರಾಚಾರ್ಯರು, ಯಾರೋ ಒಬ್ಬನು ನಾಯಿ ಇಟ್ಕೊಂಡು ಹೋಗ್ತಾ ಇದ್ದ, ಅವನು ಬರ್ತಾರೆ ಅಂತ ಹೇಳ್ಕೊಂಡು ಸುತ್ತೂರ ಸ್ವಾಮಿಗಳು ಬಂದರೆ ಮತ್ತು ಪರಿವಾರ ದೇವತೆಗಳು ಬರ್ತಾರೆ, ಬೆಳ್ಳಿ ಕೋಲ್ ಇಟ್ಕೊಂಡು ತೋರಣ ಹಿಡ್ಕೊಂಡೆಲ್ಲ ಬರ್ತಾರಲ್ಲ, ಮಕರ ತೋರಣ ಹಿಡ್ಕೊಂಡು. ಗುರು ಅವರೇ ಜಗದ್ಗುರು ಬರ್ತಾ ಇದ್ದಾರೆ. ಯಾರಪ್ಪ ಅವರು? ಜಗದ್ಗುರು ಶಂಕರಾಚಾರ್ಯ ಗೊತ್ತಿಲ್ಲನೆಯಾ? ಹೆಸರು ಕೇಳುವ ನೀನು? ಹೌದಾ, ಶಂಕರಾಚಾರ್ಯ ಬನ್ನಿ ಬಿಡಿ, ಪಕ್ಕಕ್ಕೆ ಹೋಗಯ್ಯ, ಅವ್ರನ್ನೇ ಕೇಳ್ತೀನಿ ಕರೀರಿ, ಅವ್ರನ್ನೇ ಕೇಳ್ತೀನಿ ಕರೀರಿ. ಬಂದರು, ಅವ್ರು ಮಾತಾಡಿದ್ರು, ಶಂಕರಾಚಾರ್ಯ ಅರ್ಥ ಆಗೋಯ್ತು, ಇವ್ನು ಇಷ್ಟು ಧೈರ್ಯವಾಗಿದ್ದಾನೆ ಅಂದರೆ ಸ್ವಲ್ಪ ವಿಜ್ಞಾನವಂತನೇ ಅಂದ್ಕೊಂಡು ಸುಮ್ಮನೆ ಬಂದು ನಿಂತ್ಕೊಂಡು, ಇವೇನಾ ಶಂಕರಾಚಾರ್ಯರು? ಹೌದಪ್ಪ, ನನ್ನ ಶಂಕರ ಅಂತ ಕರೀತಾರೆ ಲೋಕದಲ್ಲಿ, ಮತ್ತು ನಿಮ್ಮ ಶಿಷ್ಯರು ನನ್ನ ಪಕ್ಕಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡೇ ನನಗೆ ಕಾಣ್ತಾ ಇರೋದು, ಒಂದು ದೇಹದಲ್ಲಿರ್ತಕ್ಕಂಥ ಚೈತನ್ಯ, ಅದು ಪಕ್ಕಕ್ಕೆ ಹೋಗೋ ಹಾಗಿಲ್ಲ, ಯಾಕೆ ನೀವೇ ಹೇಳಿದ್ದೀರಿ ಅದು ಪರಿಪೂರ್ಣ ವಸ್ತು, ಎಲ್ಲ ಕಡೆಯಿಂದ ತುಂಬಿಕೊಂಡಿದೆ, ಅದಿಲ್ಲದೆ ಇರೋ ಜಾಗವೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇನ್ನೊಂದು ಶರೀರ, ಅದನ್ನು ಬಿಟ್ಟರೆ ಇದು ಪಕ್ಕಕ್ಕೆ ಹೋಗೋ ಯೋಗ್ಯತೆಯೇ ಇಲ್ಲ. ನಾನು ಒಂದು 45 kg 70 kg ಇದ್ದೀನಿ ಅಂದ್ಕೊಳ್ಳಿ, ಜೀವ ಸಮೇತ ಇದ್ದಾಗ ಆ ಭಾರ ನನಗೆ ಅರ್ಥ ಆಗ್ತಾ ಇದೆ. ನಾನು ಏನಾದ್ರು ಹೋಗಬೇಕು ಅಂದರೆ ಭಾರ ನನ್ನ ಜೊತೆ ಹೋಗ್ತಾ ಇದೆ ಅಲ್ವಾ? ಬಿದ್ದೋಯ್ತು ಅಂದ್ಕೊಳ್ಳಿ, 4 ಜನ ಬರಬೇಕಿದೆ ಎತ್ತೋದಕ್ಕೆ, ಒಬ್ಬರೇ ಎತ್ತಕ್ಕಾಗ್ತಿಲ್ಲ. ಅವ 4 ಜನ ಎತ್ತೋ ಭಾರ ನೀವು ನಾನೊಬ್ಬನೇ ಬರ್ತಾ ಇದ್ದೇನೆ. ಇದು ಇಷ್ಟು ದಿನ ಈ ಕರ್ಮ ನನಗೆ, ಇಷ್ಟೇ ನನ್ನ ಹಣೆ ಬರ. ಇನ್ನು ತಿಂದು 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 ಸಿಕ್ಕಿದ್ದೆಲ್ಲ ತಿಂದು ಮೈ ಬೆಳೆಸ್ಕೊಂಡಾಗ ಏನು ಅರ್ಥ ಅಂದರೆ ಹೆಣ ಹೊತ್ಕೊಂಡು ತಿಂತಾ ಇದೆಯಾ ಅಂತ ಅರ್ಥ, ಇನ್ನೇನು ಅರ್ಥವಿಲ್ಲ. ಅದ್ರ ಜೊತೆ ಜ್ಞಾನ ಬೆಳೆಸ್ಕೊಂಡ್ರೆ ಅರ್ಥವಿದೆ. ಆ ಜ್ಞಾನ ಇದ್ದಿದ್ರೆ ಪಂಚಭೂತಗಳಿಂದ ಆಗಿರೋ ಶರೀರ ತಾಯಿ ತಂದೆ. ಅದಕ್ಕೆ ನಂದು ಶರೀರ, ನಾನು ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಗಿಡ್ಡಗಿದ್ದೀನಿ, ನಾನು ಗುಳ್ಳಗಿದ್ದೀನಿ, ಗೌರವಹಂ ಕೃಷ್ಣೋಹಂ ಬರೆದಿದ್ದಾರೆ ಆಚಾರ್ಯ ಇದ್ದಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಆದರೆ ಇದು ಓನರ್ಸ್ ಬೇರೆ ಇದಾರಪ್ಪ, ನಿಮ್ಗೆ ಗೊತ್ತಿಲ್ಲ. ಅದನ್ನು ಹೇಳಕ್ಕೆ ಬಂದಿದೆ ಉಪನಿಷತ್ತು, ತೈತ್ರಿಯ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ, ನಾವು ತಾಲೂಕು ಆಫೀಸಲ್ಲಿ ನನ್ನ ಮಾಸ್ತಿ ನಮಗೆ ಮಾಡ್ಕೋಬೇಕಾದ್ರೆ ವಂಶವೃಕ್ಷ ಕೇಳ್ತಾರೆ, ಹೌದಾ? ಅಂದರೆ ನಿಂದೆ ನನಗೆ ಗ್ಯಾರಂಟಿ ಅದಕ್ಕೆ ನಿನ್ನ ಮೂಲ ಪುರುಷರು ಯಾರು ಅಂತ ಕೇಳ್ತಾರೆ. ಇದನ್ನು ನಾನು ನಂದೇ ಅನ್ಕೋಬೇಕಾದ್ರೆ ಇದ್ರ ಮೂಲ ಪುರುಷರು ಯಾರು ಅಂತ ತೆಗಿತಾರೆ ಉಪನಿಷತ್ತು. ಅವಾಗ ಲೆಕ್ಕಾಚಾರ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಯಾರಪ್ಪ ಮೂಲ ಪುರುಷ ಅಂದರೆ ಊರ್ಧ್ವಮೂಲ ಮಧಶ್ಚಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿದೋ. ಊರ್ಧ್ವಮೂಲ, ಇದಕ್ಕೆ ಮೂಲ ಮೇಲ್ಗಡೆ ಇದೆ, ತುಂಬ ರಹಸ್ಯವಾಗಿದೆ. ಹೌದಾ? ಏನು ಗೊತ್ತಾಯ್ತು ನಿಮಗೆ? ಆತ್ಮನ ಆಕಾಶ ಸಂಭೂತಃ. ನೋಡಪ್ಪ, ದೊಡ್ಡ ಪಂಚಮಹಾಭೂತಗಳಲ್ಲಿ ಅತ್ಯಂತ ದೊಡ್ಡದು ಆಕಾಶ. ಇದು ಎಲ್ಲಿಂದ ಬಂತು ನೀನು ತಿಳ್ಕೋಬೇಕು. ಪರಮಾತ್ಮನಿಂದ ಬಂದಿದೆ. ಆಕಾಶ ಯಾರಿಂದ ಬಂದಿದೆ? ಪರಮಾತ್ಮನಿಂದ ಬಂದಿದೆ. ಆಕಾಶವಾಗಿ ಇದ್ದು ಬಿಡುತ್ತಾ ಅದು ಅಂದರೆ ಇಲ್ಲ. ಆಕಾಶಾತ್ ವಾಯು, ಆಕಾಶದಲ್ಲಿ ಒಂದು ಕಂಪನ ಉಂಟಾಯಿತು.
ಅದು ಗಾಳಿ. ಅಂದರೆ ಆಕಾಶದಿಂದ ಪರಮಾತ್ಮೆಯಿಂದ ಬಂದು ಪರಮಾತ್ಮ ಆಕಾಶ ಮಾತ್ರ ಬಿಟ್ಬಿಟ್ಟು ಅನ್ಕೋಬೇಡಿ. ವಾಯು ಆಗಿ ಬಂದಾಗಲೂ ಅದ್ರ ಜೊತೆ ಇದ್ದಾನೆ ಪರಮಾತ್ಮ. ವಾಯುವಾಗಿ ಪರಿವರ್ತನೆ ಆಯ್ತಲ್ಲ, ಆವಾಗಲೂ ಅದ್ರ ಜೊತೆ ಇದ್ದಾನೆ. ವಾಯೋರಗ್ನಿ, ಆ ಒಂದು ವೈಬ್ರೇಷನ್ ಬಂದಾಗ ಬಿಸಿ ಉಂಟಾಗ ಉಷ್ಣ ಶಕ್ತಿ ಬೆಳೆಯುತ್ತೆ, ಅಲ್ಲೂ ಪರಮಾತ್ಮ ಇದ್ದಾನೆ. ಅಗ್ನೇರಾಪಹ, ಅದು ಆರ್ದಾಗ ಏನಾಯಿತು, ಹಾಲು ಆರ್ದಾಗ ಏನಾಗುತ್ತೆ, ಕೆನೆಗಳು ಕಟ್ಕೊಳ್ಳೋದು ಕಾಣುತ್ತೆ, ಮಾತ್ರ ಗಟ್ಟಿ ಭಾಗ ಕಾಣ್ಕೊಳ್ಳೋದು ಶುರು. ಹಾಗೆ ಘನ ಪದಾರ್ಥ ಕಾಣಿಸ್ಕೊಳ್ಳೋದು ಶುರುವಾಯಿತು. ಅದ್ಯ ಪೃಥಿವೀ, ಆ ಪೃಥ್ವಿ ಅಂಶವೇ ನಮ್ಮ ಮಾಂಸಖಂಡಗಳು. ಶರೀರದಲ್ಲಿರುವ ಮಾಂಸಖಂಡಗಳೆಲ್ಲ ಧಾನ್ಯ ತಿಂದಿದ್ದರಿಂದ, ತಂದೆ ತಾಯಿಗಳು ತಿಂದಿದ್ದರಿಂದ ನಮ್ಮನ್ನು ಆಗ್ತಾ ಇರ್ತಕ್ಕಂಥ ಮಾರ್ಪು, ವಿಕಾರ. ಪೃಥಿವ್ಯಾ ಓಷಧಯ, ಗಿಡ ಮರಗಳು ಎಲ್ಲ ಬೆಳೀತು. ಅದು ಪರಮಾತ್ಮ ಅದರ ಜೊತೆಲೂ ಇದ್ದಾನೆ. ಬೆಳಿಬೇಕಾದ್ರೆ ಮೊಳಕೆ ಬರ್ಬೇಕಾದ್ರೆ ಏನೇನು ಬೇಕು ಹೇಳಿ? ಬಿಸಿಲು ಬೇಕಾ? ಒಂದು ಗಿಡದಲ್ಲಿ ಮೊಳಕೆ ಬರಬೇಕಾದ್ರೆ, ಮೊಳಕೆ ಹೊಡೆದು ಮೇಲೆ ಪೈರಾಗಿ ಬರಬೇಕಾದ್ರೆ ಬಿಸಿಲು ಬೇಕು, ನೀರು ಬೇಕು, ಗಾಳಿ ಬೇಕು, ಭೂಮಿ ಬೇಕು. ಪಂಚಮಹಾಭೂತಗಳು ಬಿಟ್ಟು ಧಾನ್ಯ ಇಲ್ಲ. ಅದನ್ನು ತಿಂದರು ತಂದೆ ತಾಯಿಗಳು. ಅವರಲ್ಲಿ ಒಂಥರ ದ್ರವ ಆಯಿತು, ಇವರಲ್ಲಿ ಒಂಥರ ದ್ರವ ಆಯಿತು. ಪ್ರಾಣಾಮಾಪಹ ಉಪನಿಷತ್ತು ಹೇಳ್ತಾ ಇದ್ದಾರೆ. ನಂತರ ನಾವು ದಿನ ಕಲಶ ಅದನ್ನ ಹೇಳ್ತಾ ಇದ್ದೀವಿ, ನೀನು ಪ್ರಾಣ ಅನ್ನೋದು ಬರೀ ಲಿಕ್ವಿಡ್ ಕಣಪ್ಪ, ಒಂದು ದ್ರವ ಅಷ್ಟೇ. ಯಾಕೆ? ತಂದೆ ತಾಯಿ ದ್ರವ ರೂಪದಲ್ಲಿದ್ದೀರಿ ನೀವು. ಅವರು ಅಗ್ರಹಣಕ್ಕೆ ಒಳಗಾಗ್ಬಿಟ್ಟು ಪ್ರಪಂಚ ವ್ಯಾಮೋಹದಿಂದ ಸೇರಿದಾಗ ಮತ್ತೆ ಘನವಾಯಿತು. ಯಾಕೆ? ಅದ್ಯ ಪೃಥ್ವಿ, ಆ ನೀರಿನಿಂದ ಪೃಥ್ವಿ ಅಂಶ, ಗಟ್ಟಿ ಅಂಶ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಶರೀರ ರಚನೆ ಆಗಕ್ಕೆ ಶುರುವಾಯಿತು. ಪೃಥಿವ್ಯಾ ಓಷಧಯ, ಕೈ, ಕಾಲು, ಕಿವಿ, ಮುಖ ಇವೇ ಔಷಧಿಗಳು ಬೆಳ್ಕೊಳ್ಳೋಕೆ ಶುರುವಾಯಿತು. ಔಷಧಿಭ್ಯೋ ಅನ್ನಂ, ಶಿಶು ಬಾಯಾರಿಕೆ ಶುರುವಾಯಿತು. ಅನ್ನ ಬೇಕು, ಮಗು ಹುಟ್ಟಿದ ಮಗುವೇ ಅಳುತ್ತೆ, ನಂಗೆ ಹಾಲು ಕೊಡು ಅಂತ ಹೇಳಿ. ಅನ್ನ ಪುರುಷ, ಆ ಅನ್ನ ತಿನ್ನೋದ್ರಿಂದ ಈ ಜನ್ಮ ಅನ್ನೋದು ಪ್ರಾಪ್ತವಾಗಿದೆ. ಅಂದರೆ ನಾವಲ್ಲಾಗಿ ಕಾರಣ, ನಮ್ದಲ್ಲ. ಯಾಕೆ? 5 ಜನ ಗಂಡಂದ್ರಿದ್ದಾರೆ ದ್ರೌಪದಿಗೆ ಅಂತ ಹೇಳ್ತಾ ಇರ್ತೀವಿ. ನಮಗೂ 5 ಜನ ಗಂಡಂದ್ರಿದ್ದಾರೆ. ಯಾವುದು? ಆಕಾಶ, ಅಗ್ನಿ, ವಾಯು, ಭೂಮಿ, ಪೃಥ್ವಿ, ನೀರು. ಇವೆಲ್ಲ ಕೂಡ ಪಂಚಮಹಾಭೂತಗಳು ಇದನ್ನು ನೋಡ್ಕೊಂತ ಇರೋದು. ಯಾಕೆ? ಇದಕ್ಕಿದ್ದಾಗ ಮಳೆ ಬಂದ್ಬಿಡ್ತು, ನಿಮ್ಗೆ ಯಾಕೆ ನೆಗಡಿ ಆಗ್ತಾ ಇದೆ? ಇದಕ್ಕಿದ್ದಾಗ ಉಷ್ಣ ಜಾಸ್ತಿ ಆಗೋದು, ಇವನಿಗೆ ಬಾಧೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಅದು ಪರಿಣಾಮ. ಇದು ಇದಂ ಶರೀರಂ ಪರಿಣಾಮ ಕೇವಲಂ. ಇಂಥದ್ದನ್ನು ನಾನು ಅನ್ಕೊತಾ ಇದ್ದೀನಿ. ಯಾವುದು? ನಾನು ಬಾಲ್ಯದಲ್ಲಿದ್ದಾಗ ಒಂಥರ ಆಯ್ತು, ಯೌವನದಲ್ಲಿದ್ದಾಗ ಒಂಥರ ಆಯ್ತು, ಮುದಿತನಕ್ಕೆ ಬಂದಾಗ ಬೇರೆ ಥರ ಆಗ್ತಾ ಇದೆ ಶರೀರ. ಈ ವಿಕಾರವನ್ನು ನೋಡ್ತಾ ಇರೋದೇನೋ, ವಿಕಾರ ಆಗ್ತಾ ಇರೋದೇನೋ ಅಂತ ಕೇಳಿದ್ರು ಶಂಕರಾಚಾರ್ಯ. ಯಾವುದು ನಮಗೆ ಗೋಚರವಾಗುತ್ತ ವಿಷಯವಾಗಿ ದೃಕ್ ಸ್ವರೂಪವಾಗಿ ಯಾವುದಿದೆ, ದೃಶ್ಯವಾಗಿ ಯಾವುದಿದೆ, ದೃಗ್ದೃಶ್ಯ ವಿವೇಕ ಅಂತ ಅದನ್ನು ಶಂಕರಾಚಾರ್ಯ ಹೇಳಿದರು. ಇದನ್ನು ಮಾಡಿಕೊಂಡು ಆತ್ಮಜ್ಞಾನವನ್ನು ಪಡಿ. ಆ ಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಭಗವಂತನನ್ನು ಪ್ರೇಮ ಮಾಡಿ. ಅತ್ಯಂತ ಪ್ರೇಮ ಸ್ವರೂಪ ಭಗವಂತ. ಯಾಕೆ ಅಂತ ಹೇಳಿದ್ರೆ, ಎಂಥ ರಾಕ್ಷಸ ತಪಸ್ಸು ಮಾಡಿದ್ರು ಪ್ರತ್ಯಕ್ಷ ಆಗ್ಬಿಟ್ಟಿದೆ. ರಾಕ್ಷಸ ತಪಸ್ಸು ಮಾಡಿದ್ರೆ ದೇವ್ರು ಯಾಕೆ ಕೊಡಬೇಕಾಗಿತ್ತು ಹೇಳಿ? ಅವನು ಅಷ್ಟು ಮಾತ್ರ ಅವನು ಹೊರ ಕೊಡಬೇಕು, ಅವನ ಕರ್ತವ್ಯ ಅದು. ಶ್ರೀರಾಮರು ರಾಮಾಯಣದಲ್ಲಿ ಏನು ಹೇಳಿದ್ದಾರೆ? ವಿಭೀಷಣಕ್ಕೆ ವರ ಕೊಟ್ಟರು, ಸುಗ್ರೀವನ ವರ ಕೊಟ್ಟರು, ನಿನಗೆ ಕಿಷ್ಕಿಂಧ ರಾಜ್ಯ ಕೊಡ್ತೀನಿ, ನಿನಗೆ ಲಂಕಾ ರಾಜ್ಯ ಕೊಡ್ತೀನಿ ಅಂತ. ಜಾಂಬವಂತ ಹನುಮಂತ ನೋಡ್ತಾ ಇದ್ರು. ಅಯ್ಯೋ ಏನಪ್ಪ ರಾಮ, ಯಾರು ಏನು ಕೇಳಿದ್ರು ಕೊಟ್ಬಿಡ್ತಾ ಇದ್ದೀರಪ್ಪ. ರಾವಣಾಸುರನಿಗೆ ಏನು ಬುದ್ಧಿ ಬಂದು ಸೀತೆಯನ್ನು ತಂದು ಹಿಂಗೆ ಒಪ್ಪಿಸ್ಬಿಟ್ಟು ನನಗೇನು ಕೊಡ್ತೀಯ ಅಂತ ಕೇಳಿದ್ರೆ ಏನು ಮಾಡ್ತೀಯ? ಅಯೋಧ್ಯೆಯನ್ನು ಕೊಟ್ಬಿಟ್ಟು ನಾನು ಇಲ್ಲೇ ಇಟ್ಬಿಡ್ತೀನಿ ನಮಗೆ. ಅಷ್ಟು ಒಳ್ಳೆ ಬುದ್ಧಿ ಬಂದರೆ ಅಯೋಧ್ಯೆನೇ ಕೊಟ್ಬಿಡ್ತೀನಿ. ಯಾಕೆ ನಾನು ಅವತಾರ ಮಾಡಿರೋದು ಅನ್ನೋದು ನೀನು ತಿಳ್ಕೋ ಭೀಷಣ. ಏನು? ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತ ಪ್ರಥಮ. ಎಲ್ಲ ಭೂತಗಳಿಗೂ ಅಭಯವನ್ನು ಕೊಡೋದಕ್ಕೆ, ಭಯವನ್ನು ಹೋಗಲಾಡಿಸೋದಕ್ಕೆ ನಾನು ಬರ್ತಾ ಇರೋದು, ಅವತಾರ ಮಾಡ್ತಾ ಇರೋದು. ಈ ತತ್ವವನ್ನು ಅರ್ಥ ಮಾಡ್ಕೋ ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ. ಈ ಅಭಯವನ್ನು ಯಾವಾಗ ಸಿಗುತ್ತೆ ಅಂದರೆ, ಸರ್ವಂ ವಸ್ತು ಭಯಾನ್ವಿತಂ ಭವಿನೃಣ. ಯಾವ ವಸ್ತುವನ್ನು ನೀವು ನಂಬಿಕೊಂಡ್ರು ಭಯ ಇದ್ದೇ ಇದೆ. ಯಾರೋ ಒಬ್ಬರು ವಿಯೋಗವಾಗ್ತಾ ಇರ್ತಾರೆ ಸಂಸಾರದಲ್ಲಿ. ತಂದೆ ತಾಯಿ ಅಂದ್ಕೊಂಡಿದ್ವಿ ಇದಾರ, ಒಬ್ಬೊಬ್ಬರೇ ಒಂದು ದೃಶ್ಯ ಕಾಣಿಸ್ತಾ ಇದೆ, ಹೋಗ್ತಾ ಇದೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಮೊದಲು ಅವ್ಯಕ್ತವಾಗಿತ್ತು, ಕಾಣ್ದಿರ ಇತ್ತು. ನನ್ನ ಜೊತೆಗೆ ಸಂಸಾರದಲ್ಲಿ ಬಂದು ಸೇರ್ಕೊಂಡಿವೆ ಕೆಲವು ದೃಶ್ಯಗಳು. ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ಯೇವ. ಮತ್ತೆ ಮರಣ ಸಂಭವಿಸಿದಾಗ ತಿರ್ಗಾ ಅವ್ಯಕ್ತ ಕೊಡುತ್ತದೆ, ಕಾಣ್ದಿರ ಆಗುತ್ತದೆ. ತತ್ರ ಕಾಲ
ನಿವೇದನ. ಅದರಲ್ಲಿ ಏನಿದೆಯಪ್ಪ ಆಶ್ಚರ್ಯ? ಇದು ಲೋಕ ನೀತಿ, ಲೋಕಕ್ಕಿರ್ತಕ್ಕಂಥ ಧರ್ಮ ಭಗವಂತ. ಇದಕ್ಕೆ ನೀನು ಒಳಪಟ್ಟಿದೆಯಾ, ಆ ಸಾಲಲ್ಲಿ ಎಲ್ಲರೂ ನಿಂತಿಲ್ಲ ಅಂತ. ಇದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಆದರೆ ಈ ತತ್ವ ತಿಳ್ಕೋಬೇಕಾಗಿರೋದು ಮುಖ್ಯವಾಗಿ. ಯಾಜ್ಞವಲ್ಕ್ಯರು ಜನಕ ಮಹಾರಾಜನ ವಿದ್ವತ್ಸಭೆಯಲ್ಲಿ ಮಹಾಜ್ಞಾನಿಗಳು, ಪಂಡಿತರು, ಅವರು ಸನ್ಯಾಸ ತಗೋಬೇಕಾಗುತ್ತೆ. ಸನ್ಯಾಸ ತಗೊಂಡ್ರಿ ಅಂತ ಹೇಳಿ ಇಬ್ಬರು ಹೆಂಡತಿ ಬೇಕು. ಒಬ್ಬ ಹೆಂಡತಿ ಇದ್ರೇ ಸಂಸಾರ ಕೊಡೋದು ಕಷ್ಟ. ಅವ್ರಿಗೆ ಇಬ್ಬರು ಹೆಂಡತಿ ಬೇಕು. ದೊಡ್ಡ ದೊಡ್ಡವ್ರನ್ನೆಲ್ಲ ನೋಡಿ, ಅವ್ರು ಕಾಟ ಕೊಡೋ ಹೆಂಡತಿ ಸಿಗೋದು, ಇಲ್ಲ ಕಟಾಣಿ ಆಗಿರೋ ಹೆಂಡತಿ ಸಿಗೋದು, ಇಲ್ಲ ಸಂಸಾರ ಕಷ್ಟವಾಗಿರೋದು, ಇಂಥವೆಲ್ಲ ಮಹಾತ್ಮರ ಜೀವಿತಗಳನ್ನು ನಮ್ಗೆ ಕಾಣಿಸುತ್ತೆ. ಹೆಂಡತಿಗೆ ಮಾತ್ರ ಅಂತ ನೆನ್ಕೋಬೇಡಿ, ಮಹಾತ್ಮರಾಗಿರೋ ಸ್ತ್ರೀಯರಿಗೆ ಗಂಡ ಕೂಡ ಅನ್ನೋದಷ್ಟ ಸಿಕ್ಕಿರ್ತಾನೆ. ಅದು ಇದೆ ಲೋಕದಲ್ಲಿ. ಇಬ್ರು ದಂಪತಿ ಅಂದಾಗ ಜಾಯ ಪತಿ ದಂಪತಿ, ಜಾಯ ಮತ್ತು ಪತಿ ಇಬ್ರು ಸೇರಿದ್ರೆ ದಂಪತಿ ಆಗೋದು. ಇಬ್ಬರಿಗೂ ಈ ಥರ ಇರ್ತದೆ. ಅದು ಸಾಮಾನ್ಯ ಪ್ರಪಂಚದಲ್ಲಿ ಸಾಮಾನ್ಯ ನಿಯಮ. ಅವ್ರೇನು ಮಾಡಿದ್ರು, ಜನಕ ಮಹಾರಾಜ ಬೇಕಾದಷ್ಟು ಆಸ್ತಿ ಕೊಟ್ಟಿದ್ದವರು, ಅದನ್ನೆಲ್ಲ ಎಲ್ಲ ಭಾಗ ಮಾಡಿದ್ರು. ಇಬ್ಬರು ಹೆಂಡತಿಯರು ಹಂಚ್ಕೊಳ್ಬೇಕಾದ್ರೆ, ಸನ್ಯಾಸ ತಗೋಬೇಕಾದ್ರೆ ಹೆಂಡತಿ ಇದ್ದರೆ ಹೆಂಡತಿ ಅನುಮತಿ ಬೇಕು, ತಾಯಿ ಇದ್ದರೆ ತಾಯಿ ಅನುಮತಿ ಬೇಕು. ಆಗ ನಾನು ಸನ್ಯಾಸ ತಗೊತಾ ಇದ್ದೀನಿ ಅಂತ ಹೇಳಿ ಅವರು ಏನು ಮಾಡಿದ್ರು, ನಾನು ಸನ್ಯಾಸ ತಗೊತಾ ಇದ್ದೀನಿ ಅಂತ ಹೇಳಿದಾಗ ಮೊದಲನೇ ಹೆಂಡತಿ ಏನು ಮಾಡಿದ್ಲು, ಕಾತ್ಯಾಯಿನಿ ಏನು ಮಾತಾಡಲಿಲ್ಲ. ಅಯ್ಯೋ ನೀವು ದೊಡ್ಡ ವಿದ್ವಾಂಸರು, ಮಹಾತ್ಮರು, ನಿಮ್ಮ ಮನಸ್ಸಿಗೆ ಆ ಸಂಕಲ್ಪ ಬಂದಿದೆ, ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ ಸ್ವಾಮಿ ಅಂದ್ಬಿಟ್ಟು. ಆದರೆ ಚಿಕ್ಕ ಹೆಂಡತಿ ಹತ್ರಕ್ಕೆ ಹೋದರು, ಮೈತ್ರಿ ಹತ್ರಕ್ಕೆ ಹೋದರು. ಹೋಗ್ಬಿಟ್ಟು ನಾನು ಸನ್ಯಾಸ ತಗೊತಾ ಇದ್ದೀನಿ ಅಂದರು. ಸ್ವಲ್ಪ ನಾನು ಸ್ವಲ್ಪ ಪ್ರಶ್ನೆ, ನನ್ನ ಡೌಟ್ ಬರ್ತಾ ಇದೆ, ನನ್ನ ಡೌಟ್ಗಳೆಲ್ಲ ತಿಳಿಸ್ಬಿಟ್ಟು ಹೋಗಿ, ನಾನೇನು ಬೇಡ ಅಲ್ಲ, ಏನೋ ಕೇಳು ಹೇಳ್ತೀನಿ ಅಂದರು. ಯಾಕಪ್ಪ ಸನ್ಯಾಸ ತಗೊಳಕ್ಕೆ ಹೋಗ್ತಾ ಇದ್ದೀರಿ? ಇವಾಗ ಯಾರೋ ಒಬ್ಬರು ಮನೆ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿದಾಗ ಏನಾಗ್ತಾರೆ, ಈ ಇರೋ ಮನೆಗಿಂತ ಚೆನ್ನಾಗಿರೋ ಮನೆ ಚೇಂಜ್ ನೋಡಿಕೊಂಡೇ ಚೇಂಜ್ ಮಾಡೋದು ಅಲ್ವಾ? ಈ ಊರು ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ, ಹಳ್ಳಿಗೆ ಹೋಗಲ್ಲ. ಇದೊಂದು ನಿಯಮ, ಇದು ಪ್ರಪಂಚದಲ್ಲಿರ್ತಕ್ಕಂಥ ನಿಯಮ. ಮತ್ತೆ ನೀವು ಸನ್ಯಾಸ ತಗೊಂತೀನಿ ಅಂತ ಇದ್ದೀರಿ, ಹಾಗಾದರೆ ನಿಮಗೆ ಜನಕ ಮಹಾರಾಜ ಕೊಟ್ಟರೋ ಬಂಗಾರ ಆಗಲಿ, ಇಬ್ಬರು ಹೆಂಡತಿ ಅವರಿಂದ ಆಗಲಿ, ಐಶ್ವರ್ಯದಿಂದ ಆಗಲಿ, ದನ ಕನಕ ಧಾನ್ಯಗಳಿಂದ ಆಗಲಿ, ಗೋಮಯದಿಂದ ಆಗಲಿ, ಯಾವುದರಿಂದ ಸುಖ ಸಿಗ್ತಾ ಇಲ್ಲ ಅಂದಂಗಾಯ್ತು. ಮತ್ತೆ ಈ ದುಡ್ಡಿನಿಂದ ನನ್ನ ಹತ್ರ ಇಷ್ಟೊಂದು ಐಶ್ವರ್ಯ ಇದೆಯಲ್ಲ, ಈ ದುಡ್ಡಿನಿಂದ ನೀವು ಸನ್ಯಾಸದಿಂದ ಸಿಗ್ತಕ್ಕಂಥ ಸುಖ ಸಿಗಲ್ವಾ ಕೇಳಿದ್ರು. ಅವಾಗ ಹೇಳಿದ್ರು, ಏನಂತ ಹೇಳಿದ್ರು, ನವಿತ್ತೇನ ತರ್ಪಣಿಯೋ ಮನುಷ್ಯ, ಹಣದಿಂದ ನೆಮ್ಮದಿಯಾಗಿದ್ದೀನಿ ಅನ್ನೋದು ಯಾವ ಜಗತ್ತಿನಲ್ಲಿಲ್ಲ, ಸಾಧ್ಯವೇ ಇಲ್ಲ. ತುಂಬ ಹಣ ಸಂಪಾದನೆ ಮಾಡಬೇಕು. ಯಾತಕ್ಕೋಸ್ಕರ? ಡಾಕ್ಟರ್ ಕೊಡೋಕ್ಕೋಸ್ಕರ. ಹಣ ಜಾಸ್ತಿ ಆದಾಗ ಏನು ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ತಿಂತಾನೆ, ಸಿಕ್ಕಾಪಟ್ಟೆ ವಿಹಾರ ಮಾಡ್ತಾನೆ, ನಿಯಮಗಳು ಮರ್ತೋಗ್ತಾನೆ, ರೀತಿಗಳು ಮರ್ತೋಗ್ತಾನೆ. ಅವಾಗ ಏನಾಗುತ್ತೆ, ಶರೀರಕ್ಕೆ ಉಪದ್ರವ ಉಂಟಾಗುತ್ತೆ. ಆವಾಗ ಡಾಕ್ಟರ್ ಇದ್ದಾನೆ, ಅದಕ್ಕೆ ಓದ್ಕೊಂಡ್ಬಂದಿದ್ದಾನೆ ನಮ್ಮ ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ, ಅವನು ಕೊಡ್ಬೇಕು ನಾವು. ವೈದ್ಯೋ ಹರತಿ ಪ್ರಾಣಾನ್ ಧನಾನಿಚ, ಯಮೋ ಹರತಿ ಪ್ರಾಣಾನ್, ಯಮ ಪ್ರಾಣ ಮಾತ್ರ ತಗೊಂಡೋಗ್ತಾನೆ, ವೈದ್ಯ ಏನು ಮಾಡ್ತಾನೆ, ಪ್ರಾಣಾನ್ ಧನಾನಿಚ ಎರಡನ್ನೂ ಕೂಡ ತಗೊಂಡೋಗ್ತಾನೆ. ಆದ್ದರಿಂದ ಬಹಳ ಕಷ್ಟ ಇದು. ಅವ್ರು ಹೇಳ್ತಾರೆ, ನೋಡು ಇದನ್ನ ಪ್ರಿಯ ಸಂಸೂಚಿತ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಮೈತ್ರೇಯಿ. ಯಾವುದಕ್ಕೋಸ್ಕರ ಪ್ರಿಯವಾಗಿಲ್ಲ ಲೋಕದಲ್ಲಿ. ಒಬ್ಬರು ಮದುವೆ ಮಾಡ್ಕೊತಾ ಇದ್ದಾನೆ ಅಂದರೆ ಅವನಿಗೋಸ್ಕರ, ಮನೆ ಕಟ್ಕೊತಾ ಇದ್ದಾನೆ ಅಂದರೆ ಅವನಿಗೋಸ್ಕರ ಅಲ್ವಾ? ಆ ಥರ ಹೇಳಿದಾಗ ನ ಸರ್ವಂ ಸಫಾಯ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನಮ್ಮ ತಂದೆ ತುಂಬ ಪಂಡಿತರಪ್ಪ, ನಮ್ಮ ತಂದೆ ತುಂಬ ದೊಡ್ಡ ಜ್ಞಾನಿಗಳಪ್ಪ, ನಮ್ಮ ತಂದೆ ಎಲ್ಲ ಮಾಡಿದ್ದಾರೆ. ಏನು ಎಲ್ಲ ನಿಮ್ಮ ತಂದೆ ಮಾಡಿದ್ದಾರೆ ನನಗೆ ಹೋಗ್ತಾ ಇದೆ ಅಷ್ಟೇ. ಏನು ಮಾಡ್ದಿರಾ ಒಂದು ಸಾಲ ಕೂಡ ಮಾಡಿ ಇಟ್ಬಿಟ್ಟು ಹೋಗಿದ್ರೆ ನಿಮ್ಮ ತಂದೆ ದಿನ ಇವಾಗ ಒಂದಿನ ಮಾಡ್ತಾ ಇದ್ದಿದ್ದೆ, ವರ್ಷಕ್ಕೆ ಒಂದಿನ. ಅದಕ್ಕೆ ಪಿತಾ ಪಿತಾಯ ಪ್ರಿಯಂ ಭವತಿ, ತಂದೆಗಾಗಿ ಪ್ರಿಯನಾಗಿಲ್ಲ. ಆತ್ಮನಸ್ತು ಕಾಮಾಯ ಪಿತಾ ನಿನಗಾಗಿ ತಂದೆ ಪ್ರಿಯನಾಗಿದ್ದಾನಷ್ಟೇ ಉಪನಿಷತ್ತು ಹೇಳ್ತಾ ಇದೆ. ಹಾಗೆ ನೋಡಿದಾಗ ಲೋಕದಲ್ಲಿ ಎಲ್ಲರೂ ನಾನು 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 ಅನ್ನೋದು ಯಾವುದೋ ಅದು ಗೊತ್ತಿಲ್ಲ. ಆ ನಾನು ತತ್ವ ಹುಡುಕ್ರಿ ಅಂತ ಹನುಮಾನ್ ಅಂತ ಹೇಳಿದ್ರು. ನಾನು ಅನ್ನೋ ತತ್ವ ಹುಡುಕ್ರಿ, ಅದನ್ನು ತಿಳ್ಕೊಳ್ಳಿ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನೀವು ಅನುಸಂಧಾನ ಮಾಡಿದ್ರೆ ಮೋಕ್ಷ. ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಭಗವದ್ಗೀತೆ ಹೇಳ್ತಕ್ಕಂಥ ಮಾಮೂಲಿಯ ಪುನರ್ಜನ್ಮ. ನನ್ನನ್ನು ನೀವು ತಿಳ್ಕೊಂಡಿದ್ರೆ
ಮನಸ್ಸುಗಳು ಬುದ್ಧಿನ ನಾನು ಅನ್ಕೋತಾದ್ರೆ ನೀವು ತಪ್ಪೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ತ್ಯಾಗರಾಜರು, ಮೋಕ್ಷಮೋ ಗಲದ. ಜೀವಿತ ಇರುವಾಗ ಸತ್ತು ಹೋದರೆ ನಿನಗೆ ಎತ್ತಣದ ಮೋಕ್ಷವೈ, ಸತ್ತು ಹೋಗದೆ ಜೀವಿಗಳು ಮೋಕ್ಷದ ಗೊತ್ತು ತಿಳಿಯಂತೆ ಸರ್ವಜ್ಞ. ಶಕ್ನೋ ಹಿ ಹೈ ವಯಸ್ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣ ವಿಗತೆ ಛಾವಯ ಕ್ರೋಧೋ ಸದಾ ಮುಕ್ತಯೇವ ಸಹ. ಭಗವದ್ಗೀತೆ ಕೇಳಿದ್ವಿ. ಶರೀರ ವಿಮೋಕ್ಷಣ, ಶರೀರ ಬಿದ್ದೋಗೋಕ್ಕಿಂತ ಮುಂಚೆ ಸ್ವಲ್ಪನಾದರೂ ಭಗವಂತನ ತಿಳ್ಕೊಳ್ರಿ. ಭಗವಂತನ ಧ್ಯಾನ ಮಾಡಿ ಎರಡೇ ದೇವರು ಕೇಳೋದು, ನೀನು ಎಷ್ಟು ಕಾಲ ಧರ್ಮಾಚರಣೆ ಮಾಡಿದೀಯಾ, ಎಷ್ಟು ಕಾಲ ಭಗವಂತನಿಗೆ ನಿನ್ನ ಮನಸ್ಸನ್ನು ಅರ್ಪಿಸಿದೀಯಾ, ಪ್ರಪಂಚದ ಕಡೆ ಎಷ್ಟು ಸಲ ಅರ್ಪಿಸಿದೀಯ. ಬಹಳ ಕಷ್ಟ, ಬಹಳ ಕಷ್ಟ. ನಾವೇ ಪ್ರಯತ್ನ ಮಾಡಬೇಕು. ಅದಕ್ಕೆ ಕೃಷ್ಣ ಭಗವದ್ಗೀತೆ ಎಲ್ಲ ಹೇಳಿ 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 ಕೇಳ್ತಾ ಇದ್ದಾನೆ. ಸುಮ್ಮನೆ ಅರ್ಜುನ ಕೊನೆಗೆ ಏನು ಹೇಳ್ಬಿಟ್ಟ, ಉದ್ಧರೇ ಆತ್ಮನಾತ್ಮಾನ್ ಆತ್ಮಾನ ಮೋಸಾದಯೇ ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ವಿಪುರಾತ್ಮನಃ. ಅಪ್ಪ ನೀನು ಅಂದ್ಕೊಂಡಿದ್ದೀಯ ಕೃಷ್ಣ ಉದ್ಧಾರ ಮಾಡ್ತಾನೆ ಅಂತ, ಖಂಡಿತ ಇಲ್ಲ. ನಾನು ಹೇಳ್ತಾ ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಅಂತ. ಉದ್ಧಾರ ಮಾಡ್ಕೋಬೇಕಾದ್ರೆ ನೀನೇ ಉದ್ಧರೇ ಆತ್ಮನಾತ್ಮಾನಂ. ಯಾಕೆಂದರೆ ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ. ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ವಿಪುರಾತ್ಮನಃ. ನಿನಗೆ ನೀನೇ ಶತ್ರು. ನೀನು ಹೇಗೆ ತಗೊಂಡು ಹೋದ್ರೆ ಹಾಗೆ ಕೆಲಸ ಮಾಡ್ತದೆ. ವೈನ್ ಶಾಪಲ್ಲಿರೋ ಓನರ್ ವೈನ್ ಕುಡಿಸೋದಿಲ್ಲ, ಅವ್ನು ಜನಗಳು ಕುಡಿಸೋದಕ್ಕೋಸ್ಕರ ಇಟ್ಟಿದ್ದಾನೆ ಅಷ್ಟೇ. ಅರ್ಥ ಆಯ್ತಾ? ಆದರೆ ನಮ್ಮ ವ್ಯವಹಾರ ಹೇಗಿದೆ ಅಂದರೆ, ನಾವು ಪ್ರಪಂಚದಲ್ಲಿ ಇಟ್ಬಿಟ್ಟಿದ್ದೀವಿ. ಇದನ್ನು ಎಲ್ಲ ಅನುಭವಿಸ್ಕೋಬೇಕು, ಎಲ್ಲ ನಂಗೆ ಪ್ರಾಪ್ತವಾಗೋಬೇಕು. ದೇವರು ಏನು ಮಾಡ್ತಾನೆ, ಮಿಠಾಯಿ ಅಂಗಡಿ ಇಟ್ಟವರಿಗೆ ಶುಗರ್ ಕಂಪ್ಲೇಂಟ್ ಬಂದಾಗ ಮಾಡಿದ ನಾವು ಅವ್ನು ತಿನ್ನೋ ಆಗಿಲ್ಲ. ಮಿಠಾಯಿ ಅಂಗಡಿ ಕೊಡಿಸಿದ ಅವ್ನು ವ್ಯಾಪಾರ ಮಾಡಿ ದಿನ ಮಿಠಾಯಿ ಮಾಡ್ಕೊಂಡು ಜೀವನ ಮಾಡಬೇಕು. ಆದರೆ ಅವ್ನು ಡಯಾಬಿಟಿಕ್ ಇದೆ ಪೇಷಂಟ್, ಏನು ಮುಟ್ಟೋ ಆಗಿಲ್ಲ. ತುಂಬ ದೊಡ್ಡದಾಗಿ ಓದ್ತಾರೆ. ಅವನಿಗೆ ನರಗಳು ಹೆಂಗೆ ಕೆಲಸ ಮಾಡ್ತದೆ, ಯಾವಾಗ ಮಂಪರು ಬರ್ತದೆ, ಯಾವಾಗ ಮಟ್ಟೋಗ ಬರ್ತದೆ, ಯಾವಾಗ ಜ್ಞಾಪಕ ಇರ್ತದೆ, ಬೆದರಲ್ಲಿ ನರಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ತುಂಬ ಜ್ಞಾನದ ಬಗ್ಗೆ ನ್ಯೂರಾಲಜಿ ಓದ್ಬಿಡ್ತಾನೆ. ತುಂಬ ವಿಶ್ಲೇಷಣೆ ಮಾಡ್ತಾನೆ. ಎಲ್ಲ ಆಗೋಯ್ತು, PhD ಮಾಡಿಬಿಟ್ಟ, ಡಾಕ್ಟರ್ ಆಗೋಲ್ಲ. ಅವನಿಗೆ ಎಲ್ಲಿ ಕೆಲಸ ಗೊತ್ತಾ, ಹುಚ್ಚಾಸ್ಪತ್ರೆ ಕೆಲಸ ಇರ್ತಾನೆ. ಯಾಕೆಂದರೆ ಅವನು ಎಷ್ಟೊಂದು ಓದಿದ್ದಾನೆ. ಅವನು ಬುದ್ಧಿವಂತರ ಮಧ್ಯೆ ಇರಬೇಕಾಗಿತ್ತು, ಆದರೆ ಅವನು ಇರೋದು ಹುಚ್ಚರ ಮಧ್ಯೆ. ಅವನು ಬರ್ತಾ ಇರಬೇಕಾದ್ರೆ ಅವನು ಇವರೆಲ್ಲಿ ಹೊಡಿತಾರೋ ಅವ್ನು ಇಬ್ಬರು ಕಟ್ಕೆ ಹಿಡ್ಕೊಂಡು ಡಾಕ್ಟರ್ಗಳೇ ಬರ್ತಾ ಇರ್ತಾರೆ. ಹುಚ್ಚಾಸ್ಪತ್ರೆಯಲ್ಲಿ ಅವ್ರು ನೋಡಿ, ಡಿಮಾಂಡ್ಸಲ್ಲಿ ಅವ್ರು ನೋಡ್ರಿ. ಯಾಕಂದ್ರೆ ಅವ್ರು ಇವನ್ನ ಹೊಡೆದ್ಬಿಡ್ತಾರೆ. ಹುಚ್ಚರಿಗೆ ಏನು ಗೊತ್ತು, ಏನು ಮಾಡ್ತೀನಿ ಅವ್ನಿಗೆ ಗೊತ್ತಿರಲ್ಲ. ಯಾಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನನ್ನ ಜೀವಿತ ಹೇಗಿದೆ ಅಂದರೆ, ಕುರುಡರಿರ್ತಕ್ಕಂಥ ಊರಕ್ಕೆ ಕರಡಿ ಮಾರಕ್ಕೆ ಬಂದಿದ್ದೀನಿ ಅಂದರು. ಅಂದವನ್ಕೇನಾದ್ರು ಒಮ್ಮೆ ಆದನಾಂಕ ಬೇಜನ ಅಂದರು. ಅಂದರೆ ಕುರುಡರು ಊರು ತುಂಬ ಇದ್ದಾರೆ, ನಾನು ಕರಡಿ ಮಾರಕ್ಕೆ ಹೋಗಿದ್ದೀನಿ. ಕನ್ನಡಿಲಿ ಯಾರು ಉಪಯೋಗ, ಕನ್ನಡಿ ಕಂಡಿರೋನು ಉಪಯೋಗ. ಆದರೆ ಊರು ತುಂಬ ಕುರುಡರಿದ್ದಾರಪ್ಪ. ಈ ಪ್ರಪಂಚದಲ್ಲಿ ಎಲ್ಲರೂ ಭಗವಂತನ ಅನುಭವಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗಲಿ ಭಗವಂತನ ಅನುಭವಿಸೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಯಾರು. ಇಂಥ ಕಡೆ ಬಂದು ನಾನು ಉಪನಿಷತ್ತು ಹೇಳ್ತೀನಿ, ಭಗವದ್ಗೀತೆ ಹೇಳ್ತೀನಿ ಅಂತ ಯಾರು ಕೇಳ್ತಾರೆ ಅಂತ ಅವರು ದಿಗುಪ್ಸೆ ಪಟ್ಕೊಂಡಿದ್ದಾರೆ. ಬಹಳ ಕಷ್ಟ ಸಾಧ್ಯವಾದ್ದು ಜ್ಞಾನ. ಮೋಕ್ಷತ್ವ ಮನುಷ್ಯತ್ವ ಮಹಾಪುರುಷ ಸಂಶಯ. ಮಹಾಪುರುಷರ ಸನ್ನಿಧಾನ, ಮಹಾಪುರುಷರ ಸಾನ್ನಿಧ್ಯ, ಮಹಾತ್ಮರ ದರ್ಶನ ಆಗೋದು, ಅವ್ರ ಉಪದೇಶಗಳನ್ನ ನಾವು ಕೇಳೋದು ತುಂಬ ಕಷ್ಟ ಸಾಧ್ಯವಾಗಿರ್ತದೆ. ಇದು ಸಿಕ್ಕಿದಾಗ ನಾವು ಉಪಯೋಗಿಸ್ಕೊಳ್ಬೇಕು ಇಂಥ ಸುಸಂದರ್ಭನ. ಅದಕ್ಕೆ ಒಂದೇ ಸಾಧನೆ ಏನಂದರೆ, ಮೊದಲನೇ ಸಾಧನೆ ಸಜ್ಜನ ಸಾಂಗತ್ಯ. ಧ್ಯೇಯಂ ಸಜ್ಜನ ಸಂಘೆ ಚಿತ್ತಂ. ನಿನ್ನ ಮನಸ್ಸನ್ನು ಸಜ್ಜನ ಸಂಘದಲ್ಲಿಡು. ಧ್ಯೇಯಂ ದೀನ ಜನಾಯಿತ ನಿತ್ತಂ. ಯಾರು ಅರ್ಥರೋ, ಯಾರು ಜೊತೆಯಿಂದ ಇರೋರು ಅವರಿಗೆ ಧನವನ್ನು ಕೊಡು, ಅನ್ನವನ್ನು ಕೊಡು, ಅವರಿಗೆ ತೀರ್ಮಾನ ಮಾಡಿ. ಶಂಕರಾಚಾರ್ಯ ಅದೇ ಮಾತು ಹೇಳಿದ್ದಾರೆ ಉಪದೇಶಗಳಲ್ಲಿ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ಪರಮಾತ್ಮ ಹೇಗಿದ ಅಂದರೆ, ಹಸಿವು ಬಾಯಾರಿಕೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿದ್ರ, ಅಶನಾಯಾದ್ಯತೀತಂ ಬ್ರಹ್ಮ. ಹಸಿವು ಬಾಯಾರಿಕೆ ಇದೆ ಅಂದ್ಕೊಳ್ಳೋದು ಪ್ರಾಣಧರ್ಮ ನಮ್ಮ, ನಿನ್ನ ಸ್ವರೂಪ ಧರ್ಮ ಅಲ್ಲ. ಯಾಕಂದರೆ ಯಾರೋ ಒಬ್ಬರು ಕೇಳ್ತಾರೆ ಹಳ್ಳಿ ಜನನ್ನ, ಯಾಕಪ್ಪ ಸಪ್ಪಗಿದೆಯಾ ಅಂದರೆ, ಆ ಪ್ರಾಣ ಜನ್ಮ ಬಾಗಿದೆ ಸ್ವಾಮಿ ಅಂತ. ಅಂದರೆ ನಿನಗೆ ಚೆನ್ನಾಗಿದೆ ಅಂತ ಅರ್ಥ ಅಲ್ಲಿಗೆ. ನಿನ್ನ ಪ್ರಾಣ ಚೆನ್ನಾಗಿಲ್ಲ ಅಂತ ಅವನೇ ಹೇಳ್ತಾರೆ. ನಿನ್ನ ಪ್ರಾಣಕ್ಕೆ ಚೆನ್ನಾಗಿಲ್ಲ ಅಂತ ಪ್ರಾಣ ಬೇರೆ ಮಾಡ್ಕೊಂಡು ವಿಭಾಗ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ನೋಡಿ. ಅದು ನಿಜ, ಸಿದ್ಧಾಂತ ಕೂಡ ಅದೇನೆ. ಪ್ರಾಣಕ್ಕೆ ಚೆನ್ನಾಗಿಲ್ಲದೆ ಆಗ್ತಾಗಲಿ ಅವನ ಆತ್ಮಸ್ವರೂಪಕ್ಕೆ ಏನಾಗೋದಿಲ್ಲ. ಎರಡನೇದು ಇನ್ನೂ ದೊಡ್ಡ ತಪ್ಪು ಹೊಂದಿದೆ, ಅದನ್ನು ಹೇಳಿದ್ದಾರೆ ಆಚಾರ್ಯರು. ಏನಂದರೆ, ಮೊದಲನೇದು ಆಹಾರ ನೀರಡಿಕೆಗಳಿಂದ ದೂರ ಇದೆ ಪರಮಾತ್ಮ ಅಂತ ಒಂದಾಯಿತು. ಶರೀರ ಭ್ರಾಂತಿ ಬಿಡಿಸಿದ್ರು. ಇನ್ನು ಶರೀರ ಭ್ರಾಂತಿ ಬಂದ ಮೇಲೆ ನಾವು ಮಾಡ್ತಕ್ಕಂಥ ತಪ್ಪು ಕೆಲಸಗಳು ಏನಂದರೆ, ಅಪೇತ ಬ್ರಹ್ಮಕ್ಷತ್ರಾದಿ ಭೇದಂ ಅಂತ ಬರೀತಾರೆ. ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅನ್ಕೊಳ್ಳೋ ಭ್ರಮೆಲಿದೆಯಾ, ಇದು ಯಾವುದು ಬ್ರಹ್ಮಕ್ಕಿಲ್ಲ, ನಿನ್ನಲ್ಲಿರೋ ಪದಾರ್ಥಕ್ಕಿಲ್ಲ ಅಂತ ಹೇಳಿದ್ದಾರೆ.
ಒಂದು ಶರೀರಕ್ಕಾಗ್ತಾ ಇರ್ತಕ್ಕಂಥ ಹಸು ಬಾಯಾರಿಕೆಗಳು ನಿನಗಾಗೋದಲ್ಲ, ಪ್ರಾಣಧರ್ಮಗಳು, ನಿನ್ನ ಆತ್ಮಸ್ವರೂಪಕ್ಕೆ ಅದು ಅಡ್ಡಿ ಇಲ್ಲ, ನೀನು ಯಾವಾಗಲೂ ಜ್ಯೋತಿ ಸ್ವರೂಪ, ಜ್ಞಾನ ಸ್ವರೂಪ ಅಂತ ಹೇಳಿದ್ರು. ಇದನ್ನು ನಾನು ಅಂದ್ಕೊಂಡ ಮೇಲಕ್ಕೆ ನಾನು ಖಂಡಿತ, ನಾನು ಪ್ರಾಣ, ನಾನು ಸಂಧಾನ ಮಾಡ್ತೀನಿ, ಗಾಯತ್ರಿ ಅನುಷ್ಠಾನ ಮಾಡ್ತೀನಿ, ನಿನಗೆ ಆ ಅಧಿಕಾರ ಇಲ್ಲ, ನಿನಗೆ ಈ ಅಧಿಕಾರ ಇಲ್ಲ, ನೀನು ಜಪ ಮಾಡ್ಬೋದು, ನೀನು ವೇದ ಮಂತ್ರ ಹೇಳ್ಕೊಡ್ದು, ನೀನು ದೇವಸ್ಥಾನದೊಳಗೆ ಹೋಗ್ಕೊಡ್ದು, ನನ್ನ ಮುಟ್ಕೊಡ್ದು, ಇದೆಲ್ಲ ನೀನು ಮಾಡ್ಕೊಂಡಿದ್ದೀವಿ ಕಲ್ಪನೆಗಳು. ಅಶನಾಯ ಗದೀತಂ ಬ್ರಹ್ಮ ಹೇಳಿದ್ರು, ಅಪೇತ ಬ್ರಹ್ಮಂತರಾದಿಗೆ ಇಷ್ಟು ದೊಡ್ಡ ಉಪದೇಶ ಯಾವ ಆಚಾರ್ಯರು ಯಾವ ಗುರುಗಳು ಜಗತ್ತಿನ ಕೊಟ್ಟಿಲ್ಲ. ಬೇರೆಯವರು ಸಾಮಾಜಿಕ ಕ್ರಾಂತಿ ಮಾಡಿರ್ಬೋದು ಧೈರ್ಯವಾಗಿ, ಇವರು ಎಲ್ಲ ಆಚಾರ್ಯ ರಾಮಾನುಜಾಚಾರ್ಯರಿಂದಲೂ ಮಧ್ವಾಚಾರ್ಯರಿಂದಲೂ ಸಾವಿರಾರು ವರ್ಷ ಮುಂದೆ ಬಂದವರು ಶಂಕರಾಚಾರ್ಯರು. ಇವಾಗ ಏನಿತ್ತು, ಎಲ್ಲೆಲ್ಲಿ ಯಜ್ಞಯಾಗಗಳು ನಡೀತಾ ಇತ್ತು, ಎಲ್ಲ ಕಡೆ ವೈದಿಕ ಬ್ರಾಹ್ಮಣರಿದ್ದರು, ಬೌದ್ಧ ಧರ್ಮ ಒಂದು ಕಡೆ ಇತ್ತು. ಇಂಥ ಭಯಂಕರವಾದ ಕಾಲದಲ್ಲಿ ಅಷ್ಟೊಂದು ರೆವಲ್ಯೂಷನ್ ಮಾಡಬೇಕು ಅಂದರೆ, ಸಮಾಜದಲ್ಲಿ ಒಂದು ಮಾರ್ಪಾಡು ತರಬೇಕು ಅಂದರೆ, ಈ ಅಜ್ಞಾನವನ್ನು ತೊಲಗಿಸೋದಕ್ಕೆ ಈ ಸಮತಾವಾದ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಕಮ್ಯುನಿಸಮ್ ಏನು ಶಂಕರಾಚಾರ್ಯರ ಸಮತಾವಾದ ಯಾವುದು? ನಿಮಗೇನಾದ್ರು ಸಮೋಹಂ ಸರ್ವಭೂತೇಶು ದಿಟ್ಟಂದಂ ಪರಮೇಶ್ವರಂ ಕೃಷ್ಣ ಹೇಳಿಲ್ಲ. ಹರಪರಲ್ಲೂ ಇದೀನಪ್ಪ, ನಾನು ಸಮವಾಗಿದ್ದೀನಿ. ಶ್ರೀಮದೋ ಬ್ರಹ್ಮದೋ ಕರ್ನಾಟಕ ಹೇಳ್ತಾರೆ, ಶಿವಕೇಶವಾದುಲದೋ. ಶಿವನಿರೋದು ನೀನೇ, ಬ್ರಹ್ಮದಲ್ಲಿರೋದು ನೀನೇ, ಶಿವಕೇಶವಾದಿಗಳಲ್ಲಿರೋನು ನೀನೇ. ಒಂದು ಕೀರ್ತನೆಯೇ ಹೇಳಿದ್ದಾರೆ ಆಚಾರ್ಯರುಗಳು. ಇದನ್ನೇ ಉಪನಿಷತ್ತುಗಳು ಹೇಳ್ತಾ ಇದೆ, ಈಶ್ವರ ಸರ್ವಭೂತಾನ ಹೃದಯ ಚೇತನತಿರ್ತತಿ. ಎಲ್ಲರ ಹೃದಯದಲ್ಲಿರ್ತಕ್ಕಂಥವನು ಪರಮಾತ್ಮ. ಶಂಕರಾಚಾರ್ಯ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಎಂದು ಶಂಕರಾಚಾರ್ಯ ಹೇಳ್ಬಿಟ್ಟಿದ್ದಾರೆ. ಶಂಕರಾಚಾರ್ಯ ಹೇಳಿಲ್ಲ, ಹೇಳಿರೋದು ವಾಮದೇವ ಋಷಿ. ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ, ಯಾರು ಹೇಳಿದ್ರು ನಂಬಬೇಡಿ. ಉಪನಿಷತ್ತಲ್ಲಿ ಆಧಾರ ಇದೆ, ಕೊಡ್ತೀನಿ. ಶಂಕರಾಚಾರ್ಯ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿಲ್ಲ, ಹೇಳಿದ್ರು ತಪ್ಪಿಲ್ಲ, ನೀವು ಹೇಳ್ಬೇಕು ಅದನ್ನು, ಗೊತ್ತಾಯ್ತಾ? ಎಲ್ಲರೂ ಹೇಳ್ಕೋಬೇಕು. ಯಾಕಂದರೆ ವಾಮದೇವ ಋಷಿಗಳು ತಾಯಿ ಗರ್ಭದಲ್ಲಿದ್ದಾಗಲೇ ನನ್ನ ಸ್ವರೂಪ ಪರಮಾತ್ಮ ಸ್ವರೂಪ, ನನ್ನ ಸ್ವರೂಪ ಬ್ರಹ್ಮಸ್ವರೂಪ ಅಂತ ಹೇಳಿದ್ರಂತೆ ಬಾಯ್ಬಿಟ್ಟು. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಅವರು ಹೇಗೆ ಹೇಳಿದ್ರು, ಅವ್ರಿಗೆ ಏನಾಯಿತು, ಹೇಗೆ ಆ ಜ್ಞಾನ ತಾಯಿ ಗರ್ಭದಲ್ಲಿದ್ದಾಗಲೇ ಬಂತು ಅನ್ನೋದನ್ನು ವೇದವ್ಯಾಸ ಮಹರ್ಷಿಗಳು ಶಾಸ್ತ್ರ ದೃಷ್ಟಿಯ ಉಪದೇಶೋ ವಾಮದೇವವತ್ ಅಂತ ಒಂದು ಸೂತ್ರ ಬರೆದಿದ್ದಾರೆ. ಶಾಸ್ತ್ರ ದೃಷ್ಟಿಯಿಂದ ಜ್ಞಾನ ಹೇಗಾಗುತ್ತೆ ಅದಕ್ಕೆ ವಾಮದೇವ ಋಷಿಗಳೇ ಉದಾಹರಣೆ ಅಂತ ಹೇಳಿದ್ದಾರೆ. ಈ ವಾಕ್ಯವನ್ನು ಜಾಸ್ತಿ ಕೊಡಬೇಕು. ಈ ವಾಕ್ಯವನ್ನು ವಿಶ್ಲೇಷಣೆ ಮಾಡಿದ್ದಾರೆ ಶಂಕರಾಚಾರ್ಯರು, ವಿವರಣೆ ಮಾಡಿದ್ದಾರೆ. ಅಷ್ಟೇ ಆಗಲಿ, ಅವರು ಹೇಳಲಿಲ್ಲ. ಯಾಕೆ ಗೊತ್ತಾ? ಉಪನಿಷತ್ತು ಏನು ಹೇಳ್ತಾ ಇದೆ? ಬ್ರಹ್ಮ ಎಲ್ಲಿದ್ದಾನಪ್ಪ, ಎಲ್ಲರೂ ಕೇಳ್ತಾರೆ ಬಂದು, ದೇವರು ಹೇಳಿದ್ದಾನೆ, ದೇವರು ಹೇಳಿದ್ದಾನೆ. ಎಷ್ಟೋ ಜನ ವಿವೇಕಾನಂದ ರಾಮಕೃಷ್ಣ ಪರಮಹಂಸರನ್ನು ಕೇಳಿದ್ದಾರೆ, ಎಷ್ಟೋ ಜನ ಕೇಳಿದ್ದಾರೆ. ಉಪನಿಷತ್ತಲ್ಲಿ ಇದ್ರ ಬಗ್ಗೆ ಚರ್ಚೆ ಇಲ್ವಾ? ಇದೆ, ಚರ್ಚೆ ಇದೆ, ಉತ್ತರಾಣೂ ಇದೆ. ಏನಿದೆ? ದೇವರು ಹೇಳಿದಾನಪ್ಪ, ಪರಮಾತ್ಮ ಹೇಳಿದಾನಪ್ಪ ಅಂತ ಕೇಳೋದು. ಋಷಿಗಳು ಏನು ಹೇಳಿದ್ರು ಗೊತ್ತಾ? ಬ್ರಹ್ಮವಾ ಇದಮಗ್ರ ಆಸೀತ್, ಇನ್ನು ಮುಂದೆ ಏನೇನು ಕಾಣ್ತಾ ಇದೆಯೋ ಅದೇನೇ ಪರಮಾತ್ಮ ಅಂತ. ಯಾಕೆ ಅಂತ ಹೇಳಿದ್ರೆ, ಮಣ್ಣನ್ನು ಬಿಟ್ಟು ಮಡಿಕೆ ಇದೆಯಾ? ಕಾರ್ಯ ಮಡಿಕೆ, ಕಾರಣ ಮಣ್ಣು. ಮಡಿಕೆಯಾಗಿ ಇದ್ದಾಗಲೂ ನಮ್ಗೆ ಉಪಯೋಗಕ್ಕೆ ಬರೋದು ಮಣ್ಣು ಉಪಯೋಗಕ್ಕೆ ಬರಲ್ಲ. ಸ್ವಲ್ಪ ಮಣ್ಣು ತೊಗೊಂಡೋಗ್ಬಿಟ್ಟು ನದಿಗೆ ನೀರು ಎತ್ಕೊಂಬಾರೋ ಅನ್ನಲ್ಲ, ಮಡಿಕೆ ತೊಗೊಂಡೋಗಿ ನೀರು ಎತ್ಕೊಂಬ ಅಂತಾನೆ. ಯಾಕಂದರೆ ಮಡಿಕೆ ಆಕಾರಕ್ಕೆ ಬಂದಾಗಲೇ ಅದು ನಮ್ಮ ವ್ಯವಹಾರಕ್ಕೆ ಉಪಯೋಗವಾಗೋದು. ಆಯಿತಾ? ಈಗ ಮಡಿಕೆ ಆಗಿ ಕಾಣ್ತಾ ಇರುವಾಗಲೂ ಅದು ಮಣ್ಣನ್ನು ಬಿಟ್ಟು ಬೇರೆ ಇದೆಯಾ? ಕಾವಡಿ ಕುಂಡೇನೋಯ್ ಕುಂಡಲು ಮಣ್ಣೇನೋಯ್ ತಿಳಿಸಿಂಡೆ ತತ್ವವಿದ್ದೇನಯ್ಯ. ಹೌದಾ? ಜಗಮೇ ಮೃತ್ಯ ಅಂತ ಹೇಳಿದ್ದಾರೆ. ಇದೇನಿದು ಉಪನಿಷತ್ತಿನ ತತ್ವ? ಮೃತ್ತಿಕೆ ಇತ್ಯೇವ ಸತ್ಯಂ, ಮಣ್ಣೆಂಬುದೇ ಸತ್ಯ. ಬ್ರಹ್ಮವ ಇದಮಗ್ರ ಆಸೀತ್, ನಿನ್ನ ಮುಂದೆ ಕಾಣ್ತಾ ಇರ್ತಕ್ಕಂಥ ಕಾರ್ಯ, ಗಿಡಗಳು, ಮರಗಳು, ಸಮುದ್ರಗಳು, ನದಿಗಳು, ಪರ್ವತಗಳು, ನಾನಾ ರಕವಾಗಿರ್ತಕ್ಕಂಥ ಶರೀರಾದಿಗಳು, ಜನಗಳು, 84 ಲಕ್ಷ ಜೀವರಾಶಿಗಳು ಎಲ್ಲ ಭಗವಂತನ ಸ್ವರೂಪವೇ. ಹೇಗೆ ನಮ್ಗೆ ಅರ್ಥವಾಗೋದು ಹೇಗೆ? ನಿಮಗೊಂದು ಕನಸು ನಿಂತು ಮಾಡ್ಕೊಂಡಿದ್ದೆ ಮಾಡ್ತಾ ಇದ್ದೀವಿ. ಕನಸಿನಲ್ಲಿ ಏನಿರಲ್ಲ ಹೇಳಿ, ಇದಿರಬಾರ್ದು ಅಂತ ಏನನ್ನ ಹೇಳಕ್ಕೆ ಸಾಧ್ಯವಾ? ಕನಸಿನಲ್ಲಿ ನಮ್ಮ ಹಂಗೆ ಇರೋ ಮನುಷ್ಯರು ಕಾಣ್ತಾರೆ, ಪ್ರಾಣಿಗಳು ಕಾಣ್ತಾರೆ, ಪಿತೃಗಳು ಕಾಣ್ತಾರೆ, ದೇವತೆಗಳು ಕಾಣ್ತಾರೆ. ಸತ್ತೋದ್ರು ನಮ್ಮ ಈ ಸಾಕ ಎಲ್ಲ ಬಂದ್ಬಿಡ್ತಾರೆ. ಹೇಗೆ ಹೌದಾ? ಕನಸು ಕಾಣೋ ಹೊತ್ತೂ ಅದು ಸತ್ಯ ಅಂದ್ಕೊಂಡು ಅನುಭವಿಸ್ತೀವಿ. ಎಚ್ಚರ ಆದ್ಮೇಲೆ ಸುಳ್ಳು ಅಂತೀವಿ ಇಲ್ಲಿ. ಈಗ ಪ್ರಶ್ನೆ ಏನು ಅಂದರೆ, ಕನಸನ್ನು ಯಾಕೆ ವಿಚಾರ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಕನಸು ಹೋದ ನಂತರ ಕನಸಿನಲ್ಲಿದ್ದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕನಸಿನಲ್ಲಿದ್ದಂಥ ದೇವತೆಗಳು, ಕನಸಿನಲ್ಲಿದ್ದಂಥ ಪಿತೃಗಳು
ಕನಸಲ್ಲಿದ್ದಂಥ 84 ಜೀವರಾಶಿಗಳು ಎಲ್ಲೋದ್ರು? ಭ್ರಾಂತಿ ಕಣಪ್ಪ, ಭ್ರಾಂತಿ ಹೊರಟೋದು. ಆಗ ಅನ್ನಬಾರ್ದು. ಕನಸನ್ನು ಯಾವಾಗ ನೋಡ್ತಾ ಇದ್ನೋ, ಕನಸನ್ನು ಇವಾಗ ಬೇರೆಯವ್ರಿಗೆ ವಿಶ್ಲೇಷಣೆ ಮಾಡೋದಕ್ಕೆ ಯಾವ ಜ್ಞಾನ ಅದನ್ನು ನೋಡಿದೆಯೋ ಆ ಜ್ಞಾನದಲ್ಲಿ ಏಕೀಭವಿಸಿದ್ದಾರೆ ಅವರು. ಇವಾಗ ಆ ಜ್ಞಾನದಲ್ಲಿ ಲೀನವಾಗೋದು. ಅಷ್ಟು ದೃಶ್ಯರಾಶಿನೂ ದೃಕ್ಸ್ವರೂಪದಲ್ಲಿ ಲೀನವಾಗೋಯ್ತು. ಎಚ್ಚರದಲ್ಲಿರೋ ಗತಿ ಏನು? ಹಾಗಾದರೆ ಎಚ್ಚರ ಹೋದಾಗಲೂ ಇದೇ ಗತಿನೇ ಆಗೋದು. ಎಚ್ಚರದಲ್ಲಿರೋ ತಂದೆ ತಾಯಿಗಳು, ಹೆಂಡತಿ ಮಕ್ಕಳು, ಆಸ್ತಿ ಅಂತಸ್ತುಗಳು ಪ್ರತಿಯೊಂದೂ ಎಚ್ಚರವನ್ನು ಯಾವ ಜ್ಞಾನ ನೋಡಿದೆಯೋ ಆ ಜ್ಞಾನದಲ್ಲಿ ಒಂದಾಗಿರುತ್ತೆ ಅನ್ನೋದು. ಅದಕ್ಕೆ ನಿದ್ರಾವಸ್ಥೆಯನ್ನೆಲ್ಲರೂ ಇಷ್ಟಪಡೋದು. ಯಾಕೆಂತ ಹೇಳಿದ್ರೆ ಎಲ್ಲ ಕಟ್ಕೊಂಡಾಗ ಸುಖವಾಗಲಿಲ್ಲ, ಬಿಟ್ಕೊಂಡಾಗ ಸುಖವಾಯಿತು ಅಂತ ಒಂದು ಮಾತಿದೆ. ಯಾಕಂದ್ರೆ ನಿದ್ದೆನಲ್ಲಿ ಹೇಗೆ ಮಲಗಿದಾನೋ ಗೊತ್ತಿಲ್ಲ, ಬಟ್ಟೆ ಹಾಕ್ಕೊಂಡಿದಾನೋ ಗೊತ್ತಿಲ್ಲ, ಕಾಲಿಗೆ ಯಾವ ಕಡೆ ತಿರ್ಸ್ಕೊಂಡಿದಾನೋ, ತಲೆ ಯಾವ ಕಡೆ ತಿರ್ಸ್ಕೊಂಡಿದಾನೋ ಗೊತ್ತಿಲ್ಲ, ಮತ್ತೆ ಏನು ತಿಂತಾ ಇದ್ದಾನ, ಯಾವ ರುಚಿನೂ ನೋಡಿಲ್ವಾ, ಒಳ್ಳೆ ಸಂಗೀತ ಕೇಳ್ತಾ ಇದ್ದಾನ ನಿದ್ರೆಯಲ್ಲಿ ಇಲ್ಲ, ಒಳ್ಳೆ ದೃಶ್ಯ ನೋಡ್ತಾ ಇದ್ದಾನ ಇಲ್ಲ, ಒಳ್ಳೆಯದನ್ನು ಸ್ಪರ್ಶ ಮಾಡ್ತಾ ಇದ್ದಾನ ಇಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಲ್ಲ, ಈ ಅನುಭವ ಇಲ್ಲ. ಹೋಗಿ ಮನಸ್ಸಿನಲ್ಲಿ ಏನನ್ನ ಆಲೋಚನೆಗಳು ಮಾಡ್ತಾ ಇದ್ದಾನ ಇಲ್ಲ. ಮತ್ತು ಆನಂದ ಹೆಂಗೆ ಬರ್ತಾ ಇದೆ ನಿದ್ರೆನಲ್ಲಿ? ನಾವು ಆನಂದ ಎಲ್ಲಿಂದ ಬರ್ತೇವೆ ಅಂದ್ಕೊಂಡಿದ್ವಿ? ಏನೋ ನೋಡೋದ್ರಿಂದ ಬರುತ್ತೆ, ಏನನ್ನೋ ತಾಕೋದ್ರಿಂದ ಬರ್ತದೆ, ಏನೋ ತಿನ್ನೋದ್ರಿಂದ ಬರ್ತದೆ, ಏನೋ ಕೇಳೋದ್ರಿಂದ ಬರುತ್ತೆ ಅಂತ ಶಬ್ದ ಸ್ಪರ್ಶ ರೂಪರಸ ಗಂಧಗಳಲ್ಲಿ ಆನಂದ ಅನ್ಕೊಂಡಿದ್ವಲ್ಲ. ಇದೆಲ್ಲ ಬಿಟ್ಟಾಗ ಇನ್ನೂ ಆನಂದವಾಗಿದ್ದೀನಲ್ಲಪ್ಪ. ಯಾರನ್ನ ಹೇಳ್ಕೊಡ್ತಾ ಇದ್ದಾರ? ನಿದ್ದೆ ಯಾಕೋ ನನಗೆ ತುಂಬ ಕಷ್ಟವಾಗಿತ್ತು, ನಿದ್ದೆಯಲ್ಲಿ ನಂಗೆ ಭಾಳ ದುಃಖವಾಗೋಯ್ತು ಅಂತ ಒಬ್ಬನೂ ಹೇಳೋನೇ ಇಲ್ಲ. ಯಾರನ್ನ ಎಬ್ಬಿಸ್ಬಿಟ್ರೆ ಕೋಪ ಮಾಡ್ಕೊತಾನೆ, ನಿದ್ದೆ ಬಂದಿತ್ತು ಕೆಡಿಸ್ಬಿಟ್ಟಾಗ ಬಂದು. ಅರ್ಥ ಆಯ್ತಾ? ಯಾಕೆ ಅಂದರೆ ನೀನೊಬ್ಬನೇ ಇದೆಯಾ, ಎರಡನೇದು ಕಾಣಿಸಿದ್ರೆ ನಿನ್ನ ದುಃಖ ಅಂತ ಉಪನಿಷತ್ತು ಹೇಳ್ತಾ ಇದೆ. ಏನು? ದ್ವಿತೀಯಾದ್ವೈ ಭಯಂ ಭವತಿ. ಎರಡನೇ ವಸ್ತು ಕಾಣಿಸಿದ್ರೆ ನಿನ್ನ ಭಯ. ಸಂಸ್ಕೃತದಲ್ಲಿ ಹೆಂಡತಿ ಅದಕ್ಕೆ ದ್ವಿತೀಯ ಅಂತ ಹೆಸರಿದೆ. ದ್ವಿತೀಯಾದ್ವೈ ಭಯಂ ಭವತಿ ಅಂದರೆ ಹೆಂಡತಿಯಿಂದ ಭಯ ಇದೆ ಅಂತಲ್ಲ, ಅವ್ರಿಗೂ ಗಂಡದಿಂದ ಭಯ ಇರ್ತದೆ. ಹಾಗೆ ಎರಡನೇ ಒಬ್ಬರೇ ಇದ್ದ ಭಯ ಇರಲಿಲ್ಲ. ಎರಡನೇದು ಅಂತ ಯಾವಾಗ ಕಾಣಿಸ್ತೋ ಅಡವಿನಲ್ಲಿ ಒಬ್ಬನೇ ಹೋಗ್ತಾ ಇದ್ದ, ಏನು ಭಯ ಆಗಲ್ಲ. ಎಲ್ಲೋ ಗಾಳಿ ಒಂದು ಕೊಂಬೆ ಹಂಗೆ ಅಲ್ಲಾಡ್ತು, ಗಾಳಿ ಒಂದು ಸ್ವಲ್ಪ ಒಂದು ಶಬ್ದ ಕೇಳಿಸ್ತು, ಭಯ. ನನಗಿಂತ ಎರಡನೇ ವಸ್ತು ಎಲ್ಲಿ ಕಾಣಿಸ್ತೋ ದ್ವಿತೀಯಾದ್ವೈ ಭಯಂ ಭವತಿ. ನೀನು ಒಬ್ಬನೇ ಇದ್ದರೆ ಏಕಮೇವಾದ ದ್ವಿತೀಯಂ ಬ್ರಹ್ಮ, ಅಲ್ಲಿ ಯಾವ ಭಯಕ್ಕೋ ನೀನೇ ನೀನಾಗಿತ್ತು. ಇದನ್ನು ಭಗವಂತ ಹೇಳಿ 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 ಭಗವದ್ಗೀತೆಯಲ್ಲಿ ಅದ್ವೈತ ಸಿದ್ಧಾಂತ ತುಂಬಿ ತುಳುಕಾಡ್ತಾ ಇದೆ. ಅದನ್ನೇ ಅದ್ವೈತಾಮೃತ ವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ. 18 ಅಧ್ಯಾಯಗಳಲ್ಲೂ ಅದ್ವೈತ ತತ್ವ ಅಂದರೆ ಭಗವಂತನೊಬ್ಬನೇ ಸತ್ಯ. ಪ್ರಪಂಚ ಮಿಥ್ಯ ಅಂತ ಹೇಳಬೇಕಾದ್ರೆ ನಾವು ಮಡಿಕೆ ಸುಳ್ಳು ಅಂತ ಹೇಳಬೇಡಿ, ಮಣ್ಣು ಸತ್ಯ ಅಂತ ಹೇಳ್ಬಿಡಿ ಸಾಕು. ಬ್ರಹ್ಮೈವ ಸತ್ಯಂ ಹೇಳ್ಬಿಡಿ ಸಾಕು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅನ್ನೋ ಜಗನ್ಮಿಥ್ಯ ಅಂತ ನೀವು ಹೇಳಬೇಕಾಗಿಲ್ಲ, ಬ್ರಹ್ಮ ಸತ್ಯ ಅಂತ ಹೇಳ್ಬಿಡಿ. ಗೊತ್ತಾಗೋಯ್ತು ಅವನಿಗೇನೆ. ನೀವು ಎಚ್ಚರ ಸತ್ಯ ಅಂದರೆ ಕನಸು ಸುಳ್ಳು ಅಂತ ಅರ್ಥ ಆಗೋಯ್ತು, ನಿದ್ರೆ ಆನಂದ ಇದೆ ಅಂದರೆ ಇವೆರಡರಲ್ಲೂ ಇಲ್ಲ ಅಂತ ಆಗೋಯ್ತು. ಅಷ್ಟೇ ತಾನೆ? ಆದ್ದರಿಂದ ಅದನ್ನ ಕಾರ್ಯ ಸುಳ್ಳು. ಆದರೆ ಮಣ್ಣನ್ನು ಬಿಟ್ಟು ಮಡಿಕೆ ಇರೋಕ್ಕಾಗಲ್ಲ. ಮಡಿಕೆಯನ್ನು ಬಿಟ್ಟು ಮಣ್ಣು ಇರಕ್ಕೆ ಬರ್ತದೆ. ಮಡಿಕೆ, ಕುಡಿಕೆ, ಹಣತೆ, ದೀಪ ಏನನ್ನ ಅನ್ನಿ, ಈ ಆಕಾರ ನಾಮರೂಪಗಳನ್ನು ಬಿಟ್ಟು ಮಣ್ಣು ಇರಕ್ಕೆ ಬರ್ತದೆ. ಮಣ್ಣು ಹಾಗೆ ಇರ್ತದೆ. ಆದರೆ ಮಣ್ಣನ್ನು ಬಿಟ್ಟು ಆಕಾರ ವಿಕಾರ ಕಾಣಿಸ್ಕೊಂಡಾಗ ಅವು ರೂಪ ನಾಮಗಳು ಇರಕ್ಕೆ ಬರೋದು. ಅದರ ಸಮಯ ತಾನೇ ಇರ್ತದೆ. ಇರುವು, ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಏನಿದೆಯೋ ಅದ್ರ ಜೊತೆಲೇ ಇರಬೇಕು ಯಾವಾಗಲೂ. ಅದನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಲೋಕದಲ್ಲಿ ಒಂದನ್ನು ಗಮನಿಸಿ ತಾವೆಲ್ಲರೂ, ಇಂಥ ವಸ್ತು ಇದೆಯೋ ಇಲ್ವೋ, ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ಈ ಮೊಬೈಲ್ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಎಲ್ಲದರ ಬಗ್ಗೆ ಅನುಮಾನ ಬರ್ತದೆ. ನೀರಿದೆಯೋ ಇಲ್ವೋ ಅಂದರೆ ಅನುಮಾನವೇ ಬಂದಿಲ್ಲ ಯಾವತ್ತೂ. ದೇವರಿದ್ದಾನೋ ಇಲ್ವೋ ಅನುಮಾನ ಇಲ್ಲ ಅನ್ನೋ ಲೋಕದಲ್ಲಿದ್ದಾರೆ. ನಾಸ್ತಿಕರಿದ್ದಾರೆ, ಕಮ್ಯುನಿಸ್ಟ್ರಿದ್ದಾರೆ, ಪಾಷಂಡಿಗಳಿದ್ದಾರೆ. ಆದರೆ ನೀರಿದೆಯೋ ಇಲ್ವೋ ಅಂದರೆ ಏನು ಹುಚ್ಚಿಡ್ತಿದೆ ನಿಮಗೆ, ನಾನು ಇರೋದಕ್ಕೆ ಬೇರೆದೆಲ್ಲ ಇಲ್ಲ ಅಂತಾರ ನಾನು. ಅಂದರೆ ಏನಾಯ್ತು ಅಲ್ಲಿಗೆ, ನಿನ್ನ ಬಗ್ಗೆ ಯಾವತ್ತೂ ಅನುಮಾನ ಬಂದಿಲ್ಲ, ನಿನ್ನ ಅಸ್ತಿತ್ವದ ಬಗ್ಗೆ. ಇದನ್ನು ಉಪನಿಷತ್ತು ಹೇಳ್ತಾ ಇದೆ, ಭಗವಂತ ಹೇಳ್ತಾ ಇದ್ದಾನೆ. ಏನಂತ? ನಾನೇ ಜಗತ್ತಿಗೆ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ. ನಾನೇ ಆದಿ ಮಧ್ಯ ಅಂತ್ಯ ಎಲ್ಲ ನನ್ನ ಸ್ವರೂಪನೇ. ಈ ಕೃಷ್ಣ ಪರಮಾತ್ಮ ಬೇರೆ ಅಂತಲ್ಲ, ಆತ್ಮ ಸ್ವರೂಪವೇ ಕೃಷ್ಣ ಸ್ವರೂಪ, ಪರಮಾತ್ಮ ಸ್ವರೂಪನೇ. ಯಾಕೆಂದರೆ ಅಲ್ಲಿ ತಾನು ದೇವಕಿ ಮಗ ವಸುದೇವನ ಪುತ್ರ ಅಂತ ಹೇಳ್ಕೊಂಡಿಲ್ಲ. ಆತ ವಿರಾಟ್ ಸ್ವರೂಪವನ್ನು ನೋಡಿಸಿದ್ದಾನೆ, ವಿಶ್ವರೂಪ ದರ್ಶನವನ್ನು ನೋಡಿಸಿದ್ದಾನೆ. ನಾನು ಒಂದು ತಲೆ ಇಟ್ಕೊಂಡಿದ್ದೀನಿ ಅಂದರೆ ಡಿ ವಿ ಜಿ ಅವರು ಏನು ಹೇಳಿದ್ದಾರೆ? ರಾವಣನು ದಶಶರಣೆ, ನರನು ಶತಶರಣು ಅಂತ.
10 ತಲೆ ಇದ್ದಕ್ಕೆ ರಾವಣನಿಗೆ ಅಂತ ಹೇಳ್ತಾ ಇದ್ರೆ ನಿಮಗೆ ಸಾವಿರಾರು ತಲೆ ಇದೆಯಪ್ಪ ಅಂತಾರೆ. ಯಾಕೆ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ನೀನು ಕಣ್ಣು ಉಪಯೋಗಿಸ್ಕೊತಾ ಇದ್ದೀನಿ, ವಾಕ್ ಉಪಯೋಗಿಸ್ಕೊತಾ ಇದ್ದೀನಿ, ಎಲ್ಲರೂ ಉಪಯೋಗಿಸ್ಕೊತಾ ಇರೋದು ಪರಮಾತ್ಮ ತತ್ವ. ಅದು ಯೂಸ್ ಮಾಡ್ಕೊತಾ ಇದೆ ನಮ್ಮನ್ನು. ಅದ್ರ ಕಡೆ ತಿರುಗಬೇಕು ನಾವು, ಆದರೆ ನಾವು ಅದ್ರ ಕಡೆ ತಿರುಗ್ತಾ ಇಲ್ಲ. ಏನು ಭದ್ರಂಕರಣೆ ವಿಷ್ಣುಯಾಮ ದೇವ. ಭದ್ರಂ ಅಂದರೆ ಪರಮಾತ್ಮ ತತ್ವ, ಅದರ ವಿಚಾರಗಳು ಕೇಳೋ ಹಾಗೆ ಮಾಡೋದು ಮುಖ್ಯವಿಲ್ಲ. ಭದ್ರಂ ಪಶ್ಯೇ ಮಾಕ್ಷ ಭಿರ್ಯಜಂತ್ರಾ. ಪರಮಾತ್ಮನ ನೋಡೋ ಹಾಗೆ ಮಾಡು. ಸ್ಥಿರೇ ರಂಗೈ ಸ್ತುಷ್ಟುವಾಗುಂ ಸಸ್ತನೋಭಿ. ಅಂಗಾಂಗಗಳು ಸುಷ್ಟವಾಗಿದ್ದಾಗ, ಬಲ ಇದ್ದಾಗ, ಶಕ್ತಿ ಇದ್ದಾಗ ಈ ಪ್ರಯತ್ನ ನಡಿಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ ನಮಗೆ. ಅದಿಂದೇ ಇದ್ದಾಗ ವಯಸ್ಸಾದ ಮೇಲೆ ಏನು ಮಾಡೋಕ್ಕಾಗಿಲ್ಲ, ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ, ಕೇಳೋಕ್ಕಾಗೋದಿಲ್ಲ. ಯಾರೋ ಒಬ್ಬರು ಅಜ್ಜ ಇದ್ದರು, ಅವ್ರ ಮನೆ ಒಬ್ಬ ಸನ್ಯಾಸಿಗಳು ಬಂದರು. ಚೆನ್ನಾಗಿದ್ದೀರಾ ಅಂದರು. ಅವ್ರೇನು ಹೇಳಿದ್ರು, ಅಯ್ಯೋ ಇನ್ನೊಂದೇನಿದೆಯಪ್ಪ, ಊರು ಹೋಗುವಂಥದ್ದೇ ಕಾಡು ಬಾ ದೇವರ ಸಭೆ ಎಂದು ಮುಗಿಸ್ಬಿಟ್ಟು ನಾನು ಅಂತ ಕಾಡ್ಕೊಂಡಿದ್ದೀನಿ. ಅವ್ರ ಸನ್ಯಾಸಿಗಳು ಒಂದು ಮಾತು, ಈ ಬುದ್ಧಿ ಚೆನ್ನಾಗಿದ್ದಾಗ ನೀನು ಬರಲಿಲ್ವಲ್ಲ. ಯಾಕೆಂದರೆ ಎಲ್ಲ ಅನುಕೂಲವಿದ್ದಾಗ ಏನು ಬರಲಿ, ವೆಚ್ಚನ ಮರೆಯಾಗಿ ವೆಚ್ಚಕ್ಕೆ ಹೊಂದಾಗಿ ಇಚ್ಛೆ ನಡೆಯುವ ಸದ್ಯಗಳು ಸ್ವರ್ಗಕ್ಕೆ ಕಿಚ್ಚು ತಗುವೆ ಬೇಡ ಅಂತ ನಮಗ ಇವೆಲ್ಲ ಇದ್ರೆ. ಆದರೆ ಏನೋ ಒಂದು ಲೋಕಗಳ ಕಾಣಿಸಕ್ಕೆ ಶುರುವಾಗಿಲ್ಲ, ಅಶಾಶ್ವತ ಅನ್ನೋ ಜ್ಞಾನ ಬಂದಾಗ ಎಲ್ಲ ಹೋಗಿ ಸರ್ವಂ ವ್ಯರ್ಥಂ ನನ್ನ ಸಮಯ ಸಾಂಬರಿಕ ಸಹಾಯ. ಎಲ್ಲ ವ್ಯರ್ಥ ಹೋಗೋದು ನನ್ನ ಸಮಯದಲ್ಲಿ. ಯಾವನೋ ಕೆಲಸಕ್ಕೆ ಬರದೇನೋ ರೋಡಲ್ಲಿ ಹೋಗೋಗಿರ್ತಾನೆ, ಅವ್ರ ಮನೆ ಒಂದೆರಡು ಬೀಗಿ ಹಾಕಿರ್ತಾನೆ, ಒಂದೆರಡು ಬಿದಿರುಗಳು ತಂದಿಟ್ಟಿರ್ತಾನೆ. ಅವ್ನು ಬಂದು ನೋಡ್ತಾನೆ, ಏನಾದರೂ ಇನ್ನೋರು ಹೋಗ್ಬಿಟ್ರು, ಇನ್ನೂ ಎಷ್ಟೊತ್ತು ಎತ್ತೋದು ಅಂತ ಅವನು ಇಲ್ಲ. ಎಂಥ ಸಂಬಂಧ ಇಲ್ದಿರೋರು ಇದನ್ನು ತೋರಿಸ್ಬಿಡಿ ಬಂದು ಅಂತಾರೆ. ಶರೀರಕ್ಕೆ ಅಷ್ಟು ಯೋಗ್ಯತೆ ಏನೂ ಯೋಗ್ಯತೆ ಇಲ್ಲ. ಪಂಚಭೂತಗಳ ನೀರಿನ ಆಗಲೇಬೇಕು. ತತ್ವ ಹೋಗೋಲ್ಲ, ಅದು ಎತ್ಕೊಂಡೋಗಿ ಆ ಕಟ್ಟೆ ಮೇಲೆ ಇಟ್ಟು ಬೆಂಕಿ ಹಚ್ಚುವ ಒಂದು ಮಂತ್ರ ಇದೆ. ಏನು ವಾಯುಂಗಚ್ಚ ಅಂತರಿಕ್ಷಂಗಚ್ಚ ದಿವಂಗಚ್ಚ ದಿವಂಗಚ್ಚ ಮಂತ್ರ. ಅಂದರೆ ಇದರಲ್ಲಿರೋ ತತ್ವಗಳು ಯಾವುದಿದ್ದರೂ ವಾಪಸ್ ಹೊರೋಗ್ಬಿಡಿ, ಪಂಚಭೂತಗಳು ನಿಮ್ಮ ತತ್ವ ತಗೊಂಡ್ಬಿಡಿ ಅಂತ ವೇದ ಮಂತ್ರಗಳಲ್ಲಿ ಪ್ರಾರ್ಥನೆಗಳಿವೆ. ಎಷ್ಟು ಪವಿತ್ರವಾಗಿದೆ ನಮ್ಮ ಪ್ರಕ್ರಿಯೆಗಳಂದರೆ ಅದನ್ನು ಅರ್ಥಸಹಿತ ನಾವೇನ ತಿಳ್ಕೊಂಡ್ರೆ ಇನ್ನೂ ನೀವು ಮಡಿ ಆಗ್ತೀರಿ ಮಾನಸಿಕವಾಗಿ. ಅಂದರೆ ಒದ್ದೆ ಬಟ್ಟೆ ಉಟ್ಕೊಂಡು ಯಾರನ್ನ ಮುಟ್ಕೋಬೇಡಿ ಅಂತೀರಿ ಅಂತಲ್ಲ, ಏನಂದರೆ ಭಾಳ ಶ್ರದ್ಧೆ ಬಂದ್ಬಿಡ್ತದೆ ನಿಮಗೆ. ಒಂದೊಂದು ತಿಥಿಯಲ್ಲಿ ಮಾಡ್ತಕ್ಕಂಥದ್ರಲ್ಲಿ ಒಂದು ಪುಣ್ಯಾಹ ತಗೊಳ್ಳಿ, ಒಂದು ಉಪನಯನ ತಗೊಳ್ಳಿ. ಮದುವೆ ಮಾಡ್ತಾ ಇದ್ದಾನೆ, ಮಗಳನ್ನ ದಾರೆ ಅಂತ ಕನ್ಯಾದಾನ ಮಾಡಿಕೊಡ್ತಾ ಇದ್ದಾನೆ. ಯಾರೋ ಬಂದು ಕೇಳ್ತಾರೆ, ಏನು ರೀ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀನಿ ಮಗಳ ಮದುವೆ, 20 ಲಕ್ಷ ಖರ್ಚು ಮಾಡ್ತಾ ಇದ್ದೀನಿ ನಾನು, ಏನು ಅಂದ್ಕೊಂಡ್ರಿ? ನನ್ನ ಮಗಳಿಗೆ ಅರ್ಧ ಮುಕ್ಕಾಲು ಕೆಜಿ ಗೋಲ್ಡ್ ಇಟ್ಟಿದ್ದೀನಿ, ಅವನಿಗೆ ಬ್ಯಾಸ್ಲೈಟ್ ಕೊಟ್ಟಿದ್ದೀನಿ, ಚೈನ್ ಕೊಟ್ಟಿದ್ದೀನಿ. ಅವನು ಹೇಳ್ತಾ ಇದ್ದಾನೆ, ನನಗೆ ಎಂತೆಂಥ ಅವ್ರು ಬಂದಿದ್ರು ಗೊತ್ತಾ, ಆದರೆ ಇವ್ರು ನೋಡ್ಕೊಂಡೆ ನಾನು. ಈಗ ಅಂತ ಹೇಳಿದ್ರೆ ಪುರೋಹಿತರು ಮಂತ್ರ ಹೇಳ್ತಾ ಇದ್ದಾರೆ ಕನ್ಯಾದಾನ ಮಾಡ್ಕೊಳ್ಳೋವಾಗ. ಏನು ಹೇಳ್ತಾ ಇದ್ದಾರೆ? ಕೊಡೋ ನೀನು ಯಾರು, ತಗೊಳ್ಳೋ ನಮ್ಗೆ ಯಾರಿಲ್ಲ. ಕಾಮ ಕಾಮಾಯಾದ ಕಾಮೋದಾತ ಕಾಮ ಪ್ರತಿಗೃಹೀತ. ನಿನ್ನಲ್ಲಿರೋ ಕೋರಿಕೆಗಳು ಮಾಡಿಸ್ತಾ ಇದೆ. ಅವನಲ್ಲಿರೋ ಕೋರಿಕೆಗಳು ಬೇಕು ಅಂತ ಇದೆ, ನಿನ್ನಲ್ಲಿರೋ ಕೋರಿಕೆಗಳು ಕೊಟ್ಬಿಡ್ಬೇಕು. ಕೋರಿಕೆಗಳು ನಡೀತಾ ಇರೋ ಮಹಾರಾಜಲ್ಲಿ ನಿಂದು ಯಾವ ಒಂದು ಯಾರೋ ತಿಂದ್ರು ಎದ್ದೋದು. ನೀನು ನಾಳೆ ಬೆಳಗ್ಗೆ ಏನಾಗಿದೆ ಕೇಳೋ ಇರಲ್ಲ, ಗೊತ್ತಾಯ್ತಾ? ಮಂತ್ರ ಹೇಳಿದ್ದಾರೆ. ಅದಕ್ಕೆ ಪ್ರತಿ ಸಂಧ್ಯಾ ಒಂದೇನು ಕಾಮೋಕಾಕ್ಷಿ ನಮೋ ನಮಃ, ಮಂಜುಳಕಾಕ್ಷಿ ನಮೋ ನಮಃ ಎರಡು ವಾಕ್ಯ ಹೇಳಿದ್ದಾರೆ. ವಾಕ್ಯದ ಮೂಲ ರೂಪ ಪೂರ್ಣ ರೂಪ ಮಹಾನಾರಾಯಣ ಉಪನಿಷತ್ತಲ್ಲಿದೆ. ಕಾಮ ಕರೋದಿನ ಹಂಕರೋದಿ ಕಾಮ ಕರ್ತಾನ ಹಂಕರ್ತ ಮಂಜುಳಕಾಕ್ಷಿ ನಮೋ ನಮಃ, ಮಂಜುಕರೋದಿನ ಹಂಕರೋದಿ ಮಂಜುಕರ್ತಾನ ಹಂಕರ್ತ. ಮನಸ್ಸು ಎಲ್ಲ ಮಾಡಿಸ್ತಾ ಇದೆ, ನನ್ನಲ್ಲಿರೋ ಕೋರಿಕೆಗಳೆಲ್ಲ ಮಾಡಿಸ್ತಾ ಇದೆ. ಅದನ್ನ ಪ್ರಶ್ನೆ ಮಾಡಿದ್ದು. ಏನು ಪ್ರಶ್ನೆ ಮಾಡ್ದ ಸ್ವಾಮಿ ಕೃಷ್ಣ ಪರಮಾತ್ಮ? 2ನೇ ಅಧ್ಯಾಯ ಸಾಂಖ್ಯ ಯೋಗ. ದೊಡ್ಡ ವಿಚಾರ, ತುಂಬ ದೊಡ್ಡ ವಿಚಾರ. ಉಪನಿಷತ್ತಲ್ಲಿರೋ ತತ್ವ ಸಿದ್ಧಾಂತವನ್ನೆಲ್ಲ ಹೇಳ್ಬಿಟ್ಟಿದ್ದಾನೆ 2ನೇ ಅಧ್ಯಾಯದಲ್ಲಿ. ಯಾಕೆಂದರೆ ಕೊನೆಯಲ್ಲಿ ಒಂದು ಮಾತು ಹೇಳ್ಬಿಟ್ಟ 2ನೇ ಅಧ್ಯಾಯ ಕೊನೆ ಶ್ಲೋಕದಲ್ಲೇ. ಪ್ರಾರಂಭ ಸಿದ್ಧಪ್ರಜ್ಞ ಲಕ್ಷಣ ಹೇಳ್ತಾ ಕೃಷ್ಣ ಏನು ಹೇಳ್ಬಿಟ್ಟ? ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ಅಂತ ಶಬ್ದ ತುಂಬ ದೊಡ್ಡದು. ಇದು ಬ್ರಹ್ಮದಲ್ಲಿರೋ ನಿಷ್ಠೆ, ಬ್ರಹ್ಮವಸ್ತು ಹೀಗಿದೆ ಅಂದ್ಬಿಟ್ಟ. ಅಂದರೆ ಮುಗಿದೇ ಹೋಯ್ತು. ಉಪನಿಷತ್ತಿಂದ ಏನು ಮಾತಾಡೋಷ್ಟಿಲ್ಲ. ದೇವರು ಹೇಗಿದ್ದಾನೆ, ಪರಮಾತ್ಮ ಸ್ವರೂಪ ಏನು, ಬ್ರಹ್ಮವಸ್ತು ಹೇಗಿದೆ. ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ಮುಖ್ಯತೆ ಪಡೆದ ನಂತರ ಅದರಿಂದ ತಿರ್ಗಾ ಹಿಂತಿರುಗಿ ಬರೋದಿಲ್ಲ ಅರ್ಜುನ. ಅಂಥದ್ದು ಬ್ರಾಹ್ಮಿ ಸ್ಥಿತಿ. ನೈನಾಂ ಪ್ರಾಪ್ಯ ವಿಮುಖ್ಯತೆ, ಅದನ್ನು ಪಡೆದ ಮೇಲೆ ತಿರ್ಗಾ ಸಂಸಾರಕ್ಕೆ ಕೊಡೋದಿಲ್ಲ ನೀವು. ಇದು 2ನೇ ಅಧ್ಯಾಯದಲ್ಲೆಲ್ಲ ಉಪನಿಷತ್ ಮುಗಿದೋಯ್ತು.
ಮೊದಲನೇ ಅಧ್ಯಾಯ ಏನು? ಅರ್ಜುನ ಸಂಸಾರದಲ್ಲಿದ್ದಾಗ ಮನುಷ್ಯನಿಗೆ ರಾಗದ್ವೇಷಗಳು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ನೋಡ್ಸಿದ್ದಾನೆ ಅರ್ಜುನ ನೆಪ ಮಾಡ್ಕೊಂಡು. ಎರಡನೇ ಅಧ್ಯಾಯಕ್ಕೆ ಬಂದಾಗ ಉಪನಿಷತ್ ಸಿದ್ಧಾಂತವನ್ನೆಲ್ಲ ಹೇಳಿಬಿಟ್ಟ. ನೋಡಿದ ಅರ್ಜುನನ ಕಡೆ ನನ್ನ ತಲೆ ಹಿಡಿಲಿಲ್ಲ ಅಂತ ಅರ್ಥ ಆಯ್ತು ಕೃಷ್ಣನಿಗೆ. ಇನ್ನು 16 ಅಧ್ಯಾಯ ಹೇಳ್ಬೋದು. ಅದನ್ನು ವಿವರಣೆ ಮಾಡೋದೆ ಎರಡನೇ ಅಧ್ಯಾಯದ ವಿವರಣೆನೇ ಇನ್ನು 16 ಅಧ್ಯಾಯಗಳು. ಅಂದರೆ ಎರಡನೇ ಅಧ್ಯಾಯಕ್ಕೆ ನಿನ್ನ ಮನಸ್ಸಿಗೆ ಬಲ ಬರೋದಕ್ಕೆ, ಅಷ್ಟೊಂದು ತಾಕತ್ತು ಬರೋದಕ್ಕೆ ಸಾಧನೆಗಳು ಇನ್ನು 16 ಅಧ್ಯಾಯಗಳು. ಅದಕ್ಕೆ ಭಗವದ್ಗೀತೆ ಸಾಧನ ಪ್ರಸ್ಥಾನ. ಅರ್ಜುನ ಪ್ರಶ್ನೆ ಕೇಳ್ದ ಕೃಷ್ಣನ. ಏನು ಕೇಳ್ದ? ಒಬ್ಬ ಮನುಷ್ಯನ ಮಾನವನ ಪರಮೋಚ್ಛ ಧ್ಯೇಯ ಜೀವನ್ಮುಕ್ತಿ, ಮೋಕ್ಷ, ಪರಮಾತ್ಮ ದರ್ಶನ, ಸತ್ಯ ದರ್ಶನ ಪಡೆದು ಬಿಟ್ಟಿದ್ದಾನೆ ಅನ್ಕೊಂಡು. ಒಬ್ಬನಿಗೆ ಸತ್ಯ ಗೊತ್ತಾಗೋಗ್ತಿದೆ ಅಂಥವನು ಏನು ಮಾತಾಡ್ತಾನೆ? ಯಾಕಂದ್ರೆ ನಾವು ಮಾತಾಡ್ಬೇಕಾದ್ರೆ ಏನೋ ಒಂದು ಕೋರಿಕೆ ಇಟ್ಕೊಂಡೆ ನಾವು ಮಾತಾಡೋದು ಸಾಮಾನ್ಯರು ಅಲ್ವಾ? ಇಲ್ಲ ಒಬ್ಬರನ್ನ ಟೀಕೆ ಮಾಡೋಕ್ಕೆ ಮಾತಾಡ್ತೀವಿ, ಇಲ್ಲ ನಮ್ಮನ್ನು ಹೊಗಳ್ಕೊಳ್ಳೋಕೆ ಮಾತಾಡ್ತೀವಿ, ಇಲ್ಲ ಸಮಜಾಯಿಷಿ ಮಾಡ್ಕೊಳ್ಳೋಕೆ ಮಾತಾಡ್ತೀವಿ. ಇಷ್ಟೇ ಇರೋದು ಮಾತಿನಲ್ಲಿ. ಆ ಮಹಾಪುರುಷ ಆ ಪರಮಾತ್ಮನ ದರ್ಶನ ಪಡ್ಕೊಂಡು ಸತ್ಯ ದರ್ಶನದಲ್ಲಿ ನೆಲೆ ನಿಂತಿರೋ ನಾವು ಮಾತಿನ ಅವಶ್ಯಕತೆ ಇಲ್ಲವಲ್ಲ ಅವನಿಗೆ? ಅವನಿಗೆ ಮಾತಿನ ಅವಶ್ಯಕತೆ ಇದೆಯಾ? ಮತ್ತೆ ಏನು ಮಾತಾಡ್ತಾನೆ? ಮಾತಾಡೋದೇ ಇರೋ ಲೋಕದಲ್ಲಿ ಶಿಷ್ಯನ ಅನುಗ್ರಹ ಮಾಡಕ್ಕೆ ಮಾತಾಡ್ತಾನೆ. ಚಿತ್ತಪ್ರಜ್ಞಸ್ಯ ಕಾ ಭಾಷಾ, ಏನು ಮಾತಾಡ್ತಾನಪ್ಪ? ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಅವನು ಸಮಾಧಿ ಆಗಿಬಿಟ್ಟಿದ್ದಾನೆ. ಎಲ್ಲಿ ಸಮಾಧಿ ಆಗಿದೆ ಬುದ್ಧಿ? ಸಮಾಧಿರಾತ್ಮ. ಆತ್ಮ ವಿಷಯದಲ್ಲಿ, ಬ್ರಹ್ಮ ವಿಷಯದಲ್ಲಿ ಸಮಾಧಿ ಆಗೋಗಿದೆ ಬುದ್ಧಿ. ಇನ್ನೆದ್ದು ಬರಲ್ಲ ಆಚೆ ಕಡೆಗೆ. ಚಿತ್ತದೇ ಕಿಂ ಪ್ರಭಾಷೇತ, ಯಾರನ್ನ ಬಂದು ಅವನು ಕೇಳಿದ್ರೆ ಏನು ಮಾತಾಡ್ತಾನೆ? ಕಿಂ ಪ್ರಭಾಷೇತ, ಕಿಂ ಆಸೀತ, ಕಿಂ ರಜೇತ, ಹೇಗೆ ನಡೀತಾನೆ, ಹೇಗೆ ಕೂತ್ಕೊಂತಾನೆ ಕೇಳ್ಬಿಟ್ಟು ಕೃಷ್ಣ ಏನು ಬುದ್ಧಿ ಇಲ್ಲ ಅಂದ್ಕೊಂಡಿದ್ದಪ್ಪ ನಾನು ಇಷ್ಟೊತ್ತು ಅರ್ಜುನಿಗೆ. ನೋಡಿದ್ರೆ ದೊಡ್ಡ ಪ್ರಶ್ನೆ ಹಾಕ್ಬಿಟ್ಟ ನನಗೆ. ಏನು? ಪರಮಾತ್ಮನ ಅರ್ಥ ಮಾಡಿಕೊಂಡು ಎಷ್ಟೋ ಜನ್ಮಗಳ ಪುಣ್ಯ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನ ಬಂದಾಗ ನಾನು ಗೊತ್ತಾಗೋದು ಅಂತ ಹೇಳ್ತಿದ್ದಾನೆ. ಅದು ಪರಿಪತ್ತಿಯಿಂದ ಪ್ರಪತ್ತಿಗಳಿಂದ ಎಲ್ಲ ಸಾಧನೆ ಮಾಡಿಕೊಂಡು ಯಾವಾಗ ಶರಣಾಗತಿ ಯಾರು ಭಗವಂತನೇ ಬೇಕು ನನಗೆ, ಅನನ್ಯ ಚಿಂತೆಯನ್ನು ಹೋಮ, ಅನನ್ಯ ಚಿಂತನೆ, ನೀವು ಯಾವ ಚಿಂತನೆ ಇದ್ದೀರಾ ಅನನ್ಯ ಚಿಂತನೆ ಬಂದಾಗ ಪರಮಾತ್ಮ ಅರ್ಥ ಆಗೋದು. ಅಂಥವ್ರ ಪಕ್ಷ ನಾನು ನೋಡ್ಕೊತೀನಿ. ಭಗವಂತ ಹೇಳ್ತಾನೆ ಇಂಥ ಪ್ರಶ್ನೆ ಕೇಳ್ತಾನಲ್ಲ, ಈಗ ಒಂದು ಲೋಪ ಇದೆ ಅವನಲ್ಲಿ ಅರ್ಜುನಲ್ಲಿ. ಅದನ್ನು ಕಂಡುಕೊಂಡ ಭಗವಂತ. ಏನಂದರೆ ಇವನು ಸ್ಥಿತಪ್ರಜ್ಞೆ ಹೇಗಾಗಿದ್ದಾನೆ, ಮಹಾತ್ಮ ಹೇಗಾಗಿದ್ದಾನೆ, ಇವನಿಗೆ ಸತ್ಯದರ್ಶನ ಹೇಗಾಯಿತು ಅನ್ನೋದು ಮೊದಲು ಇವನು ಗೊತ್ತಿದೆಯಾ? ಅದಕ್ಕೆ ಕಾರಣ ಮೊದಲು ಇವನು ತಿಳಿಸ್ಬೇಕು. ತಿಳಿಸ್ಬಿಟ್ಟು ಆಮೇಲೆ ಅವನು ಉತ್ತರ ಕೊಡಬೇಕು ಅಂದ್ಬಿಟ್ಟು ಏನು ಹೇಳ್ದ? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ನೋಡಿ, ಯಾವುದೋ ಜಪ ಮಾಡ್ದ, ಯಾವುದೋ ತಪಸ್ ಮಾಡ್ದ, ಯಾವುದೋ ಹೋಮ ಮಾಡ್ದ ಹೇಳಲಿಲ್ಲ. ಆತ್ಮನ್ಯೇವಾತ್ಮನ ತುಷ್ಟಃ ಅನ್ನೋ ಶಬ್ದ ಉಪಯೋಗಿಸ್ಬಿಟ್ಟಿದ್ದಾನೆ ಕೃಷ್ಣ. ಎಷ್ಟು ದೊಡ್ಡ ಮಾತುಗಳು, ಎಲ್ಲ ರತ್ನದಂಥ ಮಾತುಗಳು ಭಗವದ್ಗೀತೆ. ನೋಡಪ್ಪ, ಮನಸ್ಸಿನಲ್ಲಿ ಕೋರಿಕೆಗಳೇ ಹುಟ್ಟಬಾರ್ದು. ಅದು ಬೇಕು, ಇದು ಬೇಕು ಅಂತ ಹೇಳಿದ್ರೆ ಅವಾಗ ಬೇಕು ಕೊಡಾಗಿದೆ ಅಂತ ಸ್ವಾಮಿ ಹೇಳಿದ್ರು ಅಂತ ಆ ಸ್ಥಿತಿಗೆ ಹೋಗಬಾರ್ದು. ಇನ್ನು ಅವನಿಗಿನ್ನ ನಾಮವರಗಳಿಗೆ ನಾವು ಹೋಗ್ಬೇಕಾದ್ರೆ ಪಟ್ಟಿ ಬರ್ಕೊಂತೀವಿ ಮೊದಲೇನೆ, ಏನೇನು ಬೇಕು ಸಾಮಗ್ರಿಗಳು ಅಂತ. ಆ ಪಟ್ಟಿ ಅವಶ್ಯಕತೆ ಇಲ್ಲ ಅವನಿಗೆ. ಮೂರೇ ಹೇಳೋದು ಲೋಕದಲ್ಲಿ, ಒಂದು ಪುತ್ರೈಷಣೆ, ಒಂದು ವಿತ್ತೈಷಣೆ, ಒಂದು ಲೋಕೈಷಣೆ. ಪುತ್ರೈಷಣೆ ಮಕ್ಕಳು ಬೇಕು ಅನ್ನೋ ಕೋರಿಕೆ, ಸಂಸಾರ ಏರ್ಪಡುತ್ತೆ. ಮಕ್ಕಳಾದರೆ ಬದುಕಿನ ಚಿಂತೆ, ಹೌದಾ? ಅವ್ರಿಗೆ ಏನು ಮಾಡಬೇಕು ನೆಕ್ಸ್ಟು? ಎಲ್ಲ ಶುರು ಆಗ್ತದೆ, ಸಂಸಾರ ಏರ್ಪಡ್ತದೆ. ವಿತ್ತೈಷಣೆ ಮಕ್ಕಳಾಯಿತು, ಸಂಸಾರ ಹೆಂಡತಿ ಬಂದು ಮಕ್ಕಳಾಯಿತು ಅಂದರೆ ಇನ್ನು ದುಡ್ಡು ಬೇಕು, ಹಣ ಬೇಕು, ಆಸ್ತಿ ಬೇಕು, ಎಲ್ಲ ಮಾಡಬೇಕು. ಲೋಕೈಷಣೆ ಇನ್ನು ಸ್ವಲ್ಪ ಬುದ್ಧಿವಾದ ಲೌಕಿಕ ವ್ಯವಹಾರ ಆಗುತ್ತೆ. ಇನ್ನು ವೈದಿಕರು ಏನು ಮಾಡ್ತಾ ಇದ್ದಾರೆ? ಅವರು ದೊಡ್ಡದಾಗಿ ಜುಟ್ಟು ಬಿಟ್ಟಿದಾರಪ್ಪ, ಮೈಯೆಲ್ಲ ವಿಭೂತಿ ಇಟ್ಕೊತಾರೆ, ಮೈಯೆಲ್ಲ ನಾಮ ಹಾಕ್ಕೊತಾರೆ, ಮೈಯೆಲ್ಲ ಮುದ್ರೆ ಹಾಕ್ಕೊತಾರೆ, ಯಾವಾಗಲೂ ಮಡಿ ಬಟ್ಟೆ ಉಟ್ಕೊಂಡಿರ್ತಾರೆ, ಧಾವಳಿ ಉಟ್ಕೊಂಡಿರ್ತಾರೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಯಜ್ಞ ಯಾಗ ಎಲ್ಲ ಮಾಡ್ತಾ ಇದ್ದಾರೆ. ಯಜ್ಞ, ವಾಜಪೇಯಿ ಯಜ್ಞ, ಸೋಮಯಾಗ, ಆ ಯಾಗ, ಈ ಯಾಗ ಎಲ್ಲ ಮಾಡ್ತಾರೆ. ಅವ್ರು ಶತಾವಧಾನಿ ಗಣೇಶ್ ಅವರು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ಸ್ವಾಮಿ ಇಷ್ಟು ದೊಡ್ಡ ಯಜ್ಞ ಯಾಕೋಸ್ಕರ ಮಾಡ್ತಾ ಇದ್ದೀವಿ? ಶಬ್ದ ಸಿಗುತ್ತೆ, ಸ್ವರ್ಗದಲ್ಲಿ ಏನಿರುತ್ತೆ, ಅಂಬೆ ಇರ್ತಾಳೆ, ಮೇಲ್ಗೆ ಇರ್ತಾಳೆ, ಪಗ ಇರ್ತದೆ. ನಮ್ಮ ಮನಸ್ಸಲ್ಲಿ ಏನಾರ ಕೋರಿಕೆ ಬಂದರೆ ಇಲ್ಲಿ ತಕ್ಷಣ ಕೋರಿಕೆ ಆಗೋದಿಲ್ಲ, ಕಟ್ಕೊಡ್ಬೇಕಂತ ಸಂಪಾದನೆ ಆಗಲ್ಲ. ಸತ್ತಿರೋದು ಅದು. ನಾವು ಹಿಂಗೆ ಮಸ್ತು ಮೊಬೈಲ್ ಅಂದ್ಕೊಂಡ್ರೆ ಮೊಬೈಲ್ ರೆಡಿ, ಮೈಕ್ ಅಂದರೆ ಮೈಕ್ ರೆಡಿ. ಆಗ ಮನಸ್ಸಲ್ಲಿ ಸಂಕಲ್ಪ ಬಂದಂಥ ವಸ್ತು ಸಿದ್ಧಿ ಆಗುತ್ತೆ. ಹೌದಾ? ಅದಕ್ಕೋಸ್ಕರ ಯಜ್ಞ ಮಾಡ್ತಾ ಇದ್ದೀರಾ? ಹೌದು. ಮತ್ತು ಅದೇ ಕೆಲಸ ಇಲ್ಲೊಬ್ಬರು ಮಾಡ್ಕೊಂಡು ಬಾಕಿ ಅಂತ ಯಾಕಂತ ಇದ್ದೀರಿ? ಇಲ್ಲಿ ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾರೆ. ಅನ್ಯಾಯ ರಾಜಕೀಯ ವ್ಯಕ್ತಿಗಳೆಲ್ಲ ದುರಾತ್ಮರೆ, ಅನ್ಯಾಯ ಯಾರು ಬರೀತಾರೆ ಅವರು.
ಆದರೆ ಚೆನ್ನಾಗಿದ್ದಾರೆ ಅವರು, ನಮಗೆ ನಾನು ಬೇಕಾದಷ್ಟು ಐಶ್ವರ್ಯವಂತರಾಗಿದ್ದಾರೆ. ಪರಮಾತ್ಮ ಕೊಟ್ಟು ನೋಡ್ತಾನೆ, ಮೊದಲು ಕೊಡ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಪ್ರಹ್ಲಾದನಿಗೆ ಎಲ್ಲ ಸೌಕರ್ಯ ಕೊಟ್ಬಿಟ್ಟ ಅಲ್ವಾ, ರಾಜನ ಮನೆ ಹುಟ್ಟಿಸ್ದ, ಏನು ಬೇಕು ಭೋಗಗಳೆಲ್ಲ ತಂದೆನೇ ಹೇಳ್ದ, ನೀವು ಏನು ಬೇಕೋ ತಗೊಳ್ಳಯ್ಯ, ಆದರೆ ನೀನು ಯಾವುದೋ ಒಂದು ಹಿಡ್ಕೊಂಡಿದೆಯಲ್ಲ ಅದನ್ನು ಬಿಟ್ಬಿಡು. ಆದರೆ ಯಾವುದು ಬಿಡಲಿಲ್ಲ ಅವನು. ಪರಮಾತ್ಮ ಹೇಳಿದಾನಲ್ಲ, ಬಹು ದುರ್ಲಭವಾಗಿರ್ತಕ್ಕಂಥದ್ದು, ಬಹು ಕಷ್ಟವಾಗಿರ್ತಕ್ಕಂಥದ್ದು ಯಾವುದು? ಪರಮಾತ್ಮನ ಧ್ಯಾನ. ಅದನ್ನು ಬಿಡಲಿಲ್ಲ ಅವನು. ಅನೇಕ ಜನ್ಮ ಸಂಸಿದ್ಧೋ ತಥೋ ಯಾಂತಿ ಪರಾಂಗತಿ. ಅನೇಕ ಜನ್ಮದಿಂದ ಸಂಸಿದ್ಧನಾಗಿ ಬರ್ತಾ ಇದ್ದಾನವನು. ಆ ಒಂದು ತತ್ವ ಏನಿದೆ ಅವನ ಪ್ರಾರಬ್ಧ, ಅದನ್ನು ಬಿಡಲಿಲ್ಲ ಅವನು. ಓಂ ನಮೋ ನಾರಾಯಣ. ಇನ್ನು ಹಿಂಸೆ ಬರೋಕ್ಕೆ ಶುರು ಮಾಡಿ ನೋಡಿ. ಒಳ್ಳೆಯವ್ರ ಮನೆ ಹುಟ್ಟಿಸ್ತಾ ಹಿಂಸೆಗಳು ಶುರುವಾಗಿದೆ. ಆದರೂ ಹಿಂಸೆಗಳು ಪಟ್ಟರು, ದುಃಖ ಬಂದರು, ಕಷ್ಟ ಬಂದರು, ಅವನ ಜೀವನದ ಧ್ಯೇಯ ಏನಿತ್ತು, ಅವನ ಮನಸ್ಸಲ್ಲಿ ತಪಸ್ಸು ಏನಿತ್ತು, ಅದನ್ನು ಬಿಡಲಿಲ್ಲ. ಅದನ್ನು ಮಾಡ್ಕೊಂಡು ಹೋದ. ಪರಮಾತ್ಮ ಎತ್ತು ಬಿಸಾಕೋದು ಬಂದು ಹಿಡ್ಕೊಂಡ. ಯಾವ ಇಂಥವ್ರು ಮನೇಲಿ ಬೇಜಾರಾಗ್ತದೆ, ಅರ್ಧರಾತ್ರಿ ಬೆಳ್ಳಿ ಮಟ್ಟ ಆಗ್ತಿದ್ರು, ಅವ್ರ ಹೆಸರು ಹೇಳಲ್ಲ, ಬಿಟ್ಟೋಗ್ಬಿಡ್ತಾರೆ. ಅವ್ರು ಏನಂದರೆ ಭಕ್ತ ಪುರಾಣದ ವಿಚಾರ ಬಿಡಿ ಭಾಗ್ಯಪಲ್ಲಿಗೆ. ಅವ್ರೇನಂದ್ರೆ ಬೆಟ್ಟದಿಂದ ಬಿದ್ದಾಕದಪ್ಪ ನರಸಿಂಹ ಸ್ವಾಮಿ ಬಂದು ಹಿಡ್ಕೊಂಡ. ಅಲ್ಲಿ ಹೋಗಿದ್ದಾರೆ, ಹತ್ಬಿಟ್ಟಿದ್ದಾರೆ. ರಾತ್ರಿ 12 ಗಂಟೆ ಕಷ್ಟ ಬಿದ್ದು ಹತ್ತಿದ್ದಾನೆ. ಸ್ವಲ್ಪ ಹೊತ್ತು ನೋಡ್ದ, ನರಸಿಂಹ ಸ್ವಾಮಿ ಕಾಣಲಿಲ್ಲ. ಬಿದ್ದರೆ ಏನಾಗುತ್ತೆ ಕೈಕಾಲು ಮುರಿದವ್ರು ಬಂದು ವಾಪಸ್ ಬಂದ ಮನೆಗೆ. ಈ ತರಹ ಅಭಾವದ ವ್ಯಕ್ತಿ ತಾತ್ಕಾಲಿಕ ನಿರ್ಣಯಗಳು ದೇವಿದ ಕೆಲಸಕ್ಕೆ ಬರೋದಿಲ್ಲ. ತಾತ್ಕಾಲಿಕ ನಿರ್ಣಯಗಳು, ಆವೇಶದ ನಿರ್ಣಯಗಳು ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಮಂತ್ರಗಳಲ್ಲಿ, ಸನ್ಯಾಸ ಕೊಟ್ಟಿದ್ದೇನೆ ಕಜ್ಜಿ ಸ್ವಾಮಿಗಳಿಗೆ, ಹೊಸ ಸ್ವಾಮಿಗಳನ್ನ ಅಕ್ಷಯ ತದಿಗೆ ದಿನ ಸತ್ಯ ಚಂದ್ರಶೇಖರೇಂದ್ರ ಸರಸ್ವತಿ ಅಂತ ಹೆಸರಿಟ್ರು. ಯಾಕೆ ಸತ್ಯ ಅಂತ ಹೆಸರಿಟ್ರು? ಅವ್ರಿಗೆ ಪರಮಾತ್ಮ ಒಬ್ಬನೇ ಸತ್ಯ, ಅದು ಒಂದು. ಎರಡನೇದು, ಅವ್ರು ಹುಟ್ಟಿದ್ದು ಅನ್ನವರ ಸತ್ಯನಾರಾಯಣ ಸ್ವಾಮಿ ಕ್ಷೇತ್ರದಲ್ಲಿ. ಅರ್ಥ ಆಯ್ತಾ? ಆ ಸತ್ಯ ಗಣೇಶ ದ್ರಾವಿಡ ಶರ್ಮ ಅಂತ ಹೆಸರಿಟ್ಟಿದ್ರು ಅವ್ರಿಗೆ. ಈ ಸತ್ಯ ಜೊತೆಗೆ ಪರಮಾತ್ಮನ ಸತ್ಯ ಸೇರಿಕೊಳ್ಳಿ ಅಂತ ಸತ್ಯ ಚಂದ್ರಶೇಖರೇಂದ್ರ ಸರಸ್ವತಿ ಅಂತ ವಿಜೇಂದ್ರ ಶಂಕರಾಚಾರ್ಯ ಸ್ವಾಮಿಗಳನ್ನು ನಾಮಕರಣ ಮಾಡಿದ್ರು. ಇದು ವಿಶೇಷ. ಮಹಾದಿನಗಳನ್ನು ನೋಡಿ ಅಂತ ಅವ್ರು ಹೇಳಿದ್ರು. ನಿನ್ನೆ ಆ ಸ್ವಾಮಿಗಳೊಂದು ಮಾತು ಹೇಳಿದ್ರು, ನಿಮಗೆಲ್ಲ ಒಂದು ಆಶ್ಚರ್ಯ. ಕಂಚಿ ಕಾಮಕೋಟಿ ಪೀಠ, ದೊಡ್ಡ ಪೀಠ, ಇಲ್ಲಿ ಇನ್ನೂ ಗುರುಗಳು ಸಿಗಲಿವೆ ಅಂತ ನೀವೆಲ್ಲ ಹುಡುಕ್ತಾ ಇದ್ದೀರಿ, ನಾನು ಹುಡುಕ್ತಾ ಇದ್ದೀನಿ ಅಂದರು. ಆದರೆ ಗುರುಗಳು ನಮಗೆ ಸಿಕ್ಕೇ ಬಿಟ್ಟರು ಅಂದರು. ದೊಡ್ಡವರು ಶಿಷ್ಯನನ್ನು ಏನು ಸಂಬೋಧನೆ ಮಾಡ್ತಾ ಇದ್ದಾರೆ, ಗುರುಗಳು ಸಿಕ್ಬಿಟ್ರು ಅಂತಂದ್ರೆ ಅವ್ರು ನೋಡಿ ಎಂಥ ಅವರು ದೊಡ್ಡವರು. ಯಾವಾಗಲೂ ದೊಡ್ಡವರೇ, ಮಹಾತ್ಮ ಯಾವಾಗಲೂ ಮಹಾತ್ಮನಾಗೇ ಇರ್ತಾರೆ. ಅವ್ರಿಗೆ ದೊಡ್ಡದೇ ಕಾಣ್ತಾರೆ, ಪರಮಾತ್ಮನೇ ಕಾಣ್ತಾರೆ. ಎಲ್ಲ ಹೋದ್ರು ಇದ್ರ ನಾನೇ ಕಾಣಿಸ್ತಾರೆ ಕೃಷ್ಣನಿಗೆ. ಎಲ್ಲರೂ ಕರೆದ್ರು ಮನೆಗೆ ಹೋಗಿಲ್ಲ, ವಿಧನ ಮನೆಗೆ ಹೋಗಿ ಬರ್ತಾ ನಿಂತ್ಕೊಂಡ್ಬಿಟ್ಟು. ಯಾಕಂದರೆ ಅವನು ಅನನ್ಯ ಶರಣಾಗತಿಲಿಲ್ಲ. ಭಗವದ್ಗೀತೆ ಪ್ರಾರಂಭ ಭಾಗದಲ್ಲಿ ಮೊದಲು ಕರ್ಮಣ್ಯವಾಗ್ತಾರಂತೆ ಶುರು ಆಯಿಲ್ಲ. ಆಮೇಲೆ ಏನು ಹೇಳ್ದ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಿನ್ನ ಧರ್ಮದಲ್ಲಿ ನೀರು, ಪರಧರ್ಮಕ್ಕೆ ಹೋಗಬೇಡ ಹೇಳ್ದ. ಇಷ್ಟು ಹೇಳಿದಂಥ ಕೃಷ್ಣ 18ನೇ ಅಧ್ಯಾಯ ಬರೋಷ್ಟೊತ್ತಿಗೆ ಏನು ಹೇಳ್ದ, ನಿನ್ನ ಸ್ವಧರ್ಮ ಬಿಡಬೇಡ ಅಂತ ಹೇಳನ್ನ. 18ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಏಕಂ ಶರಣಂ. ಎಲ್ಲ ಧರ್ಮ ಬಿಟ್ಬಿಡು ಅಂತ. ಏನಾಗ್ಬೇಕು? 18ನೇ ಮೊದಲಲ್ಲಿ ನೋಡಿದ್ರೆ ಧರ್ಮ ಬಿಡಬೇಡ, ಧರ್ಮನ ಭದ್ರವಾಗಿ ಹಿಡ್ಕೋ, ಆಚರಣೆ ಮಾಡೋ ಅಂತೆಲ್ಲ ಹೇಳಿದೆ. ಇಲ್ಲಿ ಬರೋಷ್ಟೊತ್ತಿಗೆ ಎಲ್ಲ ಬಿಟ್ಬಿಡು, ನನ್ನ ಒಬ್ಬನ ಶರಣಬ ಅಂತ ಹೇಳ್ತಾ ಇದೆಯಾ. ಜ್ಞಾನ, ಸಾಧನೆ, ಭಕ್ತಿ, ಉಪಾಸನೆ, ಕರ್ಮ, ವಿಶ್ವರೂಪೋಪಾಸನೆ, ಅಕ್ಷರೋಪಾಸನೆ, ಕ್ಷರ ಉಪಾಸನೆ ಎಲ್ಲ ಹೇಳ್ತಾನೆ. ದ್ವಾಂಗೋ ಪುರುಷೋಳೋಕೆ ಕ್ಷರಕ್ಷಾಕ್ಷರ ಯೋಗ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ನೋಡಪ್ಪ, 8 ವಿಧದಲ್ಲಿ ನಾನು ಕಾಣಿಸ್ಕೊಳ್ತೀನಿ ಜಗತ್ತಲ್ಲಿ. ದೊಡ್ಡದಾಗಿ ಒಂದು ಪಂಚಮಹಾಭೂತಗಳು, ಭೂಮಿ, ರಾಪೋ, ಅನಲೋ, ವಾಯು, ಖಮ್ ಅನ್ನೋ ಬುದ್ಧಿರೇವತ, ಅಹಂಕಾರ ಇದೆಯನ್ನೇ ಭಿನ್ನ ಪ್ರಕೃತಿ ರಕ್ತದ. ಇದು ನನ್ನ ಅಪರಾ ಪ್ರಕೃತಿ. 8 ವಿಧದಲ್ಲಿ ನಾನು ವ್ಯಕ್ತವಾಗ್ತಾ ಇದ್ದೀನಿ. ನನಗೆ ಪಂಚಮಹಾಭೂತಗಳನ್ನು ನಾನಿದ್ದೀನಿ. ಅಮ್ಮ ಅಂತಂತೆ ಮನೋ ಬುದ್ಧಿರೇವಚ, ಅಹಂಕಾರ ಒಳಗಡೆ ಇರ್ತಕ್ಕಂಥದ್ದು. ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಮಾತೃತ್ವ, ಜೀವತ್ವ. ಇಲ್ಲಿ ನಾನಿದ್ದೀನಿ, ಪಂಚಮಹಾಭೂತಗಳಲ್ಲಿ ನಾನೇ ಇದ್ದೀನಿ. ಆದರೆ ನೀವು ನೋಡ್ಕೊಳ್ತಾ ಇಲ್ಲ. ಆದರೆ ಇದಕ್ಕಿಂತ ಶ್ರೇಷ್ಠವಾಗಿರೋದು ಯಾವುದು? ಜೀವತ್ವ. ಯಾರು ಜೀವ ಹೋಯ್ತು, ಜೀವ ಹುಟ್ಟು, ಜೀವ ಬಂತು ಅಂತಂದ್ರೋ ಅದು ಪರಮಾತ್ಮ ವಿಭೂತಿ. ಅಪರೇಯ ಮಿತಸ್ಪನ್ಯಾಂ ಪ್ರಕೃತಿ ವಿದ್ಯಮೇ ಪರಾಂ ಜೀವಭೂತಾಂ ಮಹಾಬಾಹೋ ಏನೇ ನಮ್ಮ ಧಾರ್ಯತೆ ಇದೆ. ದೊಡ್ಡ ಉಪದೇಶ ಶಂಕರಾಚಾರ್ಯರು ಭಕ್ತರಿಗೆ ಅನುಗ್ರಹ ಮಾಡಿದ್ದಾರೆ. ಜ್ಞಾನಿಗಳಿಗೆ ಏನು ಬೇಕೋ ಅದನ್ನು ಹೇಳಿದ್ದಾರೆ, ಕರ್ಮಿಗಳಿಗೆ ಏನು ಬೇಕೋ ಅದನ್ನು ಹೇಳಿದ್ದಾರೆ.
ಎಲ್ಲ ಕಡೆ ಶ್ರೀಚಕ್ರ ಸ್ಥಾಪನೆ ಮಾಡಿ ಅನೇಕ ಕಡೆಗಳಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಶಕ್ತಿ ಬರುವ ಹಾಗೆ ಮಾಡಿ ಭಕ್ತನ ಅನುಗ್ರಹ ಮಾಡೋಕ್ಕೆ ಏನು ಬೇಕು ಅದೆಲ್ಲವನ್ನೂ ಏರ್ಪಾಡು ಮಾಡಿದ್ದಾರೆ. ನಿತ್ಯಾರ್ಚನೆ ಮಾಡಿ ಹೇಳಿದ್ದಾರೆ. ಮತ್ತು ವೇದೋ ನಿತ್ಯಮಧೀಯತಾಂ ತದಲಿತಂ ಕರ್ಮಸ್ವನುಷ್ಠೇಯತಾಂ, ಎಲ್ಲ ಕರ್ಮಾಚರಣೆ ಮಾಡಿ ವೇದವನ್ನು ತಿಳ್ಕೊಳ್ಳಿ, ಜ್ಞಾನವನ್ನು ತಿಳ್ಕೊಳ್ಳಿ. ಏನಪ್ಪ ಎಲ್ಲ ನಮಗೆ ನೀವು ಹೇಳ್ತಾ ಇದ್ದೀವಿ ಪರಮಾತ್ಮ ಒಬ್ಬನೇ ಸತ್ಯ ಅಂತ, ಆದರೆ ಅಲ್ಲಿ ಹೆಂಗಸರು ಕೂತಿದ್ದಾರೆ, ಇಲ್ಲಿ ಗಂಡಸರು ಕೂತಿದ್ದಾರೆ, ಇಲ್ಲಿ ಪುರುಷರು ಕೂತಿದ್ದಾರೆ, ಇಲ್ಲಿ ಸ್ತ್ರೀಯರು ಕೂತಿದ್ದಾರೆ, ಇಲ್ಲಿ ಯುವಕರಿದ್ದಾರೆ, ಇಲ್ಲಿ ಮುದುಕರಿದ್ದಾರೆ, ನಿಮ್ಗೆ ಕಾಣೋದಿಲ್ವಾ? ಭಗವತ್ಪಾದನ್ನು ಕೇಳಿದ್ರು. ನಾನು ಇದ್ದಾಗಲೇ ಸ್ವಾಮಿ ಬಂದಿದ್ದು ಗೀತಾಮನೆ ಒಬ್ಬರು ಬಂದುಬಿಟ್ಟು ಕೇಳಿದ್ರು ಹಿಂದೂಪುರದವರು, ಸ್ವಾಮಿ ನೀವು ತುಂಬ ಜ್ಞಾನಿಗಳು, ನಮಸ್ಕಾರ ಅಂತ. ಒಳ್ಳೆಯದು. ಅಂದರೆ ನಿಮ್ಮ ಪ್ರಶ್ನೆ ಕೇಳಬೇಕು, ಏನು ಇಲ್ಲಿ ಹೆಂಗಸರು ಕೂತಿದ್ದಾರೆ, ಗಂಡಸರು ಕೂತಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ, ನಿಮಗೂ ಕಾಣ್ತಾ ಇದೆಯಾ? ಯಾಕೆ ಕಾಣೋದು? ನನಗೆ ಕಂಡಿಲ್ವೇನಪ್ಪ. ಹೌದಾ? ಆಮೇಲೆ ನೀನು ಹೇಳ್ಬೇಡ, ನಾನು ಹೇಳ್ತೀನಿ. ಏನು ಆ ಹೆಂಗಸರಲ್ಲಿ ಇವರು ಬೆಳ್ಳಗಿದ್ದಾರೆ, ಇವರು ಕೆಂಪಗಿದ್ದಾರೆ, ಇವರು ಕಪ್ಪಗಿದ್ದಾರೆ. ಗಂಡಸರಲ್ಲಿ ಅವ್ರು ಬೆಳ್ಳಗಿದ್ದಾರೆ, ಇವರು ಕಪ್ಪಗಿದ್ದಾರೆ, ಕುಳ್ಳಗಿದ್ದಾರೆ, ಗಿಡ್ಡಗಿದ್ದಾರೆ, ಎತ್ತರ ಇದ್ದಾರೆ, ಇದೂ ಕಾಣ್ತಾ ಇದೆ ನನಗೆ. ಆದರೆ ಆ ಚೆನ್ನಾಗಿರೋದು ಬೇಕು ಅನ್ಕೊಂತೀನಿ ನೋಡಿ ನೀನು, ಅದು ನನಗಾಗಲ್ಲ. ಅದು ಇದೇ ವ್ಯತ್ಯಾಸ ಜ್ಞಾನಿಗೂ ಅಜ್ಞಾನಿಗೂ. ಯಾಕಂದ್ರೆ ನಾನು ಎಲ್ಲದರಲ್ಲೂ ಬೇಕು 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 ಅಂತ ಕೇಳ್ತಾ ಇದ್ದಾನೆ. ಆದರೆ ಅವರು ಸಮುದ್ರ ನೋಡಕ್ಕೆ ಹೋಗ್ತೀವಿ, ದೊಡ್ಡವನಿಗೆ ಗೊತ್ತಿದೆ, ತಂದೆ ಗೊತ್ತಿದೆ ಏನಂತ, ನೀರೇ ಅಂತ. ಎಲ್ಲ ಇರೋದು ನೀರೇ. ಅಲೆ ಅಂತಾರೆ ನೀರೇ, ನೆರೆ ಅಂತಾರೆ ನೀರೇ. ಸಮುದ್ರದ ಮೇಲೆ ಗುರು ಕೇಳ್ಕೊಂಡು ಬರ್ತಾ ಇರ್ತದೆ ನೊರೆ, ಆ ನೊರೆ ಅಂತಾರೆ ನೀರೇ. ನೀರನ್ನು ಬಿಟ್ಟು ಏನಿಲ್ಲ. ಆದರೆ ನೀರಿನ ಮೇಲೆ ನೀರು ಹೊರಡ್ದಂಗೆ ಕಾಣ್ತಾ ನಮ್ಮ ಕಣ್ಣಿಗೆ. ಕನಸಿನ ಪಾಠದಿಂದ ನೀರೇ ನೀರಿನ ಮೇಲೆ ಹೊರಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ, ಬೇರೆ ಅಲ್ಲ ಅದು. ಈ ತತ್ವ ಯಾರಿಗೆ ಗೊತ್ತಿದೆ? ತಂದೆಗೆ ಗೊತ್ತಿದೆ. ಮಗನೇನಂತಾನೆ, ಅಯ್ಯೋ ಅಲೆ ಬರ್ತಾ ಇದೆಯಪ್ಪ ಅಂತಾನೆ, ನೀರು ಅಲ್ಬಾರ್ದು. ಅಯ್ಯೋ ಗುರು ಬರ್ತಾ ಇದೆಯಪ್ಪ ಅಂತಾನೆ. ಇಷ್ಟೇ. ಬಹುಬಿ ಕಿಮೇ ವಿರುತ್ತೈ ಕಿಮೇ ವೇದಂ ಚರಾಚರಂ ಸರ್ವಂ. ಅನೇಕ ಜನ ಕೇಳ್ತಾ ಇರೋದನ್ನ, ಈ ಜಗತ್ತಲ್ಲಿ ವಿಚಿತ್ರ ಇದೆ, ಇದು ಎಮ್ಮೆ, ಇದು ಹಸು, ಇದು ದನ, ಇದು ಮನುಷ್ಯ, ಇದು ಹೆಂಗಸು, ಗಂಡಸು, ತಾಯಿ, ತಂದೆ, ಎಲ್ಲ ವಿಚಿತ್ರವಾಗಿದೆ. ಇದೆಲ್ಲ ಸುಳ್ಳ? ನಿಜ, ಎಲ್ಲ ಇದೆ. ಆದರೆ ಎಲ್ಲ ನೀರೇ ಅಂತ ಅವನು ಗೊತ್ತಿದೆಯಲ್ಲ, ಜ್ಞಾನಿಗೆ ಇದೆಲ್ಲ ನಾನೇ ಅಂತ ಗೊತ್ತಿದೆ. ಅದೆಲ್ಲ ನನ್ನಲ್ಲಿರ್ತಕ್ಕಂಥ ಶಕ್ತಿನೇ ಅಂತ ಗೊತ್ತಿದೆ. ನಿನಗೆ ಗೊತ್ತಾಗ್ತದೆ, ನಿನಗೆ ಬೇರೆ ಗೊತ್ತಿದ್ದೀನಿ, ನಿನಗೆ ಗೊತ್ತಾಗ್ತಾ ಇಲ್ಲ. ಮಲೆ ಅಂತ ಕಾಣ್ತಾ ಇದ್ದಾನಲ್ಲ, ಹಾಗೆ ಸಕ್ಕರೆಯಿಂದ ಆಗಿದೆ ಒಂದು ಬೊಂಬೆ. ಚಿಕ್ಕ ಮಗು ಅಂಗಡಿ ನೋಡಿ ನಮ್ಮ ಬೊಂಬೆ ಬೇಕು, ಆನೆ ಬೊಂಬೆ ಬೇಕು ಅಂತಾರೆ. ಆದರೆ ಮಿಠಾಯಿ ಅಂಗಡಿ ಒಂದು ತೂಕ ಮಾಡೋದು ಆನೆನ ಸಕ್ಕರೆನ? ಆನೆ ಇರ್ತದೆ, ಅರ್ಧ ಕೆ ಜಿ ಆನೆ ಇದೆ, ಇದಕ್ಕೊಂದು ರೇಟ್ ಹೇಳೋಣ. 1 kg ಸಕ್ಕರೆ ಆನೆ ಇದೆ, ಇದಕ್ಕೆ ಬೇರೆ ರೇಟ್ ಇಲ್ಲ. ಎಲ್ಲ ಆನೆ ಒಳ್ಳೆನೆಯ ಇನ್ನೇ ಒಂದೊಂದು ಆನೆಗೆಲ್ಲ ಬೆಲೆ ಕೊಡ್ತಾ ಇರೋದು ಸಕ್ಕರೆ, ಅವನ ಕಣ್ಣು ಕಾಣೋದು ಸಕ್ಕರೆ ಮಾತ್ರ. ಹೌದಾ? ಗಂತಿನಿ ದಾರು ವಿಕಾರೇ ದಾರುತಿರೋ ಭವತಿ ಸೋಪಿತೈವ. ಕಟ್ಟೆಯಿಂದ ಮಾಡಿದ್ದಾರೆ ಆನೆ ಗೊಂಬೆ. ಒಂದು ಅಂಗಡಿನಲ್ಲಿ ಒಂದು ಜಾಲಿ ಕಟ್ಟೆ ಆನೆ ಗೊಂಬೆ ಇದೆ, ಒಂದು ಶ್ರೀಗಂಧದ ಆನೆ ಗೊಂಬೆ ಇದೆ. ಎರಡೂ ಸಮಾನವಾಗಿದೆ. ಆದರೆ ಅದಕ್ಕೆ ಬೆಲೆ 1000 ರೂಪಾಯಿ ಹೇಳ್ತಾ ಇದ್ದಾನೆ ಶ್ರೀಗಂಧದಕ್ಕೆ. ಇದಕ್ಕೆ ಕಡಿಮೆ ಬೆಲೆ ಹೇಳ್ತಾ ಇದ್ದಾನೆ, 150 ರೂಪಾಯಿ ಹೇಳ್ತಾನೆ. ಅದೇನಯ್ಯ, ಅದು ಆನೆ ಸೊಂಡ ಇದೆ, 4 ಕಾಲಿದೆ, ತೊಕೆ ಇದೆ, ಕಿವಿಗಳಿದೆ, ಅಷ್ಟೇ ಅಲ್ವಾ? ಇದಕ್ಕೂ ಅಷ್ಟೇ ನೋಡಿ ಮಾಡಿರೋದು. ಅಂದರೆ ಆ ವುಡ್ ಅನ್ನೋದು ಯಾವುದಿದೆಯೋ ದ್ರವ್ಯ, ಅದಕ್ಕೆ ಬೆಲೆ ಕೊಡ್ತಾ ಇರ್ತಕ್ಕಂಥ ದ್ರವ್ಯ ಯಾವುದಿದೆಯೋ ಶ್ರೀಗಂಧ ಅನ್ನೋ ಕಟ್ಟಿಗೆಗೆ, ಅದು ಮಾಮೂಲಿ ಜಾಲಿ ಕಟ್ಟಿಗೆಗೆ ಆ ಬೆಲೆ ಏನಾದ್ರು ಅಂತ ಬೇಕಾದಷ್ಟು ಸಿಗ್ತದೆ. ಕಬ್ಬಣ ಬೇಕಾದಷ್ಟು ಸಿಗ್ತದೆ, ಬಂಗಾರ ಕಡಿಮೆ ಸಿಗೋದ್ರಿಂದ ಬೆಲೆ ಜಾಸ್ತಿ ಅಲ್ವಾ? ಹಾಗೆ ಇಲ್ಲೇ ಬಂಗಾರ ಜಾಸ್ತಿ ಸಿಕ್ಕಿದ್ರೆ ಮನೆಗೆಲ್ಲ ತೊಲೆಗಳು ಅದನ್ನೇ ಹಾಕಿರೋಲ್ಲ. ಕಬ್ಬಣ ಕಡಿಮೆ ಸಿಕ್ಕಿದ್ರೆ ಅದನ್ನೇ ಆಭರಣ ಅಂತ ಹಾಕೊಳ್ಳೋರು ಅವತ್ತು. ಹೀಗೆ ಲೋಕದಲ್ಲಿ ದಂತಿನಿ ದಾರು ವಿಕಾರೆ, ಕಟ್ಟಿಗೆ ವಿಕಾರವಾದ ಆನೆ ಗೊಂಬೆ ಮಾಡಿದಾಗ ದಾರು ತೀರೋ ಹೋಗಿ ನೋಡೋನಿಗೆ ಆನೆ ಕಾಣ್ತಾ ಇದೆ, ಕೊಡೋನಿಗೆ ಅದರೊಳಗಿರ್ತಕ್ಕಂಥ ತತ್ವ ಕಾಣ್ತಾ ಇದೆ. ಜಗತಿ ತಥಾ ಪರಮಾತ್ಮ. ನೋಡೋನಿಗೆ ಜಗತ್ತು ಕಾಣ್ತಾ ಇದೆ, ಅಜ್ಞಾನಿಗಳಿಗೆ. ಪರಮಾತ್ಮನ್ಯಪಿ ಜಗತ್ತಿರೋಧತ್ತೆ. ಜ್ಞಾನಿಗೆ ಪರಮಾತ್ಮನೇ, ಎಲ್ಲ ಆತನ ವಿಭೂತಿನೇ. ಮೊನ್ನೆ ಮಡಿಕೆ ಕಾಣ್ತಾ ಇರೋದು ಮೊನ್ನೆ. ಮಣ್ಣಿಗೆ ಮಡಿಕೆ ಆಕಾರವನ್ನು ಬಿಟ್ಟು ಇರಕ್ಕೆ ಬರ್ತದೆ, ಮಡಿಕೆಗೆ ಮಣ್ಣನ್ನು ಬಿಟ್ಟು ಇರಕ್ಕೆ ಬರೋದು. ಇಷ್ಟೇ ವ್ಯತ್ಯಾಸ. ಶರೀರ ಇದೆ ಅಂದರೆ ಆತ್ಮತತ್ವ ಜೊತೆಯಲ್ಲಿರಬೇಕಿದು. ಆತ್ಮತತ್ವವನ್ನು ಬಿಟ್ಟು ಶರೀರ ಇರೋಕ್ಕಾಗೋದಿಲ್ಲ. ಆದರೆ ಶರೀರವನ್ನು ಬಿಟ್ಟು ಆತ್ಮತತ್ವ ಇರಬಲ್ಲದು. ಅದಕ್ಕೆ ಆ ಶಕ್ತಿ ಇದೆ. ನಿತ್ಯ ಶರೀರಿ ಪರಮಾತ್ಮ. ಯಾವಾಗಲೂ ಕೂಡ ಆತನು ಪರಮಾತ್ಮ ಅಂದರೆ ಯಾರು ಅಂದರೆ ಶಂಕರಾಚಾರ್ಯರು ಗೀತಾ ಭಾಷ್ಯದಲ್ಲೇ ಬರೆದಿದ್ದಾರೆ. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜೋಭಿಹಿ ಸದಾ ಸಂಪನ್ನ. ಇಷ್ಟು ಹೇಳಿದ್ದಾರೆ. ನಮಗಿರೋ ಜ್ಞಾನ ಒಂದ್ಸಲ ಜ್ಞಾನ ಒಂದ್ಸಲ ಇರಲ್ಲ. ಯಾರನ್ನೋ ಭಾಳ ಸನ್ಮಾನ ಮಾಡಿ ಅವ್ರಿಗೆಲ್ಲ ಶಾಲೆ ಓದಿಸಿ ದೊಡ್ಡ ಪಂಡಿತ ಸನ್ಮಾನ ಮಾಡೋದು, ಯಾಕೆ ಮಾಡಬೇಕಾಗಿತ್ತು?
ಒಂದು ಸಲ ತಿಕ್ಕಲವನು ಇನ್ನೊಂದು ಥರ ಮಾತಾಡ್ತಾನೆ, ಇನ್ನೊಂದು ಕಡೆ ಇನ್ನೊಂದು ಥರ ಮಾತಾಡ್ತಾನೆ. ನೋಡಿ ಜನ ಹೇಳ್ಬಿಟ್ರು ಆಗೋಯ್ತಾ. ಅಥವಾ ನಾವೇ ಅಂತೀವಿ ಅವತ್ತು ನನ್ನ ಬುದ್ಧಿ ಹೇಗಿತ್ತೋ ಗೊತ್ತಿಲ್ಲ ಅಂತ. ಅಂದರೆ ಜ್ಞಾನ ಅನ್ನೋದು ನಿಯತವಾಗಿ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೀಗಿರಲ್ಲ. ಪರಮಾತ್ಮನಿಗೆ ಯಾವಾಗಲೂ ಒಂದೇ ಜ್ಞಾನ ಇರುತ್ತೆ. ಐಶ್ವರ್ಯ ಗೊತ್ತೇ ಇದೆ, ಇರೋದಲ್ಲ. ಯಾಗಿರುತ್ತೆ ಏನಾಗುತ್ತೆ ಗೊತ್ತಿಲ್ಲ, ಬಂದಿದೆ ಹೋಗ್ತಾ ಇರ್ತದೆ. ಶಕ್ತಿ ಇರುತ್ತಾ? ಇಲ್ಲವೇ ಇಲ್ಲ. ಪರಾಧೀನ ಆಗುತ್ತೀವಿ ಯಾವಾಗಲೂ. ಪರಮಾತ್ಮ ಹಾಗಾಗೋದಿಲ್ಲ. ತೇಜಸ್ಸು ಕ್ಷೀಣಿಸ್ತಾ ಬಂದ್ಬಿಟ್ಟು. ಇದು ಪರಮಾತ್ಮನಲ್ಲಿ ಈ ಅಂಶಗಳು ಯಾವಾಗಲೂ ಸದಾ ಸಂಪನ್ನವಾಗಿರುತ್ತೆ. ಆತನ ಪರಮಾತ್ಮ ಅನ್ನೋದು ಪಶ್ಚಿಮಿ ಯೋಗ ಮಹೇಶ್ವರಂ ಅಂತ ಕೃಷ್ಣ. ನನ್ನ ಯೋಗ ಶಕ್ತಿ ನೋಡ್ತಾ ಇದ್ದೀನಿ ನಿಮಗೆ, ನನ್ನ ಯೋಗ ಶಕ್ತಿ ನೋಡಪ್ಪ. ನಿನಗೆ ನನ್ನನ್ನು ವಿರಾಟ್ ರೂಪದಲ್ಲಿ ಈ ವಿಶ್ವರೂಪದಲ್ಲಿ ಮಡಿಕೆಯಲ್ಲೂ ಮಣ್ಣನ್ನೇ ನೋಡಬೇಕಾದ್ರೆ ನಿನಗೆ ಜ್ಞಾನ ಬೇಕು. ದಿವ್ಯಂ ದದಾಮಿತೆ ಚಕ್ಷು, ಪ್ರಪಂಚ ರೂಪದಲ್ಲಿರೋ ನನ್ನನ್ನು ನೋಡೋದಕ್ಕೆ ನಿಮಗೆ ಜ್ಞಾನ ಚಕ್ಷು ಕೊಡ್ತಾ ಇದ್ದೀನಿ. ಪಶ್ಚಿಮೆ ಯೋಗ ಮಹೇಶ್ವರಂ, ನನ್ನ ಐಶ್ವರ್ಯ ಶಕ್ತಿ ನೋಡು. ಇದು ಪರಮಾತ್ಮ ಸ್ವರೂಪ. ಇಂಥ ದಿವ್ಯ ಮಂಗಳ ತತ್ವವನ್ನು ಉಪನಿಷತ್ತಲ್ಲಿರತಕ್ಕಂಥ ಏಕಾತ್ಮ ಪ್ರತ್ಯಯ ಸಾರ, ಪ್ರಪಂಚೋಪಶಮ, ಶಾಂತ, ಶಿವ, ಅದ್ವೈತ, ಇಂಥ ತತ್ವವನ್ನು ಭಗವತ್ಪಾದ ನಮ್ಮ ಅನುಗ್ರಹ ಮಾಡಿದ್ದಾರೆ. ಅವರು 32 ವರ್ಷ ಬದುಕಿರ್ಬೋದು, ಜೀವಿತ ಮಾಡಿ ಹೋಗಿರ್ಬೋದು. ಆದರೆ ಯುಗಗಳು ಕಳೆದ್ರೂ ಎಷ್ಟೋ ಸಹಸ್ರಾರು ವರ್ಷಗಳಾಗಿ ಹೋಗ್ತಾ ಇದೆ. ಅವರು ಬಂದು ಹೋಗಿ ಆ ಶರೀರ ತಗೊಂಡು ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳು ಲಭ್ಯ ಇದೆ. ಅವ್ರು ಹೇಳಿರ್ತಕ್ಕಂಥ ತತ್ವ ಇದೆ, ಎಲ್ಲರಲ್ಲೂ ಅಂತರ್ಗತವಾಗಿದೆ. ಅದನ್ನೇ ಬರೀತಾರೆ. ವಾಮದೇವ ಋಷಿಗಳಿಗೆ ತಾಯಿ ಗರ್ಭದಲ್ಲಿದ್ದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬಂತು ಅನ್ನೋ ಕಡೆ ನಿಮಗೆಲ್ಲರೂ ಅನುಮಾನ ಬರ್ಬೋದು. ನನಗೂ ಇವಾಗ ಆಗುತ್ತೋ ಇಲ್ವೋ, ನಾನು ಹಾಗೆ ತಿಳ್ಕೊಬೋದೋ ಇಲ್ವೋ ಅಂತ ನಿಮ್ಗೆ ಅನುಮಾನ ಬರ್ಬೋದು. ಯಾರೂ ಅನುಮಾನ ಪಡಬೇಡಿ. ಯಾಕಂದರೆ ವಸಿಷ್ಠರಲ್ಲಿ, ವಿಶ್ವಾಮಿತ್ರರಲ್ಲಿ, ವಾಮದೇವರಲ್ಲಿ ಯಾವ ಭಗವಂತ ಇದ್ನೋ ಅವರೇ ನಿಮ್ಮಲ್ಲಿ ಇರೋದು ಅಂತ ಬರ್ತಿದ್ದಾರೆ ಭಾಷೆಯಲ್ಲಿ. ಯಾವುದು ಮಂಗಳಕರವಾದ ತತ್ವ ಬರೆದಿದ್ದಾರೆ ಆಚಾರ್ಯರು. ಆ ತತ್ವವೇ ಎಲ್ಲರಲ್ಲೂ ಇರೋದ್ರಿಂದ ನಿಮಗೇನೂ ಭಯವಿಲ್ಲ. ನೀವು ತಿಳ್ಕೋಬೇಕಷ್ಟೇ. ಅಜ್ಞಾನ ಅಂತಕ್ಕಂಥದ್ದು ಹೋದರೆ ಸಾಕು. ದೇವರ ಪುತ್ರದಲ್ಲಿ ಹೇಳ್ತಾ ಇದ್ದೀವಿ, ಭಾಳ ಜೋರಾಗಿ ಬಾಗಿಲು ಎಳೆದು ಸುಸ್ತಾಗಿದ್ದಾರೆ. ಏನು ಬಾಗಲೇ ಬರಲಿಲ್ಲಪ್ಪ, ಏನು ಮಾಡೋದು, ಭಾಳ ಕಷ್ಟ ಆಗೋದು. ಹೀಗೆ ಗೊತ್ತಿಲ್ಲ. ಬಾಗಿಲು ಎಳೆದು ಸಾಕಾಗಿ ಸುಸ್ತಾಗಿ ಕೂತ್ಕೊಂಡು ಹೊಡ್ಕೊಂಡ ತಿಂಡಿ ಕೊಡೋದು ಬಾಗಿಲು. ಅಂದರೆ ಯಾವ ಕಡೆ ಎಳಿಬೇಕು ಗೊತ್ತಾಗಿ ಅದೇನಂದರೆ ಮನಸ್ಸನ್ನು ಪ್ರಪಂಚದ ಕಡೆ ತಿಳಿಸಿದ್ರೆ ಸಂಸಾರ, ಒಳಗೆ ತಿಳಿಸಿದ್ರೆ ಪರಮಾತ್ಮ. ಪರಾಂಚಿಕಾನಿ ಮಿತ್ರನ ಸರ್ವೇ ಪರಾಂ ಪಶ್ಯತಿ ನಾಂತರಾತ್ಮನ್. ಎಲ್ಲ ಇಂದ್ರಿಯಗಳು ಹೊರಮುಖ. ಕಣ್ಣು ನೋಡಿ, ಕಣ್ಣಿಗೆ ಬಾಗಿಲಲ್ಲಿ ಇಟ್ಟಿದ್ದಾನೆ, ಹೊರಗಡೆ ಇಟ್ಟಿದ್ದಾನೆ. ಕಣ್ಣು ಹೀಗೆ ಮುಚ್ಕೋಬೇಕು, ಹೀಗೆ ಇರಬೇಕು. ಹೊರಗಡೆಯಿಂದ ಮುಚ್ಕೋಬೇಕು, ಹೊರಗಡೆ ಇರಬೇಕು. ಕಿವಿ ಯಾವ ಕಡೆ ಇದೆ? ಹೊರಗಡೆ ಇದೆಯೋ ಒಳಗಡೆ ಇದೆಯೋ? ಹೊರಮುಖವಾಗಿದೆ. ಬಾಯಿ ಯಾವ ಕಡೆ ತೆಗಿಬೇಕು? ಬಾಯಿ ತೆಗೆದ್ರೆ ಆಚೆ ಕಡೆಗೆ ತೆಗಿಬೇಕು. ನಾಲ್ಗೆ ಯಾವ ಕಡೆ ತೆಗಿಬೇಕು? ಏನು ತಗೋಬೇಕಾದ್ರೆ ಹೊರಕ್ಕೆ ತೆಗಿಬೇಕು. ಡಾಕ್ಟರ್ ಎಲ್ಲಿ ನಾಲ್ಗೆ ನೋಡ್ಸ್ಕೊಂತಾನೆ, ಒಳಗಡೆ ನೀವೇ ನೋಡ್ಕೊಳ್ಳಿ ಅನ್ನೋ ತಿಳ್ಕೊಳ್ಳೋಂಗಿಲ್ಲ, ತೆಗಿಲೇಬೇಕು. ಹೌದಪ್ಪ? ಹೀಗೆ ಎಲ್ಲ ಇಂದ್ರಿಯಗಳನ್ನ ಹೊರಮುಖ ಮಾಡಿದ್ದಾನೆ. ಅದನ್ನು ನಮ್ಮ ಸ್ವಾಮಿಗಳು ಇದನ್ನು ಪಾರ್ಲಿಮೆಂಟ್ರಿ ಡೋರ್ಸ್ ಅಂದಿದ್ದಾರೆ. ಎಲ್ಲ ಹೊರಮುಖವಾಗಿದೆ ಅಂತ ಅರ್ಥ. ಒಳಗೆ ತಿರ್ಕೊಳ್ಳೋದಿಲ್ಲ. ಆದರೆ ಇದನ್ನು ಒಳಗೆ ತಿರುಗಿಸಬಹುದು. ಯಾವಾಗ ಇಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸು ಕಾರಣ. ಮನಸ್ಸು ಅವರ ನಿಂತರೆ ಕೆಲಸ ಮಾಡ್ತಾರೆ. ಒಬ್ಬ ಏನೋ ವಿಚಾರ ಹೇಳ್ತಾ ಇದ್ದಾರೆ ಅಂದರೆ ಆ ಭಾಳ ಶ್ರದ್ಧೆಯ ಸಭೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಯಾವಾಗ ನಿಮ್ಗೆ ಬೆಳೆ ಮಾಡಿಸಿದ್ವಿ ಯಜಮಾನರು ಅಂತ ಉಪನ್ಯಾಸ ಮಾಡೋದು ಇದ್ದೋಗ್ಬೇಕಾದ್ರೆ ಮನಸ್ಸಲ್ಲಿ ನಿಲ್ಲಿಲ್ಲ. ಮನಸ್ಸು ನಿಲ್ಲಿಲ್ಲ. ಅದನ್ನೇ ಉಪನಿಷತ್ತು ಕೇಳ್ತಾರೆ. ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನೋ ಯದ್ವಾಚೋಹ ವಾಚಂ, ಸವು ಪ್ರಾಣಸ್ಯ ಪ್ರಾಣಃ ಅಚಿಮುತ್ಯಜೀರ ಪ್ರೇತ್ಯಾಸ್ಮಾನ್ ಲೋಕಾದ್ ಅಮೃತಾ ಭವಂತಿ. ಕಣ್ಣಿಗೆ ದೃಷ್ಟಿని ಕೊಟ್ಟರು ಅವನಿಗೆ ಕಣ್ಣಿಲ್ಲ. ಕಿವಿಗೆ ಕೇಳೋ ಶಕ್ತಿ ಕೊಟ್ಟಿದ್ದಾನೆ, ಅವನಿಗೆ ಕಿವಿ ಇಲ್ಲ. ಮನಸ್ಸಿಗೆ ಮನನ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ಅವನಿಗೆ ಮನಸ್ಸಿಲ್ಲ. ಇಂಥ ತತ್ವ ಯಾವುದಕ್ಕೆ ಏನೂ ಇಲ್ವೋ ಇರೋದಕ್ಕೆ ಅಸ್ತಿತ್ವ ಕೊಟ್ಟಿದೆ. ಅದು ಎಂಥ ಘನತತ್ವ, ಎಂಥ ಒಂದು ವಿರಾಟ್ ಸ್ವರೂಪ. ಆ ಸ್ವರೂಪನ ನೆನೆಸ್ಕೊಂಡ್ರೇ, ಅದನ್ನು ಧ್ಯಾನ ಮಾಡಿದ್ರೇ ನಿಧಿಧ್ಯಾಸಿತವ್ಯ. ಯಾಕೆ ಹೇಳಿದ್ರು ಮೈತ್ರಿಗೆ, ಎಂಟಿಗೆ ಹೇಳ್ತಾರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅದನ್ನೇ ಕೇಳು, ಅದನ್ನೇ ಮನನ ಮಾಡು, ಅದರಲ್ಲೇ ಮನಸ್ಸನ್ನು ಏಕಾಗ್ರತೆ ಮಾಡು. ಬೇರೆ ದಾರಿ ಇಲ್ಲ. ನೀನು ಮುಕ್ತಿ ಪಡಿಬೇಕು ಅಂದರೆ ಈ ವಿಚಾರ ಮಾಡಿ. ಕೇಳುವಾಗ ಏಕಾಗ್ರತೆಯಿಂದ ಕೇಳಬೇಕು. ಸ್ವಾಮಿಗಳು ಬೆಂಗಳೂರಲ್ಲಿ ಹೇಳ್ತಾ ಇದ್ದಾರೆ ಉಪನ್ಯಾಸ ಮಾಡ್ತಾ, ಮನೆಯಿಂದ ಯಾರು ಉಪನ್ಯಾಸ ಕೇಳಕ್ಕೆ ಬಂದಿದ್ದೀರೋ ನೀವೇ ಮನೆಗೆ ಹೋಗಬೇಡಿ. ಮೇಲೆ ಆವೇಶ ಬಂದಿದ್ದೀವಿ. ಹಾಗಾದರೆ ಆಗಲ್ಲ. ನೀವು ಏನೇನೋ ಅಂದ್ಕೊಂಡು ನಾನು ಅಂದರೆ ಒಂದಿಷ್ಟು ಕಾಂಪೌಂಡ್ ಹಾಕ್ಕೊಂಡು ಬಂದುಬಿಟ್ಟಿದ್ದೀರಿ. ನೀವೇ ಹೋಗಬೇಡಿ ಮನೆಗೆ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಉಪನಿಷತ್ತು ಹೇಳ್ತಾ ಇದ್ದೀನಿ, ಶರೀರ ಅಲ್ಲ, ನೀನು ಬ್ರಾಹ್ಮಣ ಅಲ್ಲ, ನೀನು ಕ್ಷತ್ರಿಯ ಅಲ್ಲ, ನೀನು ವೈಶ್ಯ ಅಲ್ಲ ಅಂತೆಲ್ಲ ಹೇಳಿದೆ. ನೀನು ಶೂದ್ರ ಅಲ್ಲ, ನೀನಿರೋ ಪರಮಾತ್ಮ ಸ್ವರೂಪ ಜ್ಯೋತಿರಹಂ ವಿರಜಾಪಿ ಪಾಪ
ಏನು ನಾನು ಅನ್ನಮಯ ಶರೀರ ಅಂದ್ಕೊಂಡಿದ್ದೆ ಇಷ್ಟು ದಿನ. ಉಪನಿಷತ್ತು ಹೇಳ್ತಾ ಇದೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಶರೀರಮಯ ಶುದ್ಧಂತಾಂ. ಇವೆಲ್ಲ ನಾನಲ್ಲ, ಇವೆಲ್ಲ ಶುದ್ಧಿ ಆಗ್ಬೇಕು ನನಗೆ. ಜ್ಯೋತಿರಹಂ, ನಾನು ಜ್ಯೋತಿ ಸ್ವರೂಪ. ವಿರಜಾವಿ ಪಾಪ, ಎಲ್ಲ ಪಾಪಗಳನ್ನು ಬಿಟ್ಟಿರ್ತಕ್ಕಂಥವನು. ಭೂಯಾಸಕ್ತು ಸ್ವಾಹ ಉಪಕರ್ಮ ಮಂತ್ರಗಳಲ್ಲಿದೆ, ನಿತ್ಯ ಬ್ರಹ್ಮಯಜ್ಞದಲ್ಲಿದೆ. ಏನು ಹೇಳ್ತಾ ಇದ್ದೀರಿ? ನಾನು ಶರೀರ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಕ್ಷತ್ರಿಯ ಅಲ್ಲ ಅಂತ ಮಂತ್ರಗಳು ಹೇಳ್ತಾ ಇದ್ರೆ ನೀನು ಇದನ್ನ ಹಿಡ್ಕೊಂಡು ಒದ್ದಾಡ್ತಾ ಇದ್ದೀರಲ್ಲಪ್ಪ, ನೇಣು ಹಾಕೊಂಡು ಈ ಮಂತ್ರಕ್ಕೆ ನೇಣು ಹಾಕೊಂಡು ಒದ್ದಾಡ್ತಾ ಇದ್ದೀರಲ್ಲಪ್ಪ, ಜೀವಿತಾನೇ ಹಾಳು ಮಾಡ್ಕೊತಾ ಇದ್ದೀರಲ್ಲಪ್ಪ. ಪಕ್ಷದ ವಿಚಾರಕ್ಕೆ ಇಪ್ಪಡಿ ಲೋಕಾಚರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನುಸರಿಸಿ ಅಷ್ಟೇ ಪರಮಾರ್ಥ ಅನ್ಕೋಬೇಕು. ಡಾಕ್ಟ್ರು ತಾಯಿ ಬಂದರು, ಬೇರೆ ಹೆಂಗಸ್ ಬಂದರೆ ಅವ್ರನ್ನ ಪೇಷಂಟ್ ಅಂತ ನೋಡ್ತಾನೆ ಆಗಲಿ, ಬಾಂಧವ್ಯ ದೃಷ್ಟಿ ನೋಡೋದಿಲ್ಲ. ಅವ್ನು ಹಾಗೆ ನೋಡಬಾರ್ದು, ಅವ್ರ ಧರ್ಮವಲ್ಲ. ಹಾಗೆ ಈ ಶರೀರೇಂದ್ರಿಯಗಳ ಸಂಘಾತದಲ್ಲಿ ಸೇರಿಕೊಂಡು ಇದನ್ನು ನಾನು ಅಂದ್ಕೊಂಡು ನೀವು ಬಂದಿದ್ದೀರಿ, ಉಪನ್ಯಾಸ ಕೇಳ್ಕೊಂಡು ಹೋಗುವಾಗ ನೀವು ಇಲ್ಲಿ ಏನು ವಿಚಾರ ಏಕಾಗ್ರತೆಯಿಂದ ಕೇಳ್ತೀರೋ ಇದನ್ನು ನಾನು ಅಂದ್ಕೊಂಡು ಹೋಗಿ ಮನೆಗೆ. ನೀವೇ ಹೋಗಬೇಡಿ. ಬುದ್ಧ ಭಗವಂತ ಗೌತಮ ಬುದ್ಧ ಮನೆಯಿಂದ ಹೋದರೆ ಒಳ್ಳೆ ಸುಂದರವಾದಂಥ ಹೆಂಡತಿಯನ್ನು ಬಿಟ್ಬಿಟ್ಟು ವೈರಾಗ್ಯ ಬಂದು ಹೆಣ ನೋಡ್ದ, ರೋಗಿ ನೋಡ್ದ, ಮುದುಕನ್ನು ನೋಡ್ದ, ಎದ್ದೋಗ್ಬಿಟ್ಟ. 2 ವರ್ಷ ಬರ್ತಾ ಇಲ್ಲ. ಅವನ ಆನಂದ ಅಂತ ಒಬ್ಬ ಅವರ ಹೆಣ್ಣು ಮಗ ಇದ್ದ, ಅವನು ಕರೆದುಕೊಂಡು ಹೋದರು. ಆಕೆ ಹೋದ್ಲು. ಆಗ ಯಾರೋ ಬಂದು ಹೇಳಿದ್ರು ಭಕ್ತಾದಿಗಳು, ಸ್ವಾಮಿ ಬುದ್ಧ ಭಗವಂತ ನಿಮ್ಮ ಹೆಂಡತಿ ಬಂದಿದ್ದಾರೆ ನಿಮ್ಗೆ ನೋಡೋದಕ್ಕೆ ಅಂದರು. ಹೌದಾ? ಆ ತಾಯಿನ ಒಳಗೆ ಕಳಿಸುವಂತ ಬುದ್ಧ ನೋಡಿ ಸ್ಥಿತಿಲಿ ಇರ್ತಾರೆ ಅವರು. ಮತ್ತೆ ಸರಿ ಬಂದು ಕೂತ್ಕೊಂಡು ಸುತ್ತೂರ ನೋಡ್ತಾ ಇದ್ದಾಳೆ. ಆ ಮಗುಗೆ ನೀವೆಲ್ಲ ಇರೋದಕ್ಕೆ ನನ್ನ ಕೈಲಿ ಮಾತಾಡೋಕ್ಕೆ ಸಂಕೋಚ ಆಗ್ತಾ ಇರ್ಬೋದು, ದಯವಿಟ್ಟು ನೀವೆಲ್ಲ ಹೊರಗೆ ಹೋಗಿ ಅಂತ ಬಿಟ್ಟ. ಹೊರಗೆ ಹೋದ್ರು. ಅವಳು ಶುರು ಮಾಡಿದ್ರು ಬೈಯಕ್ಕೆ, ಎಂಥ ಅಯೋಗ್ಯ ಕೆಲಸ ಮಾಡ್ತಿದ್ದೆಯ, ಇಂಥ ಸುಂದರವಾದಂಥ ಶರೀರನ ಮದುವೆ ಮಾಡ್ಕೊಂಡು ನೀನು ಅರ್ಧರಾತ್ರಿ ಎದ್ದೋಗ್ತು ಜ್ಞಾನಿ ಸನ್ಯಾಸಿ ಇಟ್ಕೊಂಡ್ಬಿಟ್ಟಿಲ್ಲ, ನನ್ನ ಮಗನ ಇಟ್ಕೊಂಡು ನಾನು ಏನು ಮಾಡ್ತೀನಿ? ಇನ್ನೇನು ನನ್ನ ಬುದ್ಧಿನ ಕೆಟ್ಟ ಶಬ್ದಗಳಿಂದ 1.5 ಗಂಟೆ 2 ಗಂಟೆ ಕಾಲ ಬೈದು ಸುತ್ತಾಲಿಸಿದ್ರೆ ಅಂತ ಓಣಿದ್ದ ಬಿಟ್ಟ. ಏನೂ ಉತ್ತರ ಕೊಡಲಿಲ್ಲ. ಕೊನೆಗೆ ಬರಕ್ಕೆ ಅದು ಬಂದು ಆಗ ಶಿಷ್ಯರೆಲ್ಲ ಬಂದರು. ಅಮ್ಮ ಏನು ಹೇಳಿದ್ರು? ಏನು ಹೇಳ್ತಾರೆ? ನಾನು ಬಹಳ ಆವೇಶದಿಂದ ಬಂದೆ ಮನೆಯಿಂದ. ಇಲ್ಲಿ ನನ್ನ ಗಂಡ ಇದ್ದಾನೆ, ಒಳಗಡೆ ಕೂತಿದ್ದಾನೆ, ಈ ರೂಮ್ನಲ್ಲಿ ಇಟ್ಕೊಂಡು ಬಂದೆ. ನಾನು ಎಷ್ಟು ಮಾತಾಡಿದ್ರು ಎಷ್ಟು ಬೈದರು ಆತ ಮಾತಾಡಲಿಲ್ಲ ಅಂದರೆ ಈ ಶರೀರದಲ್ಲಿ ನನ್ನ ಗಂಡ ಎಲ್ಲ ಸತ್ತೋಗಿಲ್ಲ. ನಾವು ಇಲ್ಲಿರೋನು ಬುದ್ಧ ಸಿದ್ಧಾರ್ಥ ಇಲ್ಲ ಶರೀರದಲ್ಲಿ ಎಂದು ಪಾಪ ಸನ್ಯಸ್ಯೇಹಂ ಅಂತ ಹೇಳ್ತಾ ದೇವರಲ್ಲಿ ಇಟ್ಕೊಂಡು ಜನವಾರ ಸಾಕುವಾಗ ಏನು ಹೇಳಿದ್ರು? ಸನ್ಯಸ್ಯೇಹಂ ಸರ್ವಭೂತೇಭ್ಯೋ ಅಭಯಂ ದದಾಮಿ ಕೈಯಲ್ಲಿ ಮೇಲೆ ಕೊಟ್ಟರು. ಯಾವ ಭೂತಗಳಿಗೂ ನನ್ನಿಂದ ತೊಂದರೆ ಆಗಲ್ಲ. ಕಾಯ ವಾಚ ಮನಸ ಯಾರಿಗೂ ಮನಕ್ಲೇಶ ಉಂಟು ಮಾಡಲ್ಲ. ಯಾರಿಗೇನು ತೊಂದರೆ ಇದೆಯೋ ನನ್ನ ಕೈಯಲ್ಲಿ ಸಹಾಯ ಆದರೆ ಮಾಡ್ತೀನಿ, ಇಲ್ಲಂದರೆ ಇಲ್ಲ. ಅಷ್ಟೇ ಆಗಲಿ, ಯಾರಿಗೂ ನನ್ನಿಂದ ಭಯ ಉಂಟಾಗಲ್ಲ. ಅಭಯಂ ಸರ್ವಭೂತೇಭ್ಯೋ ದದಾಮಿ ಸನ್ಯಸ್ಯೇಹಂ ಪುತ್ರೈಕ್ಷಣ ವಿತ್ತೈಕ್ಷಣ ಲೋಕೈಕ್ಷಣ ಯಾವುದೂ ಬೇಡ. ದೊಡ್ಡ ಲೋಕಕ್ಕೆ ಹೋಗಿ ಎಲ್ಲೋ ಸುಖ ಪಡಬೇಕು ಬೇಡ. ಅಮೆರಿಕಾಗೆ ಹೋದರೆ ಸುಖವಾಗಿರ್ತೀನಿ, ಲಂಡನ್ಗೆ ಹೋದ್ರೆ ಸುಖವಾಗಿರ್ತೀನಿ, ಸ್ವರ್ಗಕ್ಕೆ ಹೋದರೆ ಸುಖವಾಗಿರ್ತೀನಿ, ಎಲ್ಲ ಒಂದೇ ಬೇಡ. ನಂಗೆ ಬೇಡ. ನನ್ನ ಭಾರತ ಭೂಮಿಯಲ್ಲಿ ಇಲ್ಲೇ ಇರೋಣ, ನಮಗೆ ಏನು ಪ್ರಾಪ್ತವಾಗಿದೆಯೋ ಅದನ್ನೇ ಅನುಭವಿಸೋಣ. ಪರಮಾತ್ಮನ ಸೇವೆಗೆ ಇದನ್ನೆಲ್ಲ ಸೇವಕರನ್ನ ಮಾಡಿಕೊಳ್ಳೋಣ. ಶರೀರ ಇಂದ್ರಿಯ ಮನಸ್ಸು ಎಲ್ಲವನ್ನು ಭಗವಂತನ ಸೇವೆಗೆ ಅರ್ಪಿಸೋಣ. ಇಂಥ ಸತ್ಸಂಗಗಳು ಮಾಡೋಣ. ನಾವು ಮಾಡಬೇಕಾದ ಶಂಕರ ಮಠ, ರಾಘವೇಂದ್ರ ಮಠ, ಬ್ರಾಹ್ಮಣ ಸಂಘ ಎಲ್ಲದರಲ್ಲೂ ಮಾಡಬೇಕಾದ ಪ್ರಥಮ ಕರ್ತವ್ಯ ಅಂದರೆ ಕನಿಷ್ಠ ಪಕ್ಷ ತಿಂಗಳಿಗೊಂದು ಒಂದು ಸತ್ಸಂಗ ಮಾಡಬೇಕು. ತಿಂಗಳಿಗೊಂದು ಸತ್ಸಂಗ ಮಾಡದೇ ಇದ್ರೆ ವ್ಯರ್ಥ. ನಮ್ಮ ಮನಸ್ಸು ಎಲ್ಲೋ ಹೋಗ್ತಾ ಇರ್ತದೆ. ಇದನ್ನು ಬಹಳ ಪರಿಶೋಧನೆ ನಾವು ಸಂಪ್ರೋಕ್ಷಣೆ ಮಾಡ್ತಾ ಇರಬೇಕು. ಮನಸ್ಸನ್ನು ಪಂಚಗವ್ಯಗಳು ಹೇಳ್ಬಿಟ್ಟಿದ್ದಾರೆ. ಸಂಪ್ರೋಕ್ಷಣೆ ಒಂದೇ ದ್ರವ್ಯದಲ್ಲಿ ಆಗಲ್ಲ ಅಂತ ಗೊತ್ತಾಯ್ತು ಅವ್ರಿಗೂ. ಬರೀ ಗಂಜಲ ಹಾಕೋದು ಆಗಲ್ಲ ಅಂತ ಗೊತ್ತಾಯ್ತು. ಸಗಣಿನೂ ಹಾಕೋದ್ರು. ಸಗಣಿ ಹಾಕೋದು ಸಾಕಾಗಲ್ಲ, ಹಾಲು ಹಾಕೋದು, ಹಾಲು ಹಾಕೋ ಮೊಸರು ಹಾಕೋದು, ತುಪ್ಪ ಹಾಕೋದ್ರು, ಎಲ್ಲ ಹೇಳಿದ್ರು. ಯಾಕೆ ಹೇಳಿದ್ರು? 1ರಿಂದ ಶುದ್ಧಿ ಆಗಲ್ಲ ಅಂತ ಗೊತ್ತಾಯ್ತು. 9 ಸಲ ತತ್ವಮಸಿ ಹೇಳ್ದ ಮಗನಿಗೆ ಉದ್ದಾರಕ. ತತ್ವಮಸಿ ಶ್ವೇತಕೇತು ಅಂತ. ಯಾವುದು ತತ್ ಅಂದರೆ ಬ್ರಹ್ಮವಸ್ತು. ತದೇವ ಬ್ರಹ್ಮತ್ವಂ ವಿದ್ಯೆ ಏದಂ ಎದಿದ ಉಪಾಸದೆ. ನಿನಗೆ ಯಾವುದು ದೃಶ್ಯಗೋಚರವಾಗುತ್ತೋ, ಗೋಚರ ಆಗ್ತಾ ಇದೆ. ಎಲ್ಲ ಗರ್ಭಗಳಿರೋ ದೇವರುಗಳು ಗೋಚರ ಆಗ್ತಾ ಇದೆ. ಇಲ್ಲಿ ಕುಂದಿರೋ ದೃಶ್ಯ, ಮಂದಿರ ಎಲ್ಲ ದೃಶ್ಯವಾಗ್ತಾ ಇದೆ. ಈ ದೃಶ್ಯ ಯಾವುದಿದೆಯೋ ಅದು ನಿನ್ನ ಸ್ವರೂಪವೇ. ಆದರೆ ನೀನು ದೃಕ್ಸ್ವರೂಪ ಅನ್ನೋದನ್ನು ಮೊದಲು ತಿಳ್ಕೊ. ಆಮೇಲೆ ನೀನೇ ಎಲ್ಲ ಅಂತ ಗೊತ್ತಾಗುತ್ತೆ. ಮಮಾತ್ಮ ಸರ್ವಭೂತಾತ್ಮ ಅನ್ನೋದು ನಿಧಾನ ಗೊತ್ತಾಗುತ್ತೆ. ಅದರ ಅರಿವಾಗುತ್ತೆ.
ಮೊದಲು ಒಳಗಡೆ ಇದೆಯಾ ನಾಮಂದಿರ್ತು ಆತ್ಮ ಗುಹಾಯಾಮ್ ನೈವಾಸ್ತಿ ಅಂದೋ ಆತ್ಮ ಎಲ್ಲರೂ ಶರೀರ ಒಳಗಡೆ ಇದೆ ಅಂದರೆ ಪುಟ್ಟದಾಗಿ ಇಟ್ಟು ಗೀಜಿ ಪಕ್ಷಿ ಇದ್ದಾಗಿದೆಯಾ ಹಾಗಲ್ಲ. ಅದು ಒಳಗಡೆ ಇದೆ ಅಂದರೆ ನಿನ್ನ ಮನಸ್ಸನ್ನು ಒಳಗಡೆ ತಿಳಿಸೋದಿಲ್ಲ. ಎಷ್ಟು ಹೇಳಿದ್ರು ದೃಷ್ಟಾಂತ ಅಷ್ಟೇ ತಗೋದು. ಹೋಗಿ ಹಾಗೆ ಹಾಡ್ತಾನೆ ಅಂದರೆ ತಪ್ಪುಗಿದಾಳ ಇಟ್ಟೆ ಇಟ್ಟಿದ್ದಾಳ ಮತ್ತೊಮ್ಮೆ ಕುತ್ಕೊಂಡಾಳ ಅಂದರೆ ಅಷ್ಟಿಲ್ಲ. ಕಂಠ ಚೆನ್ನಾಗಿದೆ ಅವನಷ್ಟೇ ಅರ್ಥ. ಅಷ್ಟಕ್ಕೋಸ್ಕರ ಆ ಪದನ ಉಪಯೋಗಿಸಿದೆ. ಹಾಗೆ ಆತ್ಮ ಗುಹಾಯಾಮ್ ನೈವಾಸ್ತಿ ಅಂದೋ ಅಂದರೆ ಆತ್ಮ ಎಲ್ಲರ ಹೃದಯದಲ್ಲಿದೆ ಅಂದರೆ ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳೋಕ್ಕೋಸ್ಕರ ಹೇಳಿದ್ದಾರೆ. ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ, ಸರ್ವವ್ಯಾಪಿ, ಆಕಾಶಕ್ಕೆ ಸೃಷ್ಟಿಕರ್ತ ಅವನಂದ್ರೆ ಇನ್ನೇನು ಹೇಳೋದು. ಇನ್ನು ಅಷ್ಟು ದೊಡ್ಡ ವಿಚಾರ ಇದು. ಈ ಎಲ್ಲ ಸಂಘ ಸಂಸ್ಥೆಗಳು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಒಂದು ಸಂಘನ ಮಾಡ್ಕೊಳ್ತಾ ಇದ್ದೀವಿ, ಸತ್ಸಂಗ ಮಾಡ್ಕೊಳ್ತಾ ಇದ್ದೀವಿ, ಭಜನೆ ಮಾಡಿ. ನಮ್ಮ ಸ್ವಾಮಿ ಹೇಳ್ತಾ ಇದ್ದೀವಿ ಗುರುಪೌರ್ಣಮಿ ಭಗವಂತನಲ್ಲಿ ಅಟ್ಲೀಸ್ಟ್ ನೀವು ಪ್ರೇಮ ಬೆಳೆಸ್ಕೊಳ್ಳಿ ಅಂತ. ಯಾರು ಅರ್ಥವಾದ ಸಭೆ ಸುಮ್ಮನೆ ನೋಡ್ತಾ ಇದ್ರು ಏನು ಪ್ರೇಮ ಅಂದರೆ ಲೋಕದಲ್ಲಿ ಮಾಡ್ಕೊತಾರಲ್ಲ ಹುಡುಗ ಹುಡುಗಿ ಪ್ರೇಮ, ಅದೇ ಗೊತ್ತಿರೋದು ನಮಗೆ. ಇದು ಪ್ರೇಮ ಅನ್ನೋ ಶಬ್ದ ವಿಶಾಲವಾಗಿ ಪವಿತ್ರ ಭಾವನೆ ನೋಡೋದೇ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು ಗೊತ್ತಾ, ಇವ್ರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು, ಹುಲಿ ತುಂಬ ಕ್ರೂರವಾದ ಪ್ರಾಣಿ, ಸಿಂಹ ತುಂಬ ಕ್ರೂರವಾದ ಪ್ರಾಣಿ, ಏನು ಅರಿಯರು ಮೊಲ ತಿನ್ನಕ್ಕೆ ಬಿಡುತ್ತೆ, ಏನು ಗೊತ್ತಿಲ್ಲದವ್ರು ಜಿಂಕೆ ಮರಿ ತಿಂದ್ಬಿಡುತ್ತೆ ಅಲ್ವಾ ಅಂದರು. ಹೌದು, ಬಹಳ ಕ್ರೂರಿ ಅಲ್ವಾ? ಹೌದು. ತನ್ನ ಮರಿನ ಏನು ಮಾಡುತ್ತೆ ಅಂದರು ನೋಡಿ. ತನ್ನ ಮರಿ ತಿನ್ಬೋದಲ್ಲ, ಅದು ನಾಸುತ್ತೆ, ಹತ್ರಕ್ಕೆ ಕರ್ಕೊಳ್ಳುತ್ತೆ, ಬಿದ್ದೋಗ್ತಾ ಇದ್ರೆ ಎತ್ಕೊಂಡ್ಬರುತ್ತೆ, ಯಾರನ್ನ ಮುಟ್ಟಕ್ಕೆ ಬಂದರೆ ಗರ್ಜನೆ ಮಾಡುತ್ತೆ. ಅಂದರೆ ಪ್ರೇಮ ಅನ್ನೋದು ಭಗವಂತ ಅಂಥ ಕ್ರೂರ ಪ್ರಾಣಿಗಳು ಇಟ್ಟಿದ್ದಾನೆ. ಅನಿರ್ವಚನೀಯಂ ಪ್ರೇಮ ಸ್ವರೂಪಂ ಅಂತ ಅಪಾರವಾದಂಥ ಕರುಣಾಮೂರ್ತಿ ಭಗವಂತ. ಎಲ್ಲ ಕೊಡಕ್ಕೆ ರೆಡಿ ಮಾಡಿದವನು. ಅವನು ಕೇಳ್ಕೊಳ್ಳೋ ವಿಧಾನ ನಮ್ಗೆ ಗೊತ್ತಾಗ್ತಾ ಇದೆ. ನಾವು ಏನೇನೋ ಕೇಳ್ತಾ ಇದ್ದೀವಿ, ಅವನ ಹತ್ರ ಹೋಗ್ಬಿಟ್ಟು ಏನೇನೋ ಸಿಕ್ಕಾಪಟ್ಟೆ ಕೋರಿಕೆಗಳು ಇಡ್ತಾ ಇದ್ದೀವಿ. ನಮ್ಮ ಗುರುಗಳು ಹೇಳೋರು, ಅಲ್ಲಪ್ಪ ಒಂದು ಪುಸ್ತಕ ತಗೊಂಡ್ರೆ ಒಂದು ಮಾರ್ಜಿನ್ ಹಾಕಿರ್ತಾರೆ, ನೀವು ಬರೆಯೋದೇನಿದ್ರು ಆ ಮಾರ್ಜಿನ್ ಬಿಟ್ಟು ಬರೀಬೇಕು. ಯಾಕೆಂದರೆ ಪಕ್ಕದಲ್ಲಿ ಯಾವ್ದಕ್ಕೆ ಮಾರ್ಜಿನ್ ಇದೆ ನೀವು ತಪ್ಪು ಬಿದ್ದೋದಕ್ಕೆ ಈಗ ಮಾರ್ಕ್ಸ್ ಎಲ್ಲ ಹಾಕ್ಬೇಕು ಅವನು, ಅಥವಾ ತಪ್ಪೆಲ್ಲ ಹಾಕ್ಬೇಕು, ಎಲ್ಲ ಹಾಕ್ಬೇಕು ಅವನು, ಮಾರ್ಜಿನ್ ಬಿಟ್ಟಿಲ್ಲ. ಹಾಗೆ ನೀವೆಲ್ಲ ಭಗವಂತ ಅಂತ ಹೇಳ್ಕೊಬೇಡಿ, ಸ್ವಲ್ಪ ಬಿಡಿ, ಅವನಿಗೆ ಅವಕಾಶ ಕೊಡಿ. ಮನೆ ಸ್ಥಿತಿ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಮೊದಲು ಇಲ್ಲಿರೋ ಸಾಮಾನೆಲ್ಲ ಹೊತ್ಕೊಂಡು ಬೀದಿಯಲ್ಲಿ ಇಡ್ತೀವಿ, ಇಟ್ಟು ಇದನ್ನು ಸ್ಥಿತಿ ಮಾಡಿ. ಹಾಗೆ ಪರಮಾತ್ಮ ಬರೋಕ್ಕೆ ಜಾಗವೇ ಇದ್ದೀರ ನನ್ನ ಮನೆ ಮಾಡ್ಕೊಂಡ್ಬಿಟ್ಟು, ಅಯ್ಯೋ ನನ್ನ ಉಂಗುರ ಇಟ್ಟಿದ್ದೀನೋ, ನನ್ನ ಬಳೆ ಇಟ್ಟಿದ್ದೀನೋ, ನನ್ನ ವಸ್ತುಗಳು ಇಟ್ಟಿದ್ದೀನೋ, ನನ್ನ ಬಡವೆ ಇಟ್ಟಿದ್ದೀನೋ, ನನ್ನ ಮನೆ ಏನಾಯಿತು, ನನ್ನ ಆಸ್ತಿ ಎಲ್ಲೆಲ್ಲಿದೆಯೋ ಇವೆಲ್ಲ ತುಂಬ್ಕೊಂಬಿಟ್ಟು ನೀನು ಬಾ ಅಂದರೆ ಆಗಲ್ಲ. ಅವನು ಎಲ್ಲ ಕಡೆ ಇದ್ದಾನೆ. ಗಿರಿಗಿರಿಯೊಂದನಿಟ್ಟು ಹಸ್ತಗಿರಿ ತನಕ ಸೊನ್ನೆಗಳನ್ನಿಟ್ಟು ಗಣಿಸದ ಲೆಕ್ಕದಷ್ಟು ತನಗೊಳ್ಳಲು ಜನಿಸಿ ನೀ ಕಷ್ಟಪಟ್ಟು. ಉದಯಾದ್ರಿ ಸೂರ್ಯ ಹುಡ್ತಾ ಉದಯಗಿರಿ ಒಂದು ಅಂತ ಬರೆದುಬಿಟ್ಟು ಹಸ್ತಗಿರಿ ತನಕ ಸೊನ್ನೆಗಳನ್ನಿಟ್ಟು ಅಲ್ಲಿಂದ ಸೊನ್ನೆಗಳು ಬರ್ಕೊಂಡು ಹೋಗಬೇಕು ಪಶ್ಚಿಮಾದ್ರಿಗಳವರೆಗೂ. ಎಷ್ಟು ದೊಡ್ಡ ಸಂಖ್ಯೆ ಆಗ್ತದೆ. ಉದಯಗಿರಿಯ ಒಂದನಿಟ್ಟು ಹಸ್ತಗಿರಿ ತನಕ ಸೊನ್ನೆಗಳನ್ನಿಟ್ಟು ಗಣಿಸಲ ಲೆಕ್ಕದಷ್ಟು ತನುಗಳಲ್ಲಿ ಜನಿಸಿ ನೀ ಕಷ್ಟಪಟ್ಟು. ಇಂಥ ಕಷ್ಟಪಡ್ತಾರೆ ಪರಮಾತ್ಮ. ಮುಂದೆ ನೋಡ್ತಾ ಇದ್ದಾನೆ ಶರೀರಗಳು, ಎಲ್ಲ ಶರೀರದಲ್ಲಿ ಸೇರ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾನೆ. ಈಗೇನು ಮೋಕ್ಷ ಕೊಡಿಸೋಣ, ಅವಕಾಶ ಆಗುತ್ತೇನೋ, ಇವೇನ ಸನ್ಮಾರ್ಗಕ್ಕೆ ಬರ್ತಾನೇನೋ, ತನ್ನ ಅಂತ ತಿಳ್ಕೊತಾನೇನೋ, ಭಗವಂತ ಇದ್ದಾನೇನೋ, ಜ್ಞಾನ ಬರ್ತೇನೋ ಅಂತ ಎಲ್ಲ ಅವಕಾಶ ಕೊಟ್ಟು ಅವನೇ ಬಂದು ಮಾಡ್ತಾ ಇದ್ದಾನೆ. ಶ್ರೀ ವೈಷ್ಣವರು ಐಂಗಾಸು ಒಂದು ಶ್ಲೋಕ ಹೇಳ್ತಾರೆ, ಅದನ್ನು ನಾವೇ ಮಾಡೋದು. ಏನು ಅಂದರೆ, ಸ್ವಶೇಷಭೂತೇನ ಮಯಾ ಶ್ರೀಯೈ ಸರ್ವಪರಿಚ್ಛದೈಃ ವಿಧಾತುಂ ಪ್ರೀತಮಾತ್ಮಾನಂ ದೇವ ಪ್ರಕ್ರಮತೆ ಸ್ವಯಂ. ಎಂಥ ಘನತತ್ವ, ಅದ್ವೈತ ತತ್ವ ಇದು. ಏನಂದರೆ ಧರ್ಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ನನ್ನ ಒಂದು ಅಂಶನೇ ಜೀವ ಅಂತ ಹೇಳ್ಕೊಡ್ತಾರೆ. ಬೆಂಕಿ ಪರಮಾತ್ಮ, ಕಿಡಿ ಜೀವಾತ್ಮ. ಅಂದರೆ ಚಿಕ್ಕದು ಅಂತ ಅರ್ಥ ಮಾಡ್ಕೋಬೇಡಿ. ಈ ಕಿಡಿ ಏನನ್ನ ಹೋಗಿ ಹುಲಿನ ಆಮೇಲೆ ಬಿದ್ದಿದೆ ಅಂದರೆ ಏನಾಗುತ್ತೆ, ಅಷ್ಟು ಶಕ್ತಿನೂ ಇದರಲ್ಲೂ ಇದೆ ಅಂತ ಕೆಲಸ ಕಿಡಿಯಲ್ಲಿದ್ದಾರೆ. ಅಷ್ಟು ಚಿಕ್ಕದು ಇರೋದು ಅಂತಲ್ಲ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ ಆಳ್ವಾರ್ಗಳು ಏನು ಹೇಳಿದ್ರು, ಸ್ವಶೇಷಭೂತೇನಮಯ, ನೀನು ಪರಮಾತ್ಮ ಸ್ವರೂಪ, ನೀನು ಶೇಷಭೂತನಾಗಿರೋ, ನಾನು ಸ್ವಲ್ಪ ನನಗೂ ಶಕ್ತಿ ಕೊಟ್ಟು ಕಳಿಸಿದ್ದೀನಿ, ನೀನು ಅರ್ಥ ಮಾಡ್ಕೊಳ್ಳೋ ಅಂತ ಕಳಿಸಿದೀಯ. ಸ್ವೀಯೈ ಸರ್ವಪರಿಚ್ಛದೈಹಿ, ನೀನು ಕೊಟ್ಟರು ನಿನ್ನ ಸೇವೆ ಮಾಡೋಕ್ಕೆ ಬಂದಿದೆಯಲ್ಲ, ಹೂವು, ಹಣ್ಣು, ನೀರು, ಪದಾರ್ಥ, ಇದೆಲ್ಲ ನಾನು ತಯಾರು ಮಾಡಿದ್ದಲ್ಲಪ್ಪ. ಎಲ್ಲ ಪಂಚಭೂತಗಳು ತಯಾರು ಮಾಡೋದು. ಹೂವು ನಾವು ಮಾಡಿದೀವ, ಯಾವುದೋ ಗಿಡದಲ್ಲಿ ಬಿಟ್ಟಿದೆ. ನೀರು ನಾವು ಮಾಡಿದೀವ, ಒಂದು ಹಣ್ಣು ನಾವು ಮಾಡಿದೀವ, ಒಂದು ತೆಂಗಿನಕಾಯಿ ನಾವು ಮಾಡಿದೀವ, ವಿಳ್ಳೆದೆಲೆ ನಾವು ಮಾಡಿದೀವ, ಅಡಿಕೆ ನಾವು ಮಾಡಿದೀವ, ಪತ್ರ ಮಾಡಿದೀವ, ಪುಷ್ಪ ಮಾಡಿದೀವ. ಏನು ಮಾಡಿದ್ವಿ, ನಂದು ಅನ್ನೋದು ಏನಿದೆ ಇಲ್ಲಿ. ಶ್ರೀ ಸರ್ವಪರಿಚ್ಛದೈಹಿ, ಯಾಕೋಸ್ಕರ ಮಾಡ್ಕೊಂಡು ಇವೆಲ್ಲದಲ್ಲಿ ಇಟ್ಕೊಂಡು ಮುಂದೆ ದೇವರೇ ಕೂತ್ಕೊಂಡು ಮಂಟದಲ್ಲೂ ಕೂತ್ಕೊಂಡಿದ್ದಾನೆ, ಪೂಜೆ ಮಾಡೋ ರೂಪದಲ್ಲೂ ಬಂದು ಕೂತ್ಕೊಂಡಿದ್ದಾನೆ, ಪದಾರ್ಥ ರೂಪದಲ್ಲೂ ಬಂದು ಕೂತ್ಕೊಂಡಿದ್ದಾನೆ. ಯಾಕೋಸ್ಕರ ಅಂದರೆ ವಿಧಾತುಂ ಪ್ರೀತಮಾತ್ಮಾನಂ, ತನ್ನನ್ನು ತಾನೇ ತೃಪ್ತಿಪಡಿಸ್ಕೊಳ್ಳೋಕೆ ಏರ್ಪಾಡು ಮಾಡ್ಕೊಂಡಿದ್ದಾನೆ.
ಹೆಂಡತಿ ಮನೆ ಮಕ್ಕಳು ಬಂಗಲೆ ಎಲ್ಲ ಯಾಕಂದರೆ ಇವೆಲ್ಲರೂ ಮಧ್ಯೆ ತಾನು ಮುಕ್ಕೊಂಡು ಕ್ಯಾಂಪ್ ಕುಣಿದಾನೆ ಆಗಲ್ಲ ಅಂದ್ಕೊಂಡಿದ್ದಾನೆ. ಪುರಿತಮಾತ್ಮಾನ ಏವ ಪ್ರಕ್ರಮತೆ ಸ್ವಯಂ, ಪರಮಾತ್ಮನೇ ಈ ರೂಪದಲ್ಲಿ ಬರ್ತಾ ಇರ್ತಾನೆ ಹೇಳಿದೆ. ನನಗೆ ನಮ್ಮ ಸಮಿತಿಯವರು ಕಾಲಾವಕಾಶ ಇಲ್ಲಿ ಮುಗಿದೋಯ್ತು. ಆದರೆ ನಾನು ಒಂದೇ ಪ್ರಾರ್ಥನೆ, ಗುರುಗಳ ಜಯಂತಿಯನ್ನು ಪರಮಾತ್ಮನ ಜಯಂತಿ ಅಂತ. ಪರಮಾತ್ಮ ಬೇರೆ ಅಲ್ಲ, ಗುರುಸ್ವರೂಪ ಬೇರೆ ಅಲ್ಲ. ಪರಮಾತ್ಮನೇ ಆತ್ಮ, ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದವಿ ಭಾಗಿನಿ. ಅವನೇ ಹೇಳೋನು ಅವನೇ, ಹೇಳ್ತಾರೋ ಅವನೇ, ಹೇಳಿಸೋನು ಅವನೇ, ಎಲ್ಲವೂ ಅವನೇ. ಆ ಸ್ವರೂಪದಲ್ಲಿ ಬಂದಿದ್ದಾನೆ. ಶಂಕರನ ಸ್ವರೂಪದಲ್ಲಿ ಅವರು ಬಂದು ಅವ್ರ ಕೆಲಸ ಅವರು ಮಾಡಿ ಹೋಗಿದ್ದಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಾದ್ದು, ಆಚರಣೆ ಮಾಡ್ಕೋಬೇಕಾದಂಥ ಕರ್ತವ್ಯ, ತಪಸ್ಸು ನಮ್ಮ ಕಡೆಗಿದೆ. ಅದನ್ನು ಕೃತಾರ್ಥನೆ ಮಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಬಹಳ ಪ್ರಯತ್ನದಿಂದ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಿರೂಪಣೆ ಮಾಡಿ ನಾಳೆ ಬೆಳಗ್ಗೆ ರುದ್ರಾಭಿಷೇಕಾದಿಗಳು, ಅರ್ಚನೆಗಳು, ಪೂಜೆಗಳು, ಭಗವಂತನ ಕೈಂಕರ್ಯಗಳು ಹಾಗೂ ಉತ್ಸವ ಆ ಪಲ್ಲಕ್ಕಿ ಮಾಡಿಸ್ಕೊಟ್ಟಿದ್ದಾರೆ. ಯಾರೋ ಪುಣ್ಯಾತ್ಮರು, ಅವರಿಗೆ ದೇವರು ಆಯುರಾರೋಗ್ಯ ಈಶ್ವರಗಳನ್ನು ಕೊಡಲಿ, ಅವರಿಗೆ ಭಕ್ತಿ ಜ್ಞಾನಗಳನ್ನು ಕೊಡಲಿ, ಅವರ ಕುಟುಂಬ ಯಾವಾಗಲೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾವು ಹಾಗೂ ಈ ಎಲ್ಲ ಕಾರ್ಯಕ್ರಮ ಕುರಿತೊಂದು ಸತ್ಸಂಗ ಸೇರಿರೋದು ಒಂದೇ ಅಲ್ಲ, ಈ ಶಂಕರ ಜಯಂತಿ ಆಚರಣೆಗೆ ಯಾರ್ಯಾರು ಸಹಕಾರ ಕೊಡ್ತಾ ಇದ್ದೀರಿ, ಯಾರು ಭಕ್ತರು ಗುರುಗಳನ್ನು ಧ್ಯಾನ ಮಾಡ್ತಾ ಇದ್ದೀರಿ. ಈ ದಿನ ಇಷ್ಟೊತ್ತು ಸುಮ್ಮನೆ ಕುತ್ಕೊಳ್ಳೋದು ಭಾಳ ಕಷ್ಟ ಮನುಷ್ಯರಿಗೆ. ಯಾಕಂದರೆ ಏನೋ ಕೆಲಸ ಹೇಳಿದ್ರೆ ಮಾಡ್ತಾ ಇರ್ಬೋದು, ನನ್ನ ಮುಂದೆ ಸುಮ್ಮನೆ ನೀವು ಕೂತಿರ್ಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು. ಏನು ಅನ್ಕೊಂತಾರೋ ಅವರು, ಯಾಕಂದ್ರೆ ನೋಡಿದ್ರೆ ಸೂಕ್ಷ್ಮ ಏನು ಅಂತಾರೋ, ಗಂಡು ಮುಸ್ಲಿ ಅನ್ಕೊಂತಾರೋ ಭಯ. ಹೌದಾ? ಇದು ದೊಡ್ಡ ತಪಸ್ಸು, ಕಾಯಿಕ ತಪಸ್ಸು, ಮಾನಸಿಕ ತಪಸ್ಸು, ವಾಚಿಕ ತಪಸ್ಸು ಎಲ್ಲವನ್ನೂ ನಿಗ್ರಹ ಮಾಡ್ಕೊಂಡು ತಾವು 20 ನಿಗ್ರಹ ಕೂತಿರೋದು ನನ್ನ ಪುಣ್ಯ. ಆ ಪುಣ್ಯ ಏನು ಮುಗಿದೋಗ್ತಾ ಇದೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಷಂತಿ, ಪುಣ್ಯ ಮುಗಿದ ಹೊಟ್ಟೆಯಿಂದ ಹೇಳಿದು ಮನುಷ್ಯರು ಹೋಗ್ತಾರೆ ಅಂತ. ಆದ್ದರಿಂದ ಸಂದರ್ಭ ಮುಗಿತಾ ಇದೆ. ದೇವರು ಎಲ್ಲರಿಗೂ ಕೂಡ ಸನ್ಮಾನವನ್ನು ಕೊಡಲಿ, ಸದ್ಬುದ್ಧಿಯನ್ನು ಕೊಡಲಿ, ಭಗವಂತನಲ್ಲಿ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ಭಗವಂತನ ವಿನಿಯೋಗಕ್ಕೆ ಮನಸ್ಸನ್ನು ಇರ್ತಾ ಬನ್ನಿ. ವಯಸ್ಸಾಗ್ತಾ ಗುರ್ತೇನು ಅಂದರೆ ನಮ್ಮಲ್ಲಿ ಭಗವದ್ ಭಾವನೆ ಎಷ್ಟು ಜಾಸ್ತಿ ಆಗುತ್ತೋ ಅದು ಗೊತ್ತಾಗಬೇಕು. ಎಲ್ಲ ಶಿಥಿಲವಾಗೋದು ನಮ್ಮ ಜೀವನಕ್ಕೆ ಗೊತ್ತಾಗಬಾರ್ದು, ಅದಕ್ಕೆ ಧ್ಯೇಯವಾಗಬಾರ್ದು. ಭಗವಂತನ ಕಡೆ ಆಧ್ಯಾತ್ಮಿಕತೆ ಬೆಳೆಸ್ಕೊಂತ ಪರಮಾತ್ಮನ ಭಜನೆ ಇರ್ಬೋದು, ಕೀರ್ತನೆ ಇರ್ಬೋದು, ನಾಮಸ್ಮರಣೆ ಇರ್ಬೋದು, ಸಹಸ್ರನಾಮ ಹೇಳೋದು, 1000 ಹೆಸರು ಏನಪ್ಪ ಅಷ್ಟೆಲ್ಲ ಹೇಳೋದು ಕಷ್ಟ ಆಯಿತು. ತ್ರಿಶತಿ ಹೇಳ್ಕೊಪ್ಪ, 300 ಹೇಳ್ಕೊ ಸಾಕು. ಅದು ಕಷ್ಟನಪ್ಪ, ಅಷ್ಟೊತ್ತು ಹೇಳ್ಕೊಪ್ಪ, 100 ಹೇಳ್ಕೊಪ್ಪ, 100 ನಾಮ ಹೇಳ್ಕೊಪ್ಪ, 24 ನಾಮ ಹೇಳ್ಕೊಪ್ಪ. ಅಯ್ಯೋ ಅದು ಕಷ್ಟನಪ್ಪ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರಿ ಹೇಳ್ಬೋದು. ಅಷ್ಟೊಂದು 12 ಅಕ್ಷರ ತೆಗಿರೋದು. ಅಷ್ಟಾಕ್ಷರಿ ಇಟ್ಕೊಳ್ಳಿ, ಓಂ ನಮೋ ನಾರಾಯಣ ಅಂದ್ರು. ಅಯ್ಯೋ ಅಷ್ಟಾಕ್ಷರಿ ಪಂಚಾಕ್ಷರಿ ಹೇಳ್ಕೊ, ಓಂ ನಮೋ ಶಿವಾಯ ಅಂದ್ರು. ಅದು ಕಷ್ಟನೇ. ಓಂ ಅಂತ ಕುತ್ಕೊಂಡ್ಬಿಡ ಓಂಕಾರದಲ್ಲೆಲ್ಲವೂ ಇದೆ. ಓಂ ಇತ್ಯೇತದಕ್ಷರವಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವಿಷ್ಯತಿ ಸರ್ವಂ ಓಂಕಾರ ಏವ ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಎಲ್ಲ ಓಂಕಾರದಲ್ಲಿ ಎಲ್ಲವೂ ಸೇರಿದೆ. ವಾಕ್ ಅನ್ನೋದು ನಮ್ಮ ಮನಸ್ಸಿಂದ ಬರ್ತಕ್ಕಂಥ ವಾಣಿ ಭಗವಂತನಿಗೆ ಅರ್ಪಣೆ ಆಗಲಿ. ಆ ಮಾತು ಅವರು ಇವರು ಯಾರು ವೇದಾಂತ ದೇಶಿಕರು ಚರಂಡಿ ಹತ್ರ ಮಾಡ್ಕೊಂಡಿರ್ತಾರೆ. ರಾಜ ಹೇಗೆ ಕಳಿಸ್ತಾನೆ, ಮಹಾವಿದ್ವಾಂಸರು ಅವ್ರನ್ನ ಕರ್ಕೊಂಬಂದು ನಮ್ಮ ಮಾಸ್ತಾನ ಪಲ್ಲಕ್ಕಿ ಕಟ್ಟಿ ಕಳಿಸ್ತಾನೆ. ಕರ್ಕೊಂಬ, ನನ್ನ ಮೇಲೆ ಒಂದೆರಡು ಶ್ಲೋಕ ಮಾಡಿ ಹೇಳೋನು, ಅವ್ರ ಪಾಂಡಿತ್ಯದಿಂದ ನಾನೇನು ರತ್ನ ಎಲ್ಲ ಕೊಡ್ತೀನಿ ಅವರಿಗೆ ಅಂತ ಅವರನ್ನು ಮಾತು ಹೇಳ್ತಾರೆ. ಅಯ್ಯ, ಪರಮಾತ್ಮನ ಧ್ಯಾನಕ್ಕೆ, ಶ್ರೀಕೃಷ್ಣನ ಧ್ಯಾನಕ್ಕೆ ಉಪಯೋಗಬೇಕಾಗುತ್ತೆ ನನ್ನ ವಾಕ್ಯ ಹೇಗಿದೆ ಅಂದರೆ, ಪರಮಾತ್ಮ ಅದನ್ನು ರಸಬಾಳೆ ಹಣ್ಣು ತಿನ್ನೋನು ಎಷ್ಟು ಆಸಕ್ತಿಯಿಂದ ತಿಂದಾನೋ ಹಾಗೆ ತಿಂತಾನೆ ನನ್ನ ವಾಕನ್ನ. ಕಾಚಾಯ ನೀಚಂ ಕಮನೀಯ ವಾಚ. ಒಂದು ಗಾಜೊಪ್ಪುಗಳು ನೀನು ಕೊಡೋದು, ಕಾಚಾಯ ರತ್ನಗಳು ಅನ್ನೋದೇನು ನವರತ್ನಗಳು ಗಾಜೊಪ್ಪುಗಳು. ಅದಕ್ಕೋಸ್ಕರ ಕಮನೀಯ ವಾಚ, ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ನನ್ನ ಶಬ್ದಗಳು, ನನ್ನ ಪವಿತ್ರವಾದಂಥ ವೇದೋಪನಿಷತ್ತುಗಳಿಂದ ಬಂದಿರತಕ್ಕಂಥ ವಾಕ್ಯಗಳನ್ನು ಕಾಚಾಯ ನೀಚಂ ಕಮನೀಯ ವಾಚ ಮೋಚ ಬಲ ಸ್ವಾದು ಮುಚ ನಯಾಚೆ. ರಸಬಾಳೆ ಹಣ್ಣಿಯ ಸ್ವಾದುಗೆ ಸಮನಾಗಿರ್ತಕ್ಕಂಥ ವಾಕ್ಯಗಳನ್ನ ಈ ನೀಚನ್ನು ಹೊಗಳೋದಕ್ಕೆ ನಾನು ಉಪಯೋಗಿಸಲ್ಲ. ಯಾಕೆ? ಕುಚೇಲೆ, ಕುಚೇಲನನ್ನು ಧನವಂತನಾಗಿ ಮಾಡಿದಂಥ ಸ್ವಾಮಿ ನನ್ನ ಹತ್ರ ಇದ್ದಾನೆ. ಧನದ ಕುಚೇಲೆ, ಧನವಂತನನ್ನಾಗಿ ಮಾಡಿಬಿಟ್ಟ ಕುಚೇಲನನ್ನ. ಸ್ಥಿತೆ ಕುಚೇಲೆ, ಕು ಅಂದರೆ ಭೂಮಿ, ಶ್ರೀ ಅಂದರೆ ಲಕ್ಷ್ಮಿ, ಸ್ಥಿತೆ ಅಕುಚೇಲೆ ಅಂತ. ಅಕುಚೇಲ ಪರಮಾತ್ಮ, ಅವನಿಗೆ ಬೇಕಾದ ಲಕ್ಷ್ಮೀಪತಿ, ಲಕ್ಷ್ಮೀನಾಥ, ಶ್ರೀಪತಿ, ಶ್ರೀನಿಧಿ ಅಂತ ಹೆಸರು. ಸ್ಥಿತ ಮಾ ಕುಚೇಲೆ, ಮಾ ಅಂದರೆ ಲಕ್ಷ್ಮಿ, ಕು ಅಂದರೆ ಭೂಮಿ, ಗೊತ್ತಾಯ್ತಾ? ಸ್ಥಿತ ಮಾ ಕುಚೇಲೆ, ಮಾ ಮತ್ತು ಕು ಇದನ್ನ ಆಲಿಮಿತನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಸ್ಥಿತ ಮಾ ಕುಚೇಲೆ, ಹೀಗಿರ್ಬೇಕಾದ್ರೆ ನಾನು ನೀಚೆನ ಅದಕ್ಕೋಸ್ಕರ ಬಯಸೋದಿಲ್ಲ, ನನಗೆ ಬೇಡ ಅಂತ ಹೇಳಿ ಮಹಾನುಭಾವರು ಒಬ್ಬರು ನಾಡಿದ್ದು
ಅಂತ ಭೂಮಿನ ನಾವು ಓಡಾಡ್ತಾ ಇದ್ದೀವಿ, ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ, ಅವ್ರು ಹೇಳಿರ್ತಕ್ಕಂಥ ಉಪದೇಶಗಳನ್ನ ಅನುಸಂಧಾನ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಎಷ್ಟೋ ಜನರ ಪುಣ್ಯ. ಇದನ್ನು ಮನಸ್ಸಲ್ಲಿ ಎಲ್ಲ ಭೇದ ಬುದ್ಧಿ ಬಿಟ್ಬಿಡೋಣ, ಎಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನೋಡೋಣ, ಎಲ್ಲರೂ ಪರಮಾತ್ಮನ ಅಂಶ ಅಂತ ನೋಡೋಣ. ಎಲ್ಲರೂ ಅದಕ್ಕೆ ಸಾಯಿಬಾಬಾ ಉಪನ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರು ಮಾತು ಹೇಳೋರು ಏನದು, ದಿವ್ಯಾತ್ಮ ಸ್ವರೂಪರಾರ ಅನ್ನೋರು, ದಿವ್ಯಾತ್ಮ ಸ್ವರೂಪರೇ ಅನ್ನೋರು. ಯಾಕೆ ಅಲ್ಲಿ ಎಷ್ಟೋ ಜನ ಕೆಟ್ಟವ್ರು ಬಂದು ಕೂತಿರ್ಬೋದು, ಅವ್ರು ಕಾಣ್ತಿಲ್ಲ, ಅವ್ರು ಕಾಣಿಸಿದ ದಿವ್ಯಾತ್ಮ ಒಂದೇ ಕಾಣ್ತಾ ಇರೋದು, ಪರಮಾತ್ಮ ಒಬ್ಬರೇ ಕಾಣ್ತಾ ಇದ್ದಾನೆ. ಆದ್ದರಿಂದ ಅವ್ರು ಆ ಮಾತು ಹೇಳಿದ್ರು ಮಹಾನುಭಾವರು. ಚಿತೋಹಂ ಸಮೋಹಂ ಸರ್ವಭೂತೇಶು, ಭಗವಂತ ಹೇಳಿದ್ದಾನೆ. ಒಬ್ಬ ಚಂಡಾಲನಲ್ಲಿ ಕಮ್ಮಿ ಇದ್ದೀನಿ, ಬ್ರಾಹ್ಮಣನಲ್ಲಿ ಜಾಸ್ತಿ ಇದ್ದೀನಿ ಅಂತಲೇ ಹೇಳಿಲ್ವೇ. ಸಮೋಹಂ ಸರ್ವಭೂತೇಶು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಸ್ತ್ವವಿನಶ್ಯಂತಂ. ಅವನ ಶರೀರ ನಾಶ ಹೋಗಲಿ, ನಾನು ನಾಶ ಆಗಲ್ಲ. ವಿನಶ್ಯಸ್ತ್ವವಿನಶ್ಯಂತಂ ಯಃ ಪಶ್ಯತಿ ಸಪಶ್ಯತಿ. ಶರೀರ ನಾಶವಾಗ್ತಾ ಇದೆ, ಒಳ್ಳೆಯ ತತ್ವ ನಾಶವಾಗದೇ ಇರೋದನ್ನು ಯಾವ ನೋಡ್ತಾ ಇರೋದು ಅವನೇ ಇವಾಗ ಕಂಡಿರೋದು ಲೋಕದಲ್ಲಿ. ಬೇರೆಯವರೆಲ್ಲ ಅಂದರು ಇಂಥ ಪರಮಂಗಲ ತತ್ವನ ನಮಗೆ ತಿಳಿದಷ್ಟು ಮಟ್ಟಿಗೆ. ಅಂದರೆ ಪರಮಾತ್ಮ ಇಲ್ಲಿ ಕೂತ್ಕೊಂಡಾಗ ಏನೋ ಭಗವಂತನನ್ನು ಸ್ಫೂರ್ತಿ ಕೊಟ್ಟಿದ್ದಾನೋ ಆ ಉದಾಹರಣೆ ತಮ್ಮ ಮುಂದಿಟ್ಟಿದ್ದೀನಿ. ಎಲ್ಲರೂ ಇದರಲ್ಲಿ ಹಸ್ತಕ್ಷೇಪ ನ್ಯಾಯದಲ್ಲಿ ತಗೊಳ್ಳಿ. ಎಲ್ಲರೂ ನಿಮಗೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಜ್ಞಾನಕ್ಕೆ, ಅನುಸಂಧಾನಕ್ಕೆ, ಸಂಯೋಚಿತ ಪ್ರಜ್ಞೆಗೆ ಮತ್ತು ಸತ್ಕಾಲ ಕ್ಷೇಮಕ್ಕೆ ಉಪಯೋಗವಾಗಿದೆ ಅನ್ನೋ ನಾನು ಧನ್ಯ. ಆದ್ದರಿಂದ ಎಲ್ಲ ಸಭೆಗೆ ಎಲ್ಲರಿಗೂ ಭಗವಂತ ಶಂಕರ ಭಗವತ್ಪಾದರು, ಶಾರದಾ ಮಾತೆ, ಆ ಪೀಠದಲ್ಲಿ ಅಧಿಷ್ಠಾನವಾಗಿರ್ತಕ್ಕಂಥ ಗಾಯತ್ರಿ ಮಾತೆ ಎಲ್ಲರೂ ಸಂಪೂರ್ಣ ಅನುಗ್ರಹವನ್ನು ಮಾಡಿ ಸಂಸಾರದಲ್ಲಿ ನೆಮ್ಮದಿ, ಶಾಂತಿ, ಸುಖ, ಸಂತೋಷ, ವಿಶಾಲ ಭಾವನೆ ಎಲ್ಲ ಕೊಟ್ಟು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸಭಾ ಸದಸ್ಯರಿಗೆ, ಕಮಿಟಿಯವರಿಗೆ, ಇರ್ತಕ್ಕಂಥ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಉಪನ್ಯಾಸನ ಉತ್ತಮ ಜಾಸ್ತಿ ಸಮಯ ಆಗೋದು, ಸ್ವಲ್ಪ ಜಾಸ್ತಿ ಸಮಯ ತಗೊಂಡೆ ಇರಲಿ. ಪವಿತ್ರಾತ್ಮರೇ, ಇವತ್ತು ಶಂಕರ ಜಯಂತಿ 2ನೇ ದಿವಸದ ಕಾರ್ಯಕ್ರಮದ ಅಂಗವಾಗಿ ವಿದ್ವಾನ್ ವೇದ ಬ್ರಹ್ಮಶ್ರೀ ಗಣೇಶ್ ಭಟ್ರಿಂದ ಇವತ್ತು ರಥೋತ್ಸವ ಆಯಿತು. ನಮಗೆಲ್ಲ ಕೂಡ ಸಮಯ ಹೋಗಿದ್ದು ಗೊತ್ತಾಗಲೇ ಇಲ್ಲ ಅಂತ ಹೇಳೋದು. ನಮ್ಮನ್ನು ಆ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗಿದ್ರು ಅಂತ ಒಂದು ಒಳ್ಳೆಯ ವಿಚಾರಗಳನ್ನು ಅತ್ಯಂತ ಹೃದಯಕ್ಕೆ ಅಂದುವಂತಹ ಉಪಮಾನಗಳು, ಉಮೇದಿಗಳ ಮೂಲಕವಾಗಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ಜ್ಞಾನನ ಹಂಚಿದಂತಹ ಗುರು ಸಮಾನರಾದಂಥ ಅವರೇ ಪಾದಪದ್ಮನಿಗೆ ಸಾಷ್ಟಾಂಗ ಊಟವನ್ನು ಏರ್ಪಾಡು ಮಾಡಿ ಅವರು ಕೂಡ ಸೇವೆ ಮಾಡಿಕೊಟ್ಟಿದ್ದಾರೆ. ಮತ್ತು ಮಹಾಲಯ ಅಮಾವಾಸ್ಯೆ ದಿವಸ ಅವತ್ತು ನಮ್ಮ ಚಂದ್ರಮೌಳಿಯವರು ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಎಂದರೋ ಮಹಾನುಭಾವರು అందరికీ ಹಾಗೆ ಬಾಲಾಜಿ ಸಪ್ಲೈಯರ್ಸ್ ಅವರು ಇಲ್ಲಿ ಯಾವಾಗ ವಿಶೇಷವಾದ ಹಬ್ಬಗಳನ್ನು ಸಂದರ್ಭನ ಆಚರಿಸುವ ಕೂಡ ವಿದ್ಯುತ್ ದೀಪ ಅಲಂಕಾರ ಮಾಡಿ ನಮ್ಮೆಲ್ಲರೂ ಅಜ್ಞಾನನ ಹೋಗಲಾಡಿಸೋಕೆ ಅವ್ರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಪಲ್ಲಕ್ಕಿಯನ್ನು ಕೂಡ ಸದ್ಭಕ್ತರು ಮಾಡೋದಕ್ಕೆ 10,000 ಹಣನ ನಮ್ಮ ಶೇಷಕುಮಾರ್ ಅವರು ಕೊಟ್ಟಿದ್ದರು. ಅವರು ಇದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು ನಾನು ಹೇಳೋದು. ಸೊ ಆ ಒಂದು ಕಾರ್ಯ ಕೂಡ ಸಾಕಾರಗೊಂಡಿದೆ ಆ ಭಕ್ತರ ಕೋರಿಕೆ. ಇದೆಲ್ಲ ಇಂಥ ಎಲ್ಲ ಮಹನೀಯರು ಕೂಡ ಸನ್ಮಾನ ಇದೆ 12:30 1 ಗಂಟೆಗೆ. ಆಮೇಲೆ ಮಹಾಮಂಗಳಾರತಿ ಹಾಗೂ ಪ್ರಸಾದದ ವ್ಯವಸ್ಥೆ ಎಲ್ಲ ಕೂಡ ಇದೆ. ಸಾಯಂಕಾಲ 6 ಗಂಟೆಗೆ ಇಲ್ಲಿಂದ ಪಲ್ಲಕ್ಕಿನಲ್ಲಿ ಗುರುಗಳ ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಭಾಗವಹಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿ ಈ ಮಾನವ ಜನ್ಮ ಜಂತು ನಾಮ ನರಜನ್ಮ ದುರ್ಲಭಂ ಅಂತ ಮಾನವ ಜನ್ಮ ಕೊಟ್ಟಿದ್ದಾರೆ. ಇದನ್ನು ಹಾಳು ಮಾಡ್ಕೋಬೇಡ್ರೋ ಉತ್ಸಪ್ಪನರ ಅಂತೇಳಿ ಗುರುಗಳು ಆವಾಗಲೇ 1000 ವರ್ಷದಿಂದನೇ ಹೇಳಿದ್ದಾರೆ ಇವ್ರನ್ನ ಹೇಳೋದು ಪುರಂದರದಾಸರು. ಸೊ ಆ ರೀತಿ ಮಾನವ ಜನ್ಮನ ಮಾಡಿಕೊಂಡು ಮಾನವ ಸೇವೆಯೇ ಮಾನವ ಸೇವೆ, ದೇಶ ಸೇವೆಯೇ ಈಶ ಸೇವೆ ಅನ್ನೋದನ್ನು ಸಾಕಾರ ಮಾಡೋಣ. ಇಲ್ಲಿ ಎಲ್ಲರೂ ಕೂಡ ಬಂದು ಒಂದು ಅಮೂಲ್ಯವಾದ ಕ್ಷಣಗಳನ್ನು ಜೀವನದಲ್ಲಿ ಸದುಪಯೋಗ ಮಾಡಿಕೊಂಡಿದ್ದಂಥ ಎಲ್ಲ ಪವಿತ್ರಾತ್ಮ ಬಂಧುಗಳಿಗೆ ಅನಂತ ಧನ್ಯವಾದಗಳು. ಹಾಂ